ಡಿಯರ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಜ್ಞಾನಗಂಗೋತ್ರಿ ಸಂಸ್ಥೆಯ ವತಿಯಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಹೊಸ ಸರಣಿ 6 ಮಂತ್ಸ್ ಕಂಪೈಲೇಷನ್, ಜನವರಿಯಿಂದ ಜೂನ್ 2023 ನಡುವೆ ಆಗಿರ್ತಕ್ಕಂಥ ಎಲ್ಲ ಪ್ರಚಲಿತ ಘಟನೆಗಳನ್ನ ನಾವು ಸೆಕ್ಷನ್ ವೈಸ್ ಡಿಸ್ಕಸ್ ಮಾಡಿ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇವೆ. ಈ ಒಂದು ಸರಣಿಯಲ್ಲಿ ಈಗಾಗಲೇ 2 ಸೆಷನ್ಸ್ ಅನ್ನ ನಾವು ಕಂಪ್ಲೀಟ್ ಮಾಡಿರ್ತೇವೆ. ಅದರಲ್ಲಿ ಫಸ್ಟ್ ಇನ್ ವರ್ಲ್ಡ್, ಫಸ್ಟ್ ಇನ್ ಏಷ್ಯಾ, ಫಸ್ಟ್ ಇನ್ ಇಂಡಿಯಾ, ಫಸ್ಟ್ ಇನ್ ಕರ್ನಾಟಕವನ್ನ ನಾವು ಕವರ್ ಮಾಡಿದ್ವಿ. ಸೊ ನಮ್ಮ ಪ್ರಯತ್ನಕ್ಕೆ ಸಾಕಷ್ಟು ವಿದ್ಯಾರ್ಥಿಗಳು ಅಪ್ರಿಸಿಯೇಷನ್ಸ್ ಅನ್ನ ಕನ್ವೆ ಮಾಡಿರ್ತೀರಾ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಯುವರ್ ಕೈಂಡ್ ಅಪ್ರಿಸಿಯೇಷನ್ಸ್. ಸೊ ಈ ಒಂದು ಸರಣಿಯ ಮುಂದುವರೆದ ಭಾಗವಾಗಿ ನಾನಿವತ್ತು ಲೆಸನ್ ನಂಬರ್ 3 ಅನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಬಹು ಮುಖ್ಯವಾಗಿರ್ತಕ್ಕಂಥ ಟಾಪಿಕ್ ಯಾವುದು ಅಂದ್ರೆ ಸೂಚ್ಯಾಂಕಗಳು ಮತ್ತು ವರದಿಗಳ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಕಳೆದ 6 ತಿಂಗಳುಗಳಲ್ಲಿ ಪ್ರಕಟಣೆ ಆಗಿರ್ತಕ್ಕಂಥ 35 ಇಂಡೈಸಸ್ ಮತ್ತೆ ರಿಪೋರ್ಟ್ ಗಳನ್ನ ನಾನು ನಿಮ್ ಜೊತೆ ಇವತ್ತು ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಸೊ ಈ ಇಂಡೈಸಸ್ ಅಂತಕ್ಕಂಥದ್ದು ನಮ್ಮ ಪರೀಕ್ಷೆಗೆ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ, ಸೊ ನಿಮ್ಮ ಪ್ರೀವಿಯಸ್ ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದಾಗ ಸೊ ನಮ್ಗೆ ಇಂಡೈಸಸ್ ಗೆ ಸಂಬಂಧಪಟ್ಟಂತೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಹೇಗಿರುತ್ತೆ ಅಂದ್ರೆ, ಈ ಒಂದು ಸೂಚ್ಯಾಂಕಗಳನ್ನ ಯಾರು ಪ್ರಕಟಣೆ ಮಾಡ್ತಾರೆ ಅಂದ್ರೆ ಹೂ ಪಬ್ಲಿಷಸ್ ಅಂತ ಪ್ರಶ್ನೆ ಕೇಳ್ತಾರೆ. ಇಂಡಿಯಾಸ್ ರ್ಯಾಂಕಿಂಗ್, ಭಾರತ ದೇಶದ ಶ್ರೇಯಾಂಕವನ್ನ ಕೇಳ್ತಾರೆ. ಟಾಪ್ ಪರ್ಫಾರ್ಮಿಂಗ್ ಕಂಟ್ರೀಸ್ ಯಾವುದು ಅಂದ್ರೆ ಗರಿಷ್ಠ ಶ್ರೇಯಾಂಕದಲ್ಲಿರ್ತಕ್ಕಂಥ ರಾಷ್ಟ್ರಗಳು, ಕನಿಷ್ಠ ಶ್ರೇಯಾಂಕದಲ್ಲಿರ್ತಕ್ಕಂಥ ರಾಷ್ಟ್ರಗಳನ್ನ ಕೇಳ್ತಾರೆ. ಸ್ವಲ್ಪ ಹೈಯರ್ ಲೆವೆಲ್ ಎಕ್ಸಾಮಿನೇಷನ್ಸ್ ಗೆ ಹೋದಾಗ ಆ ಮೆಷರ್ಮೆಂಟ್ ಪ್ಯಾರಾಮೀಟರ್ಸ್ ಅಂದ್ರೆ ಯಾವ ಆಯಾಮಗಳ ಆಧಾರದ ಮೇಲೆ ಈ ಒಂದು ಸೂಚ್ಯಾಂಕಗಳನ್ನ ಅಳಿತಾರೆ ಅಂತಕ್ಕಂಥ ಪ್ರಶ್ನೆಗಳನ್ನ ಕೂಡ ಕೇಳಿರ್ತಾರೆ. ಹಾಗಿದ್ರೆ ಈ ಒಂದು ವಿಡಿಯೋ ಯಾವ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ನೋಡ್ಬೋದಾಗಿರುತ್ತೆ ಅಂದ್ರೆ, ಜನರಲ್ ಸ್ಟಡೀಸ್ ಬೇಸ್ಡ್ ಎಕ್ಸಾಮಿನೇಷನ್ ಯಾವ್ದಾದ್ರೂ ಆಗಿರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಇಂದ ಹಿಡಿದು UPSC ವರೆಗೂ ಈ ಒಂದು ಪ್ರಶ್ನೆಗಳನ್ನ ಅಥವಾ ಸೂಚ್ಯಾಂಕಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನ ಅನೇಕ ಪರೀಕ್ಷೆಗಳಲ್ಲಿ ಕೇಳಿರ್ತಕ್ಕಂಥದ್ದನ್ನ ನಾವು ನೋಡಿರ್ತೇವೆ. ಅದ್ರ ಜೊತೆಗೆ UPSC ಮತ್ತೆ KS ಮೀನ್ಸ್ ಮತ್ತು ಎಸ್ಸೆ ರೈಟಿಂಗ್, ಇನ್ಫ್ಯಾಕ್ಟ್ ಇವನ್ ಇನ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಿನೇಷನ್ ಪ್ರಬಂಧ ಬರವಣಿಗೆಯಲ್ಲೂ ಕೂಡ ನಾವು ಈ ಒಂದು ಇಂಡೈಸಸ್ ಸೂಚ್ಯಾಂಕಗಳು ಮತ್ತು ವರದಿಗಳನ್ನ ಕೋಟ್ ಮಾಡುವುದರ ಮುಖಾಂತರ ನಮ್ಮ ಒಂದು ಆನ್ಸರ್ ನಾವು ಎನ್ರಿಚ್ ಮಾಡ್ಕೊಳ್ಬಹುದಾಗಿರುತ್ತೆ. ಸೊ ಅದರಿಂದ ಈ ಒಂದು ವಿಡಿಯೋ ಎಲ್ಲ ಪರೀಕ್ಷೆಗಳನ್ನ ತಯಾರಿ ನಡೆಸ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ವಿಡಿಯೋ ಆಗಿರುತ್ತೆ. ಸೊ ಯಾವುದೇ ಒಂದು ಸೂಚ್ಯಾಂಕವನ್ನ ಮಿಸ್ ಮಾಡದೆ ನೀವು ನೋಡಿ. ಸೊ ಇದರಲ್ಲಿ ನಾವು ಎಲ್ಲ ಪಾಯಿಂಟ್ಸ್ ಅನ್ನ ಅಂದ್ರೆ ಇಂಡೈಸಸ್ ಗೆ ಸಂಬಂಧಪಟ್ಟಂತೆ ನಾನು ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ ಅನ್ನ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿರ್ತೇನೆ. ಸೊ ಸೂಚ್ಯಾಂಕಗಳನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಮಾಹಿತಿಯನ್ನ ಕೊಡೋದಾದ್ರೆ, ಕೆಲವೊಂದು ಸೂಚ್ಯಾಂಕಗಳನ್ನ ಬಿಡುಗಡೆ ಮಾಡ್ತಕ್ಕಂಥವ್ರು 2023 ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಕೆಲವೊಬ್ರು 2022 ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಈ ವ್ಯತ್ಯಾಸ ಏನಕ್ಕೆ ಇರುತ್ತೆ ಅಂದ್ರೆ, 2023 ಅಂದ್ರೆ ಕೆಲವೊಬ್ಬರು ಯಾವ ವರ್ಷ ಅದು ಬಿಡುಗಡೆ ಆಗುತ್ತೆ ಅಂತಕ್ಕಂಥ ವರ್ಷವನ್ನ ಮೆನ್ಷನ್ ಮಾಡ್ತಾರೆ. ಕೆಲವೊಬ್ರು ಆ ಅಂಕಿ ಅಂಶಗಳು ಅಥವಾ ಸ್ಟ್ಯಾಟಿಸ್ಟಿಕ್ಸ್ ಗಳು ಯಾವ ವರ್ಷಕ್ಕೆ ಸಂಬಂಧಪಟ್ಟಿದ್ದಾವೆ ಅಂತಕ್ಕಂಥ ಒಂದು ವರ್ಷವನ್ನ ಬಿಡುಗಡೆ ಮಾಡ್ತಾರೆ. ಸೊ 2023 ಆದ್ರೂ ಆಗಿರ್ಲಿ ಅಥವಾ 2022 ಆದ್ರೂ ಆಗಿರ್ಲಿ. ಸೊ ನಾನ್ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ಲೇಟೆಸ್ಟ್ ಇಂಡೈಸಸ್ ಮತ್ತೆ ರಿಪೋರ್ಟ್ಸ್ ಗಳನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೇನೆ. ಹಾಗಿದ್ರೆ ತಡ ಮಾಡದೆ ಇವತ್ತಿನ ಸೂಚ್ಯಾಂಕಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಮೊದಲನೇ ಸೂಚ್ಯಾಂಕ ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ 2023 ಅಥವಾ ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಾಂಕ 2023. ಈ ಒಂದು ಸೂಚ್ಯಾಂಕದಲ್ಲಿ ನಮ್ಮ ಭಾರತ ರಾಷ್ಟ್ರ 161ನೇ ರ್ಯಾಂಕ್ ಅನ್ನ ಪಡೆದುಕೊಂಡಿರುತ್ತೆ. ಸೊ ಒಟ್ಟು ರಾಷ್ಟ್ರಗಳು ಎಷ್ಟರಲ್ಲಿ ಈ ಒಂದು ಸೂಚ್ಯಾಂಕವನ್ನ ಮೆಷರ್ ಮಾಡಿರ್ತಾರೆ ಅಂದ್ರೆ, ಔಟ್ ಆಫ್ 180 ಕಂಟ್ರೀಸ್ ನಮ್ಮ ಭಾರತ ರಾಷ್ಟ್ರ 161ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಸೊ ಪತ್ರಿಕಾ ಸ್ವಾತಂತ್ರ್ಯ ಅಂದ್ರೆ ಆ ರಾಷ್ಟ್ರದಲ್ಲಿರ್ತಕ್ಕಂಥ ಮಾಧ್ಯಮ ಎಷ್ಟು ಮುಕ್ತವಾಗಿ ವರದಿಗಳನ್ನ ನೀಡ್ತಾ ಇದೆ ಅನ್ನುವ ಆಧಾರದ ಮೇಲೆ ಈ ಒಂದು ಸೂಚ್ಯಾಂಕವನ್ನ ಪ್ರತಿ ವರ್ಷ ಬಿಡುಗಡೆ ಮಾಡಲಾಗುತ್ತೆ. ಹಾಗಿದ್ರೆ ಇದನ್ನ ಪ್ರಕಟಣೆ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ, ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಅಂತ ನಾವೇನ್ ಕರಿತೇವೆ. ಸೊ ಈ ಸಂಸ್ಥೆಯಿಂದ ಬಿಡುಗಡೆ ಮಾಡ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ನ ಪ್ರಧಾನ ಕಚೇರಿ ಅಥವಾ ಹೆಡ್ ಕ್ವಾರ್ಟರ್ಸ್ ಅನ್ನ ನಾವು ಪ್ಯಾರಿಸ್ ನಲ್ಲಿ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ರಿಪೋರ್ಟರ್ಸ್ ವಿತೌಟ್ ಬಾರ್ಡರ್ಸ್ ಗೆ ಇರ್ತಕ್ಕಂಥ ಸ್ಟೇಟಸ್ ಏನು ಅಂತ ನಿಮ್ಗೆ ಗೊತ್ತಾಗ್ಬೇಕಾದ್ರೆ, ಸೊ ಇದು ಯುನೈಟೆಡ್ ಸ್ಟೇಟ್ಸ್ ಅಥವಾ ವಿಶ್ವಸಂಸ್ಥೆ ಅಂತ ನಾವೇನ್ ಕರಿತೇವೆ. ಸೊ ಇದರಲ್ಲಿ ಕನ್ಸಲ್ಟೇಟಿವ್ ಸ್ಟೇಟಸ್ ಅಥವಾ ಸಮಾಲೋಚನಾ ಸ್ಥಾನವನ್ನ ಹೊಂದಿರತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಈ ವರ್ಷ ಸರ್ವೆ ಮಾಡಿರ್ತಕ್ಕಂಥ ಒಟ್ಟು ರಾಷ್ಟ್ರಗಳ ಸಂಖ್ಯೆ 180 ರಾಷ್ಟ್ರಗಳಲ್ಲಿ ಈ ಒಂದು ಸರ್ವೆಯನ್ನ ಇವರು ಮಾಡಿರ್ತಾರೆ. ಹಾಗಿದ್ರೆ ಟಾಪ್ 3 ಅಲ್ಲಿರ್ತಕ್ಕಂಥ ರಾಷ್ಟ್ರಗಳು ಯಾವ್ದ್ಯಾವ್ದು ಅಂದ್ರೆ, ಮೊದಲನೇ ಸ್ಥಾನದಲ್ಲಿ ನಾವು ನಾರ್ವೆ, 2ನೇ ಸ್ಥಾನದಲ್ಲಿ ಐರ್ಲೆಂಡ್ ಮತ್ತು 3ನೇ ಸ್ಥಾನದಲ್ಲಿ ನಾವು ಡೆನ್ಮಾರ್ಕ್ ಅನ್ನ ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ರಾಷ್ಟ್ರವನ್ನ ನಾವು 161ನೇ ಸ್ಥಾನದಲ್ಲಿ
ಸ್ಥಾನದಲ್ಲಿ ನೋಡ್ಬೋದಾಗಿರುತ್ತೆ. ಕೊನೆಯ 3 ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರಗಳು, 180ನೇ ಸ್ಥಾನದಲ್ಲಿ ನಾವು ನಾರ್ತ್ ಕೊರಿಯಾವನ್ನ ನೋಡ್ಬೋದು, 179ರಲ್ಲಿ ನಾವು ಚೈನಾ ಮತ್ತು 178ರಲ್ಲಿ ನಾವು ವಿಯೆಟ್ನಾಂ ಅನ್ನ ನೋಡ್ಬೋದಾಗಿರುತ್ತೆ. ಸೊ ನಮ್ಮ ನೆರೆಹೊರೆಯ ರಾಷ್ಟ್ರಗಳು ಯಾವ ಯಾವ ರ್ಯಾಂಕಿಂಗ್ ಅಲ್ಲಿ ಇದೆ ಅನ್ನೋದನ್ನ ನಾವಿಲ್ಲಿ ಮೆನ್ಷನ್ ಮಾಡಿರ್ತೇವೆ. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಸೊ ಈ ಒಂದು ಸೂಚ್ಯಾಂಕದ ನಂತರ ಮುಂದಿನ ಸೂಚ್ಯಾಂಕಕ್ಕೆ ಹೋಗೋಣ. ಸೊ ಇದನ್ನ ನಾವು ವಿಶ್ವ ಸ್ಪರ್ಧಾತ್ಮಕ ಸೂಚ್ಯಾಂಕ ಅಥವಾ ವರ್ಲ್ಡ್ ಕಾಂಪಿಟಿಟಿವ್ನೆಸ್ ಇಂಡೆಕ್ಸ್ ಅಂತ ಕರಿತೇವೆ. ಸೊ ಈ ಒಂದು ಸೂಚ್ಯಾಂಕದಲ್ಲಿ ನಮ್ಮ ಭಾರತ ರಾಷ್ಟ್ರ 64 ರಾಷ್ಟ್ರಗಳಲ್ಲಿ 40ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಅಂದ್ರೆ ಸರ್ವೆ ಮಾಡಿರ್ತಕ್ಕಂಥದ್ದೇ ಕೇವಲ 64 ರಾಷ್ಟ್ರಗಳಲ್ಲಿ, ಅದರಲ್ಲಿ ನಮ್ಮ ಭಾರತ ರಾಷ್ಟ್ರ 40ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಕಾಂಪಿಟಿಟಿವ್ನೆಸ್ ಇಂಡೆಕ್ಸ್ ಅಂದ್ರೆ ಸ್ಪರ್ಧಾತ್ಮಕತೆ ಸೂಚ್ಯಾಂಕ ಅಂದ್ರೆ ಏನು ಅಂದ್ರೆ, ಸೊ ಒಂದು ರಾಷ್ಟ್ರ ಆ ರಾಷ್ಟ್ರದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಒಂದು ಪ್ರೊಡಕ್ಟಿವಿಟಿ ಅಥವಾ ಉತ್ಪಾದಕತೆ ಅಂತ ನಾವೇನ್ ಕರಿತೇವೆ, ಆ ಒಂದು ಉತ್ಪಾದಕತೆಗೆ ಬೇಕಾಗಿರ್ತಕ್ಕಂಥ ಕಂಡೀಷನ್ಸ್ ಅಥವಾ ಪರಿಸ್ಥಿತಿಗಳು ಎಷ್ಟರ ಮಟ್ಟಿಗೆ ಉತ್ಪಾದಕತೆಗೆ ಪೂರಕವಾಗಿದೆ ಅನ್ನೋದನ್ನ ಮೆಷರ್ ಮಾಡ್ತಾರೆ. ಅದಾದ್ಮೇಲೆ ಆ ಒಂದು ಉತ್ಪಾದಕತೆಯ ಗುಣಮಟ್ಟ ಅಥವಾ ಕ್ವಾಲಿಟಿಯನ್ನ ಎನ್ರಿಚ್ ಮಾಡ್ಕೊಳ್ಳಿಕ್ಕೆ ಎಷ್ಟು ಒಂದು ಬೆಂಬಲವನ್ನ ಆ ದೇಶ ನೀಡ್ತಾ ಇದೆ ಅಂತಕ್ಕಂಥ ಆಧಾರದ ಮೇಲೆ ಬಿಡುಗಡೆ ಆಗ್ತಕ್ಕಂಥ ಒಂದು ಸೂಚ್ಯಾಂಕವಾಗಿರುತ್ತೆ. ಸೊ ಇದನ್ನ ಬಿಡುಗಡೆ ಮಾಡ್ತಕ್ಕಂಥ ಸಂಸ್ಥೆಯನ್ನ ನಾವು IMD ಅಂತ ಕರಿತೇವೆ. IMD ಅಂದ್ರೆ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ಮ್ಯಾನೇಜ್ಮೆಂಟ್ ಡೆವಲಪ್ಮೆಂಟ್ ಅಂತ ಕರಿತೇವೆ. ಸೊ ಈ ಒಂದು ಸೂಚ್ಯಾಂಕದಲ್ಲಿ ಅಗ್ರ ಸ್ಥಾನದಲ್ಲಿರ್ತಕ್ಕಂಥ 3 ರಾಷ್ಟ್ರಗಳು ಡೆನ್ಮಾರ್ಕ್, ಐರ್ಲೆಂಡ್ ಮತ್ತೆ ಸ್ವಿಟ್ಜರ್ಲ್ಯಾಂಡ್ ಆಗಿರುತ್ತೆ. ಹಾಗಿದ್ರೆ ಮುಂದಿನ ಸೂಚ್ಯಾಂಕಕ್ಕೆ ಹೋಗೋಣ. ಸರಕು ಸಾಗಣೆ ಕಾರ್ಯಕ್ಷಮತೆ ಸೂಚ್ಯಾಂಕ 2023, ಇದನ್ನ ನಾವು ಲಾಜಿಸ್ಟಿಕ್ಸ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ 2023 ಅಂತ ಕರಿತೇವೆ. ಈ ಒಂದು ಸೂಚ್ಯಾಂಕದಲ್ಲಿ ನಮ್ಮ ಭಾರತ ರಾಷ್ಟ್ರ 139 ರಾಷ್ಟ್ರಗಳಲ್ಲಿ 38ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಸೊ ಲಾಜಿಸ್ಟಿಕ್ಸ್ ಅಂತಾನೆ ನಿಮಗೆ ಗೊತ್ತಾಗುತ್ತೆ, ಆ ರಾಷ್ಟ್ರದಲ್ಲಿರ್ತಕ್ಕಂಥ ಟ್ರಾನ್ಸ್ಪೋರ್ಟೇಷನ್ ಸೆಕ್ಟರ್, ಅದು ಏರ್ವೇಸ್ ಆಗಿರ್ಬೋದು, ಟ್ರೈನ್ ಆಗಿರ್ಬೋದು, ವಾಟರ್ ವೇಸ್ ಆಗಿರ್ಬೋದು ಅಥವಾ ರೋಡ್ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಇದೆಲ್ಲದರ ಒಂದು ಇನ್ಫ್ರಾಸ್ಟ್ರಕ್ಚರ್ ಎಷ್ಟು ಉತ್ತಮವಾಗಿದೆ ಅನ್ನುವ ಆಧಾರದ ಮೇಲೆ ಕೊಡ್ತಕ್ಕಂಥ ಒಂದು ರ್ಯಾಂಕಿಂಗ್ ಆಗಿರುತ್ತೆ. ಸೊ ಇದರಲ್ಲಿ 139 ರಾಷ್ಟ್ರಗಳಲ್ಲಿ ಮಾಡಿರ್ತಕ್ಕಂಥ ಸರ್ವೆಯ ಪ್ರಕಾರ ಭಾರತ ರಾಷ್ಟ್ರ 38ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಸೊ ಈ ಒಂದು ವರದಿಯನ್ನ ಯಾರು ಬಿಡುಗಡೆ ಮಾಡ್ತಾರೆ ಅಂತ ನಿಮ್ಗೆ ಪ್ರಶ್ನೆ ಕೇಳಿದ್ರೆ, ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕ್ ಅಂತ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಯಾವ ಆಯಾಮಗಳ ಮೇಲೆ ಇದನ್ನ ನಿರ್ಧಾರ ಮಾಡ್ತಾರೆ ಅಂದ್ರೆ, ಆ ದೇಶದಲ್ಲಿರ್ತಕ್ಕಂಥ ಕಸ್ಟಮ್ಸ್ ಅಥವಾ ಸೇವಾ ಸುಂಕ ಒಂದು ಪ್ಯಾರಾಮೀಟರ್ ಆಗಿರುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಮೂಲ ಸೌಕರ್ಯಗಳು, ಸರ್ವಿಸ್ ಕ್ವಾಲಿಟಿ ಅಂದ್ರೆ ಸೇವೆಯ ಗುಣಮಟ್ಟವನ್ನ ಅವರು ಕನ್ಸಿಡರ್ ಮಾಡ್ತಾರೆ. ಅದಾದ್ಮೇಲೆ ಟೈಮ್ಲಿನೆಸ್ ಅಂದ್ರೆ ಈ ಒಂದು ಟ್ರಾನ್ಸ್ಪೋರ್ಟೇಷನ್ ಸಮಯಕ್ಕೆ ಸರಿಯಾಗಿ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ತಾರೆ. ಅದಾದ್ಮೇಲೆ ಇಂಟರ್ನ್ಯಾಷನಲ್ ಶಿಪ್ಮೆಂಟ್ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಕ್ಕಂಥ ಒಂದು ಸಂಪರ್ಕ. ಅದಾದ್ಮೇಲೆ ಟ್ರ್ಯಾಕಿಂಗ್ ಅಂಡ್ ಟ್ರೇಸಿಂಗ್ ಅಂದ್ರೆ ವಸ್ತುಗಳು ಕೆಲವೊಮ್ಮೆ ಕಳೆದೋಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ, ಅದನ್ನ ಟ್ರ್ಯಾಕ್ ಮಾಡ್ತಕ್ಕಂಥ ಸಿಸ್ಟಮ್ ಎಷ್ಟು ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ ಅನ್ನೋ ಆಧಾರದ ಮೇಲೆ ಲಾಜಿಸ್ಟಿಕ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಥವಾ ಸರಕು ಸಾಗಣೆ ಕಾರ್ಯಕ್ಷಮತೆ ಸೂಚ್ಯಾಂಕವನ್ನ ಬಿಡುಗಡೆ ಮಾಡ್ತಾರೆ. ಸೊ ಈ ಒಂದು ಸೂಚ್ಯಾಂಕದಲ್ಲಿ ಟಾಪ್ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರ ಯಾವುದು ಅಂದ್ರೆ ಸಿಂಗಪುರ್, 2ನೇ ಸ್ಥಾನದಲ್ಲಿ ಫಿನ್ಲ್ಯಾಂಡ್ ಮತ್ತು 3ನೇ ಸ್ಥಾನದಲ್ಲಿ ನಾವು ಜರ್ಮನಿಯನ್ನ ನೋಡ್ಬೋದಾಗಿರುತ್ತೆ. ಸೊ ಮುಂದಿನ ಸೂಚ್ಯಾಂಕಕ್ಕೆ ಹೋಗೋಣ. ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ 2023 ಅಥವಾ ಜಾಗತಿಕ ಫೈರ್ ಪವರ್ ಸೂಚ್ಯಾಂಕ 2023, ಈ ಒಂದು ಸೂಚ್ಯಾಂಕದಲ್ಲಿ ನಮ್ಮ ಭಾರತ ರಾಷ್ಟ್ರ 145 ರಾಷ್ಟ್ರಗಳಲ್ಲಿ ಸರ್ವೆ ಮಾಡಿದ್ದರೆ ನಾವು 4ನೇ ಸ್ಥಾನವನ್ನ ಪಡೆದುಕೊಂಡಿರ್ತೇವೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಗ್ಲೋಬಲ್ ಫೈರ್ ಪವರ್ ಇಂಡೆಕ್ಸ್ ಅಂದ್ರೆ, ಈ ಒಂದು ಸೂಚ್ಯಾಂಕದಲ್ಲಿ ಅವರು ಯಾವ ಪ್ಯಾರಾಮೀಟರ್ ನ ಕನ್ಸಿಡರ್ ಮಾಡ್ತಾರೆ ಅಂದ್ರೆ, ಟ್ರೂಪ್ ಸ್ಟ್ರೆಂತ್ ಅಂದ್ರೆ ಆ ರಾಷ್ಟ್ರದಲ್ಲಿರ್ತಕ್ಕಂಥ ಪಡೆಗಳ ಸಾಮರ್ಥ್ಯ, ನ್ಯಾಷನಲ್ ರಿಸೋರ್ಸಸ್ ಅಂದ್ರೆ ರಾಷ್ಟ್ರೀಯ ಸಂಪನ್ಮೂಲಗಳು, ಫಿನಾನ್ಷಿಯಲ್ ಸ್ಟೇಟಸ್ ಆರ್ಥಿಕ ಪರಿಸ್ಥಿತಿ, ಲಾಜಿಸ್ಟಿಕ್ಸ್ ಅಂದ್ರೆ ಸರಕು ಸಾಗಣೆ ವ್ಯವಸ್ಥೆ, 3ನೇದು ಜಿಯೋಗ್ರಾಫಿಕಲ್ ಸ್ಕೇಲ್ ಅಥವಾ ಭೌಗೋಳಿಕ ಪ್ರಮಾಣದ ಆಧಾರದ ಮೇಲೆ ಈ ಒಂದು ಸೂಚ್ಯಾಂಕವನ್ನ ಬಿಡುಗಡೆ ಮಾಡ್ತಾರೆ. ಸೊ ಇದರಲ್ಲಿ ಟಾಪ್ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಆಗಿರುತ್ತೆ. ಸೊ 2ನೇ ಸ್ಥಾನದಲ್ಲಿ ನಾವು ರಷ್ಯಾವನ್ನ ನೋಡ್ಬೋದು, 3ನೇ ಸ್ಥಾನದಲ್ಲಿ ಚೈನಾವನ್ನ ನೋಡ್ಬೋದು, ನಮ್ಮ ಭಾರತ ರಾಷ್ಟ್ರವನ್ನ ನಾವು 4ನೇ ಸ್ಥಾನದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಮುಂದಿನ ಸೂಚ್ಯಾಂಕ ಜಾಗತಿಕ ಭಯೋತ್ಪಾದನೆ ಸೂಚ್ಯಾಂಕ 2023, ಗ್ಲೋಬಲ್ ಟೆರರಿಸಂ ಇಂಡೆಕ್ಸ್ 2023. ಸೊ ಈ ಒಂದು ಸೂಚ್ಯಾಂಕದಲ್ಲಿ ನಮ್ಮ ಭಾರತ ರಾಷ್ಟ್ರ 13ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಸೊ ಈ ಒಂದು ಸೂಚ್ಯಾಂಕವನ್ನ ಬಿಡುಗಡೆ ಮಾಡ್ತಕ್ಕಂಥವರು ದಿ ಇನ್ಸ್ಟಿಟ್ಯೂಟ್ ಫಾರ್ ಎಕನಾಮಿಕ್ಸ್ ಅಂಡ್ ಪೀಸ್ ಅಥವಾ ಅರ್ಥಶಾಸ್ತ್ರ ಮತ್ತು ಶಾಂತಿ ಸಂಸ್ಥೆ ಅಂತ ಕರಿತೇವೆ. ಸೊ ಈ ಒಂದು ಸೂಚ್ಯಾಂಕದಲ್ಲಿ 1ನೇ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರ ಅಫ್ಘಾನಿಸ್ತಾನ್, 2ನೇ ಸ್ಥಾನದಲ್ಲಿ ನಾವು ಬರ್ಕಿನಾ ಫಾಸೋ ಮತ್ತು 3ನೇ ಸ್ಥಾನದಲ್ಲಿ ನಾವು ಸೊಮಾಲಿಯಾವನ್ನ ನೋಡ್ಬೋದಾಗಿರುತ್ತೆ. ಸೊ ಮುಂದಿನ ವರದಿಗೆ ಹೋಗೋಣ. ಸಿಪ್ರಿ
ರಿಪೋರ್ಟ್ ಅಥವಾ ಸಿಪ್ರಿ ವರದಿ. ಸೊ ಸಿಪ್ರಿಗೆ ಸಂಬಂಧಪಟ್ಟಂತೆ ಈಗ ನಾನು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ವರದಿ ಯಾವುದು ಅಂದ್ರೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಇಂಪೋರ್ಟರ್ ಆಫ್ ಆರ್ಮ್ಸ್, ಅಂದ್ರೆ ವಿಶ್ವದಲ್ಲಿಯೇ ಈ ಶಸ್ತ್ರಾಸ್ತ್ರಗಳನ್ನ ಹೆಚ್ಚಾಗಿ ಆಮದು ಮಾಡ್ಕೊಳ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಯ ಬಗ್ಗೆ ನಾನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಸಿಪ್ರಿ ಅಂದ್ರೆ ಸ್ಟಾಕ್ಹೋಮ್ ಇಂಟರ್ನ್ಯಾಷನಲ್ ಪೀಸ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಅಂತಕ್ಕಂಥದ್ದು ಇದರ ಫುಲ್ ಫಾರ್ಮ್ ಆಗಿರುತ್ತೆ. ಸೊ ಇದು ಒಂದು ಸ್ವೀಡಿಶ್ ಥಿಂಕ್ ಟ್ಯಾಂಕ್ ಆಗಿರುತ್ತೆ. ಹಾಗಿದ್ರೆ ಈ ಒಂದು ಶಸ್ತ್ರಾಸ್ತ್ರಗಳನ್ನ ಬೇರೆ ದೇಶಗಳಿಂದ ಆಮದು ಮಾಡ್ಕೊಳ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ನಮ್ಮ ಭಾರತ ರಾಷ್ಟ್ರವನ್ನ ನಾವು ಮೊದಲನೇ ಸ್ಥಾನದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಎರಡನೇ ಸ್ಥಾನದಲ್ಲಿ ನಾವು ಸೌದಿ ಅರೇಬಿಯಾನ ನೋಡ್ಬೋದು, ಮೂರನೇ ಸ್ಥಾನದಲ್ಲಿ ಕತಾರ್, 4 ಆಸ್ಟ್ರೇಲಿಯಾ ಮತ್ತು 5ನೇ ಸ್ಥಾನದಲ್ಲಿ ನಾವು ಚೈನಾವನ್ನ ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶಕ್ಕೆ ಜಾಸ್ತಿ ಆರ್ಮ್ಸ್ ಅನ್ನ ಎಕ್ಸ್ಪೋರ್ಟ್ ಮಾಡ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ರಷ್ಯಾದಿಂದ ನಾವು 45% ಅಷ್ಟು ಶಸ್ತ್ರಾಸ್ತ್ರಗಳನ್ನ ಖರೀದಿ ಮಾಡ್ತಾ ಇದ್ದೇವೆ. ಸೊ ಎರಡನೇ ಸ್ಥಾನದಲ್ಲಿ ನಾವು ಫ್ರಾನ್ಸ್ ಅಂದ್ರೆ 29% ಅಷ್ಟು ಶಸ್ತ್ರಾಸ್ತ್ರಗಳನ್ನ ನಾವು ಫ್ರಾನ್ಸ್ ಇಂದ ಖರೀದಿ ಮಾಡ್ತಾ ಇದ್ದೇವೆ. ಮತ್ತು ಮೂರನೇ ಸ್ಥಾನದಲ್ಲಿ ನಾವು US ಅನ್ನ ನೋಡ್ಬೋದಾಗಿರುತ್ತೆ. ಸೊ ಭಾರತ ಹೇಗೆ ಬೇರೆ ರಾಷ್ಟ್ರಗಳಿಂದ ವಸ್ತುಗಳನ್ನ ಖರೀದಿ ಮಾಡುತ್ತೆ, ಅದೇ ರೀತಿ ಭಾರತ ರಾಷ್ಟ್ರವು ಕೂಡ ಬೇರೆ ರಾಷ್ಟ್ರಗಳಿಗೆ ಶಸ್ತ್ರಾಸ್ತ್ರಗಳನ್ನ ಮಾರಾಟ ಕೂಡ ಮಾಡುತ್ತೆ. ಸೊ ಮಾರಾಟ ಮಾಡ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ನಾವು ಹೈಯೆಸ್ಟ್ ರಷ್ಯಾಗೆ ಸೆಲ್ ಮಾಡ್ತೇವೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ನಾವು ಫ್ರಾನ್ಸ್ಗೆ ಈ ಒಂದು ಶಸ್ತ್ರಾಸ್ತ್ರಗಳನ್ನ ನಾವು ಸೆಲ್ ಮಾಡ್ತೇವೆ, ಮತ್ತು ಮೂರನೇ ಸ್ಥಾನದಲ್ಲಿ ನಾವು ಇಸ್ರೇಲ್ಗೆ ನಮ್ಮ ಭಾರತ ರಾಷ್ಟ್ರದ ಈ ಒಂದು ಶಸ್ತ್ರಾಸ್ತ್ರಗಳನ್ನ ಮಾರಾಟ ಮಾಡ್ತಕ್ಕಂತ ಅತಿ ದೊಡ್ಡ ಮಾರುಕಟ್ಟೆಯನ್ನ ನಾವು ಇಸ್ರೇಲ್ ಅಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದಾದ ನಂತರ ಮುಂದಿನ ಸೂಚ್ಯಾಂಕಕ್ಕೆ ಹೋಗೋಣ. ಫ್ರೀಡಮ್ ಹೌಸ್ ಇಂಡೆಕ್ಸ್ ಅಥವಾ ಹ್ಯೂಮನ್ ಫ್ರೀಡಮ್ ಇಂಡೆಕ್ಸ್ ಅಂತ ಕರಿತೇವೆ. ಇದರರ್ಥ ಆ ಒಂದು ರಾಷ್ಟ್ರದಲ್ಲಿರ್ತಕ್ಕಂಥ ಪ್ರಜೆಗಳು ಎಷ್ಟು ಸ್ವೇಚ್ಛವಾಗಿದ್ದಾರೆ ಅಂತಕ್ಕಂಥದನ್ನ ಮೆಷರ್ ಮಾಡ್ತಕ್ಕಂಥ ಒಂದು ಇಂಡೆಕ್ಸ್ ಆಗಿರುತ್ತೆ. ಸೊ ಈ ಒಂದು ಇಂಡೆಕ್ಸ್ ಅನ್ನ ಕಲರ್ ಕೋಡ್ ನ ಮುಖಾಂತರ ಅಳಿತಾರೆ. ಸೊ ಅಂದ್ರೆ ಡಾರ್ಕ್ ಬ್ಲೂ ಇದ್ರೆ ಆ ಒಂದು ರಾಷ್ಟ್ರವನ್ನ ಮೋರ್ ಫ್ರೀ ಅಂದ್ರೆ ಹೆಚ್ಚು ಮುಕ್ತವಾಗಿರ್ತಕ್ಕಂಥ ರಾಷ್ಟ್ರ ಅಂತ ಹೇಳ್ಬೋದಾಗಿರುತ್ತೆ. ಸೊ ಡಾರ್ಕ್ ಬ್ರೌನ್ ಇದ್ರೆ ಸೊ ಆ ಒಂದು ರಾಷ್ಟ್ರವನ್ನ ಲೆಸ್ ಫ್ರೀ ಕಂಟ್ರಿ ಅಂತ ಹೇಳ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ರಾಷ್ಟ್ರದ ಈ ಒಂದು ಬಣ್ಣವನ್ನ ನೀವು ನೋಡ್ಬೋದಾಗಿರುತ್ತೆ. ಸೊ ಲೈಟ್ ಬ್ಲೂ ಇರುವ ಕಾರಣದಿಂದ ಸಮ್ವೇರ್ ಈ ಬ್ಯಾಂಡ್ ಅಲ್ಲಿ ನಾವು ಬರ್ತೇವೆ. ಸೊ ಇದರಿಂದ ನಮ್ಮ ಭಾರತ ದೇಶದಲ್ಲಿ ಮೀಡಿಯಂ ಲೆವೆಲ್ ಆಫ್ ಫ್ರೀಡಮ್ ಅನ್ನ ಇರೋದನ್ನ ನಾವು ಈ ಸೂಚ್ಯಾಂಕದ ಮುಖಾಂತರ ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ಈ ಒಂದು ಸೂಚ್ಯಾಂಕವನ್ನ ಮೆಷರ್ ಮಾಡ್ಲಿಕ್ಕೆ ಕನ್ಸಿಡರ್ ಮಾಡ್ತಕ್ಕಂಥ ಪ್ಯಾರಾಮೀಟರ್ಸ್ ಯಾವುದು ಅಂದ್ರೆ ದ ಡಿಗ್ರಿ ಆಫ್ ಸಿವಿಲ್ ಲಿಬರ್ಟೀಸ್, ಅಂದ್ರೆ ಆ ಒಂದು ರಾಷ್ಟ್ರದಲ್ಲಿರ್ತಕ್ಕಂಥ ನಾಗರಿಕರಿಗೆ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯಗಳು, ಪೊಲಿಟಿಕಲ್ ರೈಟ್ಸ್ ರಾಜಕೀಯ ಹಕ್ಕುಗಳು, ಡಿಸ್ಪ್ಯೂಟೆಡ್ ಟೆರಿಟರೀಸ್ ಅರೌಂಡ್ ದಿ ವರ್ಲ್ಡ್ ಅಂದ್ರೆ ಪ್ರಪಂಚದಾದ್ಯಂತ ಇರತಕ್ಕಂಥ ವಿವಾದಿತ ಪ್ರದೇಶಗಳು. ಯಾವಾಗ ವಿವಾದಿತ ಜಾಸ್ತಿ ಇರುತ್ತೆ ಅಥವಾ ವಿವಾದ ಜಾಸ್ತಿ ಇರುತ್ತೆ, ಆ ರಾಷ್ಟ್ರದ ಪ್ರಜೆಗಳ ಒಂದು ಶಾಂತಿ ಕದಡ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ, ಅವರ ಫ್ರೀಡಮ್ಗೂ ಕೂಡ ಅಫೆಕ್ಟ್ ಆಗಿರುತ್ತೆ. ಸೊ ಅದರಿಂದ ಈ ಒಂದು ಪ್ಯಾರಾಮೀಟರ್ ಅನ್ನು ಕೂಡ ಇಲ್ಲಿ ಕನ್ಸಿಡರ್ ಮಾಡಿರ್ತಾರೆ. ಹಾಗಿದ್ರೆ ಈ ಒಂದು ವರದಿಯ ಪ್ರಕಾರ ಅಥವಾ ಈ ಒಂದು ಸೂಚ್ಯಾಂಕದ ಪ್ರಕಾರ ಅತ್ಯಂತ ಕಡಿಮೆ ಫ್ರೀಡಮ್ ಅನ್ನ ಹೊಂದಿರತಕ್ಕಂತ ರಾಷ್ಟ್ರಗಳ ಪಟ್ಟಿಯಲ್ಲಿ ನಾವು ಟಿಬೇಟ್ ಅನ್ನ ಮೊದಲನೇ ಸ್ಥಾನದಲ್ಲಿ ನೋಡ್ಬೋದಾಗಿರುತ್ತೆ, ಎರಡನೇ ಸ್ಥಾನದಲ್ಲಿ ಸೌತ್ ಸುಡಾನ್ ಮತ್ತು ಮೂರನೇ ಸ್ಥಾನದಲ್ಲಿ ನಾವು ಸಿರಿಯಾವನ್ನ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ವರದಿಯನ್ನ ಪ್ರತಿ ವರ್ಷ ರಿಲೀಸ್ ಮಾಡ್ತಕ್ಕಂಥವ್ರು ಇಂಟರ್ನ್ಯಾಷನಲ್ ವಾಚ್ ಡಾಗ್ ಆಗಿರ್ತಕ್ಕಂಥ ಫ್ರೀಡಮ್ ಹೌಸ್ ವತಿಯಿಂದ ಬಿಡುಗಡೆ ಆಗ್ತಕ್ಕಂಥ ವರದಿಯಾಗಿರುತ್ತೆ. ಸೊ ಮುಂದಿನ ಸೂಚ್ಯಾಂಕಕ್ಕೆ ಹೋಗೋಣ. ಗ್ಲೋಬಲ್ ಸ್ಲೇವರಿ ಇಂಡೆಕ್ಸ್ ಅಥವಾ ಜಾಗತಿಕ ಜೀತದಾಳು ಸೂಚ್ಯಾಂಕ 2023. ಸೊ ಈ ಒಂದು ಸೂಚ್ಯಾಂಕದಲ್ಲೂ ಕೂಡ ಭಾರತ ದೇಶಕ್ಕೆ ನಿರ್ದಿಷ್ಟವಾದ ರ್ಯಾಂಕ್ ಅನ್ನ ಎಲ್ಲೂ ಕೂಡ ಮೆನ್ಷನ್ ಮಾಡಿರೋದಿಲ್ಲ. ಬಟ್ ಈ ವರದಿಯಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥ ಒಂದು ಮಾಹಿತಿ ಏನು ಅಂದ್ರೆ ಇಂಡಿಯಾ, ಚೈನಾ, ರಷ್ಯಾ, ಇಂಡೋನೇಷಿಯಾ, ಟರ್ಕಿಯೇ ಮತ್ತು US ಇವೆಲ್ಲ G20 ಯಲ್ಲಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ G20 ಇಲ್ಲಿರ್ತಕ್ಕಂಥ ರಾಷ್ಟ್ರಗಳಲ್ಲಿ ಹೆಚ್ಚು ಈ ಒಂದು ಫೋರ್ಸ್ಡ್ ಲೇಬರ್ ಅಂತಕ್ಕಂಥದ್ದು ಅಂದ್ರೆ ಈ ಹೆಚ್ಚಾಗಿ ಈ ಒಂದು ಬಲವಂತದ ದುಡಿಮೆ ಅಂತ ನಾವೇನ್ ಕರಿತೇವೆ. ಸೊ ಬಲವಂತದ ದುಡಿಮೆ ಇರ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ಅದರಲ್ಲೂ G20 ರಾಷ್ಟ್ರಗಳಲ್ಲಿ ನಮ್ಮ ಭಾರತ ರಾಷ್ಟ್ರವನ್ನ ಕೂಡ ನಾವು ನೋಡ್ಬೋದಾಗಿರುತ್ತೆ. ಹಾಗಿದ್ರೆ ಈ ಒಂದು ರ್ಯಾಂಕಿಂಗ್ ನಲ್ಲಿ ಹೆಚ್ಚು ಈ ಒಂದು ಜೀತದಾಳು ಪದ್ಧತಿ ಅಥವಾ ಸ್ಲೇವರಿ ಇರ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ನಾರ್ತ್ ಕೊರಿಯಾ ಮೊದಲನೇ ಸ್ಥಾನದಲ್ಲಿರುತ್ತೆ, ಎರಡನೇ ಸ್ಥಾನದಲ್ಲಿ ನಾವು ಎರಿಟ್ರಿಯಾವನ್ನ ನೋಡ್ಬೋದು, ಮೂರನೇ ಸ್ಥಾನದಲ್ಲಿ ನಾವು ಮರಿಷಿಯಾನನ ನೋಡ್ಬೋದಾಗಿರುತ್ತೆ. ಸೊ ಅತ್ಯಂತ ಕಡಿಮೆ ಸ್ಲೇವರಿ ಇರ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ಸ್ವಿಟ್ಜರ್ಲ್ಯಾಂಡ್ ಮೊದಲನೇ ಸ್ಥಾನದಲ್ಲಿರುತ್ತೆ, ಎರಡನೇ ಸ್ಥಾನದಲ್ಲಿ ನಾರ್ವೆ ಮತ್ತು ಮೂರನೇ ಸ್ಥಾನದಲ್ಲಿ ನಾವು ಜರ್ಮನಿಯನ್ನ ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ರಾಷ್ಟ್ರದ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ನಾವು ನೋಡೋದಾದ್ರೆ ಸೊ ನಮ್ಮ ಭಾರತ ದೇಶದ ಸ್ಟ್ಯಾಟಿಸ್ಟಿಕ್ಸ್ ಹೇಗಿರುತ್ತೆ ಅಂದ್ರೆ ಸೊ 1000 ಪೀಪಲ್ ಅಲ್ಲಿ 8 ಜನಕ್ಕೆ ಈ ಒಂದು ಸ್ಲೇವರಿ ಇರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ 100 ಜನರಲ್ಲಿ 56 ಜನ ವಲ್ನರಬಲ್ ಇರ್ತಾರೆ, ಅಂದ್ರೆ ಈ ಒಂದು ಸ್ಲೇವರಿಗೆ ಒಳಗಾಗಬಹುದಾಗಿರ್ತಕ್ಕಂಥ ಜನರ ಸಂಖ್ಯೆಯಲ್ಲಿ ನಾವು 56 ಜನರನ್ನ ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ
ಏನೋ ಗವರ್ಮೆಂಟ್ ರೆಸ್ಪಾನ್ಸ್ ಅಂದ್ರೆ 100 ಜನಕ್ಕೆ ಈ ರೀತಿಯ ಒಂದು ಫೋರ್ಸ್ಡ್ ಲೇಬರ್ ಇದ್ರೆ ನಮ್ಮ ಭಾರತ ರೆಸ್ಪಾನ್ಸ್ ಮಾಡ್ತಾ ಇರ್ತಕ್ಕಂಥದ್ದು 46 ಜನಕ್ಕೆ ಮಾತ್ರ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಬಿಡುಗಡೆ ಮಾಡಿರ್ತಕ್ಕಂಥವ್ರು ವಾಕ್ ಫ್ರೀ ಅಂತಕ್ಕಂಥ ಒಂದು ಸಂಸ್ಥೆಯಿಂದ ಬಿಡುಗಡೆ ಆಗಿರ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ಇದನ್ನ ಇನ್ನೂ ಯಾರ್ಯಾರು ಅಸೋಸಿಯೇಟೆಡ್ ಆಗಿ ಬಿಡುಗಡೆ ಮಾಡ್ತಾರಂದ್ರೆ ILO ಅಂದ್ರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಅದಾದ್ಮೇಲೆ ವಾಕ್ ಫ್ರೀ ಅಂತಕ್ಕಂಥ ಒಂದು ಸಂಸ್ಥೆ, ಅದಾದ್ಮೇಲೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಫಾರ್ ಮೈಗ್ರೇಷನ್ ಅಂತ ನಾವೇನ್ ಕರಿತೇವೆ. ಸೊ ಈ 3 ಜನ ಬಿಡುಗಡೆ ಮಾಡ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ಈ ವರ್ಷ 160 ಕಂಟ್ರೀಸ್ ಗಳಲ್ಲಿ ಮಾಡಿರ್ತಕ್ಕಂಥ ಒಂದು ಸರ್ವೆಯ ಪ್ರಕಾರ ಬಿಡುಗಡೆ ಆಗಿರ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ಈ ಒಂದು ವರದಿಯ ಪ್ರಕಾರ ಪ್ರಪಂಚದಾದ್ಯಂತ 49.6 ಮಿಲಿಯನ್ ಪೀಪಲ್ ಆರ್ ಅಂಡರ್ ಮಾಡರ್ನ್ ಸ್ಲೇವರಿ ಅಂದ್ರೆ ಆಧುನಿಕ ಗುಲಾಮಗಿರಿ ಅಂತ ನಾವೇನ್ ಕರಿತೇವೆ. ಸೊ ಇದರ ಅಡಿಯಲ್ಲಿ ಜಗತ್ತಿನಾದ್ಯಂತ 49.6 ಮಿಲಿಯನ್ ಜನರಿರ್ತಾರೆ. ಹಾಗಿದ್ರೆ ವಾಟ್ ಯು ಮೀನ್ ಬೈ ಮಾಡರ್ನ್ ಸ್ಲೇವರಿ? ಮಾಡರ್ನ್ ಸ್ಲೇವರಿ ಅಂದ್ರೆ ಒಂದು ರಾಷ್ಟ್ರದಲ್ಲಿ ಈ ಫೋರ್ಸ್ಡ್ ಲೇಬರ್ ಆಗಿರ್ಬೋದು ಅಥವಾ ಫೋರ್ಸ್ಡ್ ಮ್ಯಾರೇಜ್ ಆಗಿರ್ಬೋದು, ಸೊ ಅದನ್ನು ಕೂಡ ನಾವು ಮಾಡರ್ನ್ ಸ್ಲೇವರಿ ಅಂತ ಕರಿಬಹುದಾಗಿರುತ್ತೆ. ಈ 49.6 ಮಿಲಿಯನ್ ಮಾಡರ್ನ್ ಸ್ಲೇವರೀಸ್ಗೆ ಒಳಗಾಗಿರ್ತಕ್ಕಂಥ ಪಾಪ್ಯುಲೇಷನ್ ಅಲ್ಲಿ 11 ಮಿಲಿಯನ್ ಜನರನ್ನ ನಮ್ಮ ಭಾರತ ದೇಶದಲ್ಲಿಯೇ ನಾವು ನೋಡ್ಬೋದಾಗಿರುತ್ತೆ. ಸೊ ಮುಂದಿನ ಸೂಚ್ಯಾಂಕಕ್ಕೆ ಹೋಗೋಣ. ಅಂತಾರಾಷ್ಟ್ರೀಯ ಬೌದ್ಧಿಕ ಆಸ್ತಿ ಸೂಚ್ಯಾಂಕ ವರದಿ 2023 ಇಂಟರ್ನ್ಯಾಷನಲ್ IP ಇಂಡೆಕ್ಸ್ ಅಂತ ಕರಿತೇವೆ. IP ಅಂದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂತ ಕರಿತೇವೆ. ಸೊ ಇದು ಏನನ್ನ ಸೂಚಿಸುತ್ತೆ ಅಂದ್ರೆ ಆ ರಾಷ್ಟ್ರದಲ್ಲಿ ನಡೀತಾ ಇರ್ತಕ್ಕಂಥ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಬಗ್ಗೆ ಲೈಟ್ ಅನ್ನ ಬೀರ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಆ ರಾಷ್ಟ್ರದಲ್ಲಿ ಹೆಚ್ಚು ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮತ್ತೆ ಹೊಸ ಹೊಸ ಇನೋವೇಷನ್ಸ್ ಆಗ್ತಾ ಇದ್ರೆ ಸೊ ಅದಕ್ಕೆ ಹೆಚ್ಚು ಹೆಚ್ಚು ಪೇಟೆಂಟ್ ಗಳನ್ನ ಮಾಡ್ಕೊಳ್ಬೋದಾಗಿರುತ್ತೆ. ಸೊ ಯಾವಾಗ ಹೆಚ್ಚು ಹೆಚ್ಚು ಪೇಟೆಂಟ್ ಆಗುತ್ತೆ ಆ ರಾಷ್ಟ್ರ ಅಥವಾ ಅದನ್ನ ತಯಾರಿ ಮಾಡಿರ್ತಕ್ಕಂಥ ವ್ಯಕ್ತಿಗೆ ಹೆಚ್ಚು ಆರ್ಥಿಕ ಲಾಭವನ್ನ ಉಂಟು ಮಾಡ್ತಕ್ಕಂಥ ಒಂದು ಡಿಸ್ಕವರಿ ಆಗಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈ ಬೌದ್ಧಿಕ ಆಸ್ತಿಯಲ್ಲಿ ಹೆಚ್ಚಾಗಿ ಮಾಡಿರ್ತಕ್ಕಂಥ ಒಂದು ವರದಿಯನ್ನ ಈ ಸೂಚ್ಯಾಂಕದ ಮುಖಾಂತರ ನಾವು ಹೇಳ್ಬೋದಾಗಿರುತ್ತೆ. ಸೊ ಈ ಸೂಚ್ಯಾಂಕದಲ್ಲಿ ನಮ್ಮ ಭಾರತ ರಾಷ್ಟ್ರ 55 ರಾಷ್ಟ್ರಗಳಲ್ಲಿ 42ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಸೊ ಈ ಒಂದು ವರದಿಯನ್ನ ಅಥವಾ ಸೂಚ್ಯಾಂಕವನ್ನ ಬಿಡುಗಡೆ ಮಾಡ್ತಕ್ಕಂಥವ್ರು US ಚೇಂಬರ್ ಆಫ್ ಕಾಮರ್ಸ್ ನ ವತಿಯಿಂದ ಬಿಡುಗಡೆ ಆಗ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ಈ ವರದಿಯಲ್ಲಿ ಕನ್ಸಿಡರ್ ಮಾಡ್ತಕ್ಕಂಥ ಪ್ಯಾರಾಮೀಟರ್ಸ್ ಯಾವ್ದಾವ್ದು ಅಂದ್ರೆ ಪೇಟೆಂಟ್ ಅಂದ್ರೆ ಅವರು ಮಾಡಿರ್ತಕ್ಕಂಥ ಡಿಸ್ಕವರಿಯನ್ನ ಯಾರು ಕೂಡ ಕಾಪಿ ಮಾಡಬಾರ್ದು. ಸೊ ಆ ಒಂದು ವ್ಯವಸ್ಥೆಯನ್ನ ನಾವು ಪೇಟೆಂಟ್ ಅಂತ ಕರಿತೇವೆ. ಆ ರಾಷ್ಟ್ರದಲ್ಲಿ ಆಗಿರ್ತಕ್ಕಂಥ ಪೇಟೆಂಟ್ ಗಳಾಗಿರ್ಬೋದು, ಕಾಪಿ ರೈಟ್ ಲಾಸ್ ಅಂದ್ರೆ ಹಕ್ಕು ಸ್ವಾಮ್ಯ ಕಾನೂನುಗಳಾಗಿರ್ಬೋದು, IP ಅಸೆಟ್ ಅಂದ್ರೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಸ್ವತ್ತುಗಳಾಗಿರ್ಬೋದು, ಅದಾದ್ಮೇಲೆ ರಾಟಿಫಿಕೇಶನ್ ಆಫ್ ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿರ್ತಕ್ಕಂಥ ಒಪ್ಪಂದಗಳ ಅನುಮೋದನೆ ಆಗಿರ್ಬೋದು. ಸೊ ಇಷ್ಟು ಪ್ಯಾರಾಮೀಟರ್ಸ್ ಅನ್ನ ಕನ್ಸಿಡರ್ ಮಾಡಿಕೊಂಡು ಈ ಒಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡ್ತಾರೆ. ಸೊ ಈ ರ್ಯಾಂಕಿಂಗ್ ನಲ್ಲಿ ಟಾಪ್ ಅಲ್ಲಿ ಇರ್ತಕ್ಕಂಥ ರಾಷ್ಟ್ರ ಯುನೈಟೆಡ್ ಸ್ಟೇಟ್ಸ್, 2ನೇ ಸ್ಥಾನದಲ್ಲಿ ಯುನೈಟೆಡ್ ಕಿಂಗ್ಡಮ್ ಮತ್ತು 3ನೇ ಸ್ಥಾನದಲ್ಲಿ ನಾವು ಜರ್ಮನಿಯನ್ನ ನೋಡ್ಬೋದಾಗಿರುತ್ತೆ. ಸೊ ಮುಂದಿನ ಸೂಚ್ಯಾಂಕಕ್ಕೆ ಹೋಗೋಣ. ಗ್ಲೋಬಲ್ ಜೆಂಡರ್ ಇಂಡೆಕ್ಸ್ ಅಥವಾ ಜಾಗತಿಕ ಲಿಂಗ ಸೂಚ್ಯಾಂಕ. ಗ್ಲೋಬಲ್ ಜೆಂಡರ್ ಇಂಡೆಕ್ಸ್ ಅಂತನಾದ್ರೂ ಕರಿಬೋದಾಗಿರುತ್ತೆ ಅಥವಾ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಂತನಾದ್ರೂ ಕರಿಬೋದಾಗಿರುತ್ತೆ. ಸೊ ಈ ಒಂದು ಇಂಡೆಕ್ಸ್ ಏನನ್ನ ಸೂಚಿಸುತ್ತೆ ಅಂದ್ರೆ ಸೊ ಹೌ ಫಾರ್ ಮೆನ್ ಅಂಡ್ ವಿಮೆನ್ ಆರ್ ಈಕ್ವಲಿ ಟ್ರೀಟೆಡ್ ಅಂತಕ್ಕಂಥ ಒಂದು ವರದಿಯನ್ನ ನೀಡ್ತಕ್ಕಂಥ ಒಂದು ಸೂಚ್ಯಾಂಕವಾಗಿರುತ್ತೆ. ಸೊ ಈ ಒಂದು ಸೂಚ್ಯಾಂಕದಲ್ಲಿ ನಮ್ಮ ಭಾರತ ದೇಶ 146 ರಾಷ್ಟ್ರಗಳಲ್ಲಿ 127ನೇ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಹಾಗಿದ್ರೆ ಈ ಒಂದು ಸೂಚ್ಯಾಂಕವನ್ನ ಬಿಡುಗಡೆ ಮಾಡ್ಲಿಕ್ಕೆ 4 ಫ್ರೇಮ್ ವರ್ಕ್ ಅಂದ್ರೆ ಚೌಕಟ್ಟುಗಳನ್ನ ಕನ್ಸಿಡರ್ ಮಾಡ್ತಾರೆ. ಸೊ ಮೊದಲನೇ ಚೌಕಟ್ಟನ್ನ ನಾವು ಎಕನಾಮಿಕ್ ಪಾರ್ಟಿಸಿಪೇಷನ್ ಅಂಡ್ ಆಪರ್ಚುನಿಟಿ ಅಂತ ಕರಿತೇವೆ. ಅಂದ್ರೆ ಮಹಿಳೆಯರು ಆರ್ಥಿಕವಾಗಿ ಎಷ್ಟು ಭಾಗವಹಿಸ್ತಾ ಇದ್ದಾರೆ ಮತ್ತೆ ಅವ್ರಿಗೆ ಎಷ್ಟು ಅವಕಾಶಗಳಿವೆ ಅನ್ನೋದನ್ನ ಚೆಕ್ ಮಾಡ್ತಾರೆ. ಸೊ ಎರಡನೇದು ಎಜುಕೇಶನಲ್ ಅಟೈನ್ಮೆಂಟ್ ಅಂದ್ರೆ ಆ ರಾಷ್ಟ್ರದಲ್ಲಿ ಮಹಿಳೆಯರಿಗೆ ಎಷ್ಟು ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. ಹೆಲ್ತ್ ಅಂಡ್ ಸರ್ವೈವಲ್ ಆರೋಗ್ಯ ಮತ್ತು ಬದುಕುಳಿಯುವಿಕೆಯನ್ನ ಚೆಕ್ ಮಾಡ್ತಾರೆ. ಪೊಲಿಟಿಕಲ್ ಎಂಪವರ್ಮೆಂಟ್ ಅಂದ್ರೆ ರಾಜಕೀಯ ಸಬಲೀಕರಣವನ್ನ ಚೆಕ್ ಮಾಡುವುದರ ಮುಖಾಂತರ ಈ ಒಂದು ವರದಿಯನ್ನ ಬಿಡುಗಡೆ ಮಾಡ್ತಾರೆ. ಸೊ ಈ ಒಂದು ಸೂಚ್ಯಾಂಕವನ್ನ ನಾವು ಗ್ರಹಿಸಿದ್ರೆ ಇದನ್ನ ನಾವು ಚೆಕ್ ಮಾಡಿದ್ರೆ ಸೊ ಈ ಜಗತ್ತಿನಾದ್ಯಂತ ಗ್ಲೋಬಲ್ ಜೆಂಡರ್ ಗ್ಯಾಪ್ ಇಂಡೆಕ್ಸ್ ಅಂತಕ್ಕಂಥದ್ದು 68.4% ಇರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ಪುರುಷರಿಗೂ ಮತ್ತು ಮಹಿಳೆಯರಿಗೂ ಇರ್ತಕ್ಕಂಥ ಅಂತರ 68.4% ಇರುತ್ತೆ. ಅದರಲ್ಲಿ ಒಂದೊಂದು ಪ್ಯಾರಾಮೀಟರ್ ಅನ್ನು ನಾವು ಸಪರೇಟ್ ಮಾಡ್ಕೊಂಡಾಗ ಎಕನಾಮಿಕ್ ಪಾರ್ಟಿಸಿಪೇಷನ್ 60.1% ಮಾತ್ರ ಇರುತ್ತೆ. ಎಜುಕೇಶನಲ್ ಅಟೈನ್ಮೆಂಟ್ ಬಹಳ ಜಾಸ್ತಿ ಇಂಪ್ರೂವ್ ಆಗಿರುತ್ತೆ, 95.2% ವರೆಗೂ ಇಂಪ್ರೂವ್ ಆಗಿರುತ್ತೆ. ಹೆಲ್ತ್ ಮತ್ತೆ ಸರ್ವೈವಲ್ ಅಂತಕ್ಕಂಥದ್ದು ಕೂಡ ಇಂಪ್ರೂವ್ ಆಗಿರುತ್ತೆ, 96.0%
ವರೆಗೂ ಇನ್ಕ್ರೀಸ್ ಆಗಿರುತ್ತೆ. ಬಟ್ ಪೊಲಿಟಿಕಲ್ ಎಂಪವರ್ಮೆಂಟ್ ಅಂತಕ್ಕಂಥದ್ದು ಅಂದ್ರೆ ರಾಜಕೀಯ ಸಬಲೀಕರಣ ಅಂತಕ್ಕಂಥದ್ದು ಅತ್ಯಂತ ಕಡಿಮೆ ಇಂಪ್ರೂವ್ ಆಗಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಕೇವಲ 22.1% ಅಷ್ಟು ಮಾತ್ರ ನಾವು ವಿಮೆನ್ ರೆಪ್ರೆಸೆಂಟೇಷನ್ ಇನ್ ಪೊಲಿಟಿಕ್ಸ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇವೆಲ್ಲವನ್ನ ಆವರೇಜ್ ತೆಗೆದುಕೊಂಡಾಗ ಈ ಒಂದು ಜೆಂಡರ್ ಇಂಡೆಕ್ಸ್ ಅಂತಕ್ಕಂಥದ್ದು 68.4% ಅಲ್ಲಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಜೆಂಡರ್ ಗ್ಯಾಪ್ ನಲ್ಲಿ ಅತ್ಯುತ್ತಮವಾಗಿ ಪರ್ಫಾರ್ಮ್ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ನಾವು ಐಸ್ಲ್ಯಾಂಡ್ ಅನ್ನ ಮೊದಲನೇ ಸ್ಥಾನದಲ್ಲಿ, ಎರಡನೇ ಸ್ಥಾನದಲ್ಲಿ ನಾರ್ವೆ ಮತ್ತು ಫಿನ್ಲ್ಯಾಂಡ್ ಅನ್ನ ನಾವು ಮೂರನೇ ಸ್ಥಾನದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ವರದಿಯನ್ನ ಬಿಡುಗಡೆ ಮಾಡ್ತಕ್ಕಂಥವ್ರು ವರ್ಲ್ಡ್ ಎಕನಾಮಿಕ್ ಫೋರಂ ಅಥವಾ ವಿಶ್ವ ಆರ್ಥಿಕ ವೇದಿಕೆಯಿಂದ ಬಿಡುಗಡೆ ಮಾಡ್ತಕ್ಕಂಥ ವರದಿ ಆಗಿರುತ್ತೆ. ಸೊ ನಮ್ಮ ಭಾರತ ರಾಷ್ಟ್ರವನ್ನ ನಾವು 127ನೇ ಸ್ಥಾನದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಮ್ಮ ನೆರೆಹೊರೆಯ ರಾಷ್ಟ್ರಗಳನ್ನ ಕೂಡ ನಾವಿಲ್ಲಿ ಕೊಟ್ಟಿರ್ತೇವೆ. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಹಾಗಿದ್ರೆ ನಮ್ಮ ಭಾರತ ರಾಷ್ಟ್ರದಲ್ಲಿ ಆ 4 ಚೌಕಟ್ಟುಗಳನ್ನ ನಾನು ಹೇಳ್ದೆ. ಆ 4 ಚೌಕಟ್ಟುಗಳಲ್ಲಿ ನಮ್ಮ ಭಾರತ ರಾಷ್ಟ್ರ ಯಾವ ಚೌಕಟ್ಟಿನಲ್ಲಿ ಉತ್ತಮವಾಗಿದೆ, ಯಾವ್ದ್ರಲ್ಲಿ ಲ್ಯಾಗಿಂಗ್ ಇದೆ ಅನ್ನೋದನ್ನ ಚೆಕ್ ಮಾಡೋದಾದ್ರೆ, ಸೊ ಎಜುಕೇಶನ್ ಅಲ್ಲಿ ನಮ್ಮ ಭಾರತ ರಾಷ್ಟ್ರ ಕೂಡ ಸಾಕಷ್ಟು ಸಮಾನತೆಯನ್ನ ಸಾಧಿಸಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಎಕನಾಮಿಕ್ ಪಾರ್ಟಿಸಿಪೇಷನ್ ಅಂದ್ರೆ ಆರ್ಥಿಕ ಭಾಗವಹಿಸುವಿಕೆಯಲ್ಲಿ ನಾವು 36.7% ಸಮಾನತೆಯನ್ನ ಮಾತ್ರ ಅಚೀವ್ ಮಾಡಿರ್ತೇವೆ. ಪೊಲಿಟಿಕಲ್ ಎಂಪವರ್ಮೆಂಟ್ ನಲ್ಲಿ ನಾವು 25.3% ಅಷ್ಟು ಸಮಾನತೆಯನ್ನ ನಾವು ಮ್ಯಾಚ್ ಮಾಡಿರ್ತೇವೆ. ಸೊ ಅದಾದ್ಮೇಲೆ ಸ್ಪೆಷಲಿ ಈ ಒಂದು ಲೋಕಲ್ ಗವರ್ನೆನ್ಸ್ ಅಂತ ನಾವೇನ್ ಕರಿತೇವೆ ಅಂದ್ರೆ ಈ ಸ್ಥಳೀಯ ಆಡಳಿತದಲ್ಲಿ ಭಾರತ ರಾಷ್ಟ್ರದಲ್ಲಿ ಪೊಲಿಟಿಕಲ್ ರೆಪ್ರೆಸೆಂಟೇಷನ್ ಬಹಳ ಜಾಸ್ತಿ ಇರುತ್ತೆ. ಸೊ 40% ವರೆಗೂ ನಾವು ಸಾಧನೆಯನ್ನ ಮಾಡಿರ್ತೇವೆ. ಸೊ ಈ ಒಂದು ಲೋಕಲ್ ಗವರ್ನೆನ್ಸ್ ಅಲ್ಲಿ ನಾಟ್ ಜಸ್ಟ್ ಇನ್ ಇಂಡಿಯಾ, ಬೇರೆ ರಾಷ್ಟ್ರಗಳು ಕೂಡ ಲೋಕಲ್ ಗವರ್ನೆನ್ಸ್ ನಲ್ಲಿ ಉತ್ತಮವಾಗಿ ಮಾಡಿರ್ತಕ್ಕಂಥ ರಾಷ್ಟ್ರಗಳಾಗಿರ್ತವೆ. ಸೊ ಇವೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ನಿಮ್ಗೆ ವಿಮೆನ್ ಎಂಪವರ್ಮೆಂಟ್ ಅಥವಾ ವಿಮೆನ್ ರಿಲೇಟೆಡ್ ಯಾವುದೇ ಎಸ್ಸೆ ಬಂದಾಗ ಈ ಸ್ಟ್ಯಾಟಿಸ್ಟಿಕ್ಸ್ ನೆಲ್ಲ ಬರೆದ್ರೆ ನಿಮ್ಗೆ ಉತ್ತಮವಾದ ಅಂಕಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ. ಹಾಗಿದ್ರೆ ವರ್ಲ್ಡ್ ಎಕನಾಮಿಕ್ ಫೋರಂ ಇಂದ ಬಿಡುಗಡೆ ಆಗ್ತಕ್ಕಂಥ ವರದಿಗಳು ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ, ಎನ್ವೈರನ್ಮೆಂಟಲ್ ಪರ್ಫಾರ್ಮೆನ್ಸ್ ಇಂಡೆಕ್ಸ್ ಅಂದ್ರೆ ಪರಿಸರ ಕಾರ್ಯಕ್ಷಮತೆ ಸೂಚ್ಯಾಂಕ, ಗ್ಲೋಬಲ್ ಕಾಂಪಿಟಿಟಿವ್ನೆಸ್ ಇಂಡೆಕ್ಸ್ ಅಂದ್ರೆ ಜಾಗತಿಕ ಸ್ಪರ್ಧಾತ್ಮಕ ಸೂಚ್ಯಾಂಕ, ಗ್ಲೋಬಲ್ ಜೆಂಡರ್ ಗ್ಯಾಪ್ ನಾನು ಇಷ್ಟೊತ್ತು ಡಿಸ್ಕಸ್ ಮಾಡಿರ್ತಕ್ಕಂಥ ಜಾಗತಿಕ ಲಿಂಗ ಅಂತರ ವರದಿ, ಗ್ಲೋಬಲ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ರಿಪೋರ್ಟ್ ಜಾಗತಿಕ ಮಾಹಿತಿ ತಂತ್ರಜ್ಞಾನ ವರದಿ, ಹ್ಯೂಮನ್ ಕ್ಯಾಪಿಟಲ್ ರಿಪೋರ್ಟ್ ಅಥವಾ ಮಾನವ ಸಂಪನ್ಮೂಲ ವರದಿ, ಗ್ಲೋಬಲ್ ರಿಸ್ಕ್ ರಿಪೋರ್ಟ್ ಅಥವಾ ಜಾಗತಿಕ ಅಪಾಯದ ವರದಿ, ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ ಅಥವಾ ಶಕ್ತಿ ಪರಿವರ್ತನಾ ಸೂಚ್ಯಾಂಕ. ಇಷ್ಟು ವರದಿಗಳನ್ನ ವರ್ಲ್ಡ್ ಎಕನಾಮಿಕ್ ಫೋರಂ ನಿಂದ ಬಿಡುಗಡೆ ಆಗ್ತಕ್ಕಂಥ ವರದಿಗಳಾಗಿರುತ್ತವೆ. ಸೊ ಮುಂದಿನ ಸೂಚ್ಯಾಂಕಕ್ಕೆ ಹೋಗೋಣ. ಗ್ಲೋಬಲ್ ಲಿವಬಿಲಿಟಿ ಇಂಡೆಕ್ಸ್ 2023. ಗ್ಲೋಬಲ್ ಲಿವಬಿಲಿಟಿ ಇಂಡೆಕ್ಸ್ ಅಂದ್ರೆ ಯಾವ ನಗರಗಳಲ್ಲಿ ಬದುಕಲು ತುಂಬಾ ಸುಲಭವಾಗಿರುತ್ತೆ ಅಂತಕ್ಕಂಥ ಒಂದು ಸೂಚ್ಯಾಂಕವಾಗಿರುತ್ತೆ. ಸೊ ಈ ಒಂದು ಸೂಚ್ಯಾಂಕದಲ್ಲಿ ಟಾಪ್ ಅಲ್ಲಿರ್ತಕ್ಕಂಥ ಸಿಟಿ ಯಾವುದು ಅಂದ್ರೆ ವಿಯೆನ್ನಾ ಆಸ್ಟ್ರಿಯಾದಲ್ಲಿರ್ತಕ್ಕಂಥ ಒಂದು ನಗರವಾಗಿರುತ್ತೆ. ಸೊ ಡೆನ್ಮಾರ್ಕ್ ನಲ್ಲಿರ್ತಕ್ಕಂಥ ಕೋಪೆನ್ ಹೆಗನ್ 2ನೇ ಸ್ಥಾನದಲ್ಲಿರುತ್ತೆ. ಆಸ್ಟ್ರೇಲಿಯಾದಲ್ಲಿರ್ತಕ್ಕಂಥ ಮೆಲ್ಬೋರ್ನ್ ಅನ್ನ ನಾವು 3ನೇ ಸ್ಥಾನದಲ್ಲಿ ನೋಡ್ಬೋದಾಗಿರುತ್ತೆ. ಅತ್ಯಂತ ಕೆಳಮಟ್ಟದಲ್ಲಿರ್ತಕ್ಕಂಥ ನಗರಗಳು ಯಾವ್ದ್ಯಾವ್ದು ಅಂದ್ರೆ ಕೆಮರೂನ್ ಅಲ್ಲಿರ್ತಕ್ಕಂಥ ಒಂದು ಡೌಲಾ ಅಂತಕ್ಕಂಥ ಒಂದು ಸಿಟಿ, ಉಕ್ರೇನ್ ಅಲ್ಲಿರ್ತಕ್ಕಂಥ ಕ್ಯೂ ನಿಮ್ಗೆ ಗೊತ್ತಿರೋ ಹಾಗೆ ವಾರ್ ಹಿಟ್ ಸಿಟಿ ಆಗಿರುತ್ತೆ. ಸೊ ಇದು 2ನೇ ಅತ್ಯಂತ ಕಳಪೆ ನಗರವಾಗಿರುತ್ತೆ. ಮತ್ತು ಜಿಂಬಾಬ್ವೆದಲ್ಲಿರ್ತಕ್ಕಂಥ ಹರಾರೆ ಅಂತಕ್ಕಂಥ ಒಂದು ನಗರ ಅತ್ಯಂತ ಕಳಪೆ ಆಗಿರ್ತಕ್ಕಂಥ ಒಂದು ನಗರವಾಗಿರುತ್ತೆ. ಸೊ ಈ ಒಂದು ವರದಿಯನ್ನ ಬಿಡುಗಡೆ ಮಾಡ್ತಕ್ಕಂಥವ್ರು ಎಕನಾಮಿಕ್ ಇಂಟೆಲಿಜೆನ್ಸ್ ಯೂನಿಟ್ ನಿಂದ ಬಿಡುಗಡೆ ಆಗ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ಈ ಒಂದು ವರದಿಯ ಪ್ರಕಾರ ನಮ್ಮ ಭಾರತ ದೇಶದ ಕೆಲವೊಂದು ನಗರಗಳ ಪಡೆದಿರ್ತಕ್ಕಂಥ ಸ್ಥಾನವನ್ನ ನಾವು ನೋಡೋದಾದ್ರೆ, ನವದೆಹಲಿ ಇಸ್ ಇನ್ 141st ಪೊಸಿಷನ್, ಮುಂಬೈ ಇಸ್ ಇನ್ 144th ಪೊಸಿಷನ್ ಆಗಿರುತ್ತೆ. ಅಹಮದಾಬಾದ್ 147ನೇ ರ್ಯಾಂಕ್ ಅನ್ನ ಪಡೆದುಕೊಂಡಿದ್ದರೆ, ನಮ್ಮ ಬೆಂಗಳೂರು 148ನೇ ರ್ಯಾಂಕ್ ಅನ್ನ ಪಡೆದುಕೊಂಡಿರುತ್ತೆ. ಸೊ ಇವರು ಕನ್ಸಿಡರ್ ಮಾಡ್ತಕ್ಕಂಥ ಪ್ಯಾರಾಮೀಟರ್ಸ್ ಯಾವ್ದ್ಯಾವ್ದು ಅಂದ್ರೆ ಆ ನಗರದಲ್ಲಿರ್ತಕ್ಕಂಥ ಹೆಲ್ತ್ ಕೇರ್ ಆರೋಗ್ಯ ವ್ಯವಸ್ಥೆ ಆಗಿರ್ಬೋದು, ಎಜುಕೇಶನ್ ಶಿಕ್ಷಣ ವ್ಯವಸ್ಥೆ ಆಗಿರ್ಬೋದು, ಅದಾದ್ಮೇಲೆ ಕಲ್ಚರ್ ಸಂಸ್ಕೃತಿ ಮತ್ತೆ ಸ್ಟೆಬಿಲಿಟಿ ಸ್ಥಿರತೆ, ಈ ಅಂಶಗಳ ಆಧಾರದ ಮೇಲೆ ಈ ಒಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡಲಾಗುತ್ತೆ. ಸೊ ಇದರ ಅರ್ಥ ಏನು ಅಂದ್ರೆ ಟಾಪ್ 10 ಅಲ್ಲಿ ಭಾರತ ದೇಶದ ಯಾವ ನಗರಗಳನ್ನು ಕೂಡ ನಾವು ಈ ಸೂಚ್ಯಾಂಕದಲ್ಲಿ ನೋಡ್ಲಿಕ್ಕೆ ಸಾಧ್ಯವಾಗಿಲ್ಲ. ಸೊ ಮುಂದಿನ ಸೂಚ್ಯಾಂಕಕ್ಕೆ ಹೋಗೋಣ. ವರ್ಲ್ಡ್ಸ್ ಮೋಸ್ಟ್ ಕ್ರಿಮಿನಲ್ ಕಂಟ್ರೀಸ್ ರ್ಯಾಂಕಿಂಗ್ ಅಥವಾ ವಿಶ್ವದ ಅತ್ಯಂತ ಅಪರಾಧವನ್ನ ಉಂಟು ಮಾಡ್ತಕ್ಕಂಥ ದೇಶಗಳ ಶ್ರೇಯಾಂಕದಲ್ಲಿ ನಮ್ಮ ಭಾರತ ರಾಷ್ಟ್ರ 135 ರಾಷ್ಟ್ರಗಳ ಪಟ್ಟಿಯಲ್ಲಿ 77ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಸೊ ಇದರಲ್ಲಿ ಟರ್ಕಿ, ಜರ್ಮನಿ ಅಂಡ್ ಜಪಾನ್, ಸೊ ಇವು ಅಮಾಂಗ್ ದಿ ಲೀಸ್ಟ್ ಕ್ರಿಮಿನಲ್ ಕಂಟ್ರೀಸ್ ಅಂದ್ರೆ ಅತ್ಯಂತ ಕಡಿಮೆ ಕ್ರಿಮಿನಲ್ ಆಕ್ಟಿವಿಟೀಸ್ ಅನ್ನ ಹೊಂದಿರತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ನಾವು ಟರ್ಕಿ, ಜರ್ಮನಿ ಮತ್ತು ಜಪಾನ್ ಅನ್ನ ನೋಡ್ಬೋದಾಗಿರುತ್ತೆ. ಸೊ ಕೊನೆಯ ಸ್ಥಾನದಲ್ಲಿರ್ತಕ್ಕಂಥ
ರಾಷ್ಟ್ರ ಜಪಾನ್ ಆಗಿರುತ್ತೆ. ಸೊ ಜಪಾನ್ ಅಲ್ಲಿ ಅತ್ಯಂತ ಕಡಿಮೆ ಕ್ರಿಮಿನಲ್ ರೇಟ್ ಇರೋದನ್ನ ಅಥವಾ ಕ್ರೈಮ್ ರೇಟ್ ಇರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಕ್ರೈಮ್ ರೇಟ್ ಜಾಸ್ತಿ ಇರ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ವೆನೆಜುವಾಲಾ ಫಸ್ಟ್ ಪ್ಲೇಸ್ ಅಲ್ಲಿ ಇರುತ್ತೆ, ಪಪುವಾ ನ್ಯೂ ಗಿನಿಯಾ 2ನೇ ಪ್ಲೇಸ್ ಅಲ್ಲಿ ಇರುತ್ತೆ ಮತ್ತು ಆಫ್ಘಾನಿಸ್ತಾನವನ್ನ ನಾವು 3ನೇ ಸ್ಥಾನದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಮುಂದಿನ ಸೂಚ್ಯಾಂಕಕ್ಕೆ ಹೋಗೋದಾದ್ರೆ ಜಾಗತಿಕ ಕಾರ್ಮಿಕ ಸ್ಥಿತಿಸ್ಥಾಪಕ ಸೂಚ್ಯಾಂಕ 2023 ಗ್ಲೋಬಲ್ ಲೇಬರ್ ರೆಸಿಲಿಯನ್ಸ್ ಇಂಡೆಕ್ಸ್ 2023. ಸೊ ಇದಂದ್ರೆ ಏನು ಅಂತ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಸೊ ಈ ಒಂದು ಸೂಚ್ಯಾಂಕದಲ್ಲಿ ನಮ್ಮ ಭಾರತ ರಾಷ್ಟ್ರ ಪಡೆದುಕೊಂಡಿರ್ತಕ್ಕಂಥ ರ್ಯಾಂಕಿಂಗ್ ಎಷ್ಟು ಅಂದ್ರೆ ಔಟ್ ಆಫ್ 136 ಕಂಟ್ರೀಸ್ ವಿ ಆರ್ ಇನ್ 65 ಅಥವಾ 65th ಪೊಸಿಷನ್ ಅಲ್ಲಿ ಇದ್ದೇವೆ. ಸೊ ಇದನ್ನ ಬಿಡುಗಡೆ ಮಾಡ್ತಕ್ಕಂಥ ಸಂಸ್ಥೆಯನ್ನ ನಾವು ವೈಟ್ ಶೀಲ್ಡ್ ಅಂತ ಕರಿತೇವೆ. ಸೊ ಈ ರೀತಿಯ ಒಂದು ವರದಿ ಅಥವಾ ಸೂಚ್ಯಾಂಕ ಇದೇ ಮೊಟ್ಟ ಮೊದಲ ಬಾರಿಗೆ ಬಿಡುಗಡೆ ಮಾಡಲಾಗ್ತಾ ಇದೆ. ಸೊ ಈ ಗ್ಲೋಬಲ್ ಲೇಬರ್ ರೆಸಿಲಿಯನ್ಸ್ ಇಂಡೆಕ್ಸ್ ಅದರ ಅರ್ಥ ಏನು ಅಂದ್ರೆ the capacity of the economy to withstand employment fluctuations and ability to fight back. ಅಂದ್ರೆ ಆ ಒಂದು ರಾಷ್ಟ್ರದಲ್ಲಿ ಉದ್ಯೋಗದ ಏರಿಳಿತಗಳನ್ನು ತಡೆದುಕೊಳ್ತಕ್ಕಂಥ ಆರ್ಥಿಕ ಸಾಮರ್ಥ್ಯ ಎಷ್ಟಿದೆ ಮತ್ತೆ ಅದರ ವಿರುದ್ಧವಾಗಿ ಹೋರಾಡ್ತಕ್ಕಂಥ ಸಾಮರ್ಥ್ಯ ಎಷ್ಟಿದೆ ಅನ್ನೋದನ್ನ ಚೆಕ್ ಮಾಡ್ತಕ್ಕಂಥ ಒಂದು ಸೂಚ್ಯಾಂಕವಾಗಿರುತ್ತೆ. ಸೊ ಇದನ್ನ ಬಿಡುಗಡೆ ಮಾಡ್ತಕ್ಕಂಥ ಸಂಸ್ಥೆಯನ್ನ ನಾವು ವೈಟ್ ಶೀಲ್ಡ್ ಅಂತ ಕರಿತೇವೆ. ಸೊ ಈ ಒಂದು ಸಂಸ್ಥೆ ಬಿಡುಗಡೆ ಮಾಡಿರ್ತಕ್ಕಂಥ ವರದಿಯ ಪ್ರಕಾರ ಮೊದಲನೇ ಸ್ಥಾನದಲ್ಲಿ ನಾವು ಡೆನ್ಮಾರ್ಕ್ ಅನ್ನ ನೋಡ್ಬೋದು, 2ನೇ ಸ್ಥಾನದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಮತ್ತು 3ನೇ ಸ್ಥಾನದಲ್ಲಿ ನಾವು ಜರ್ಮನಿಯನ್ನ ನೋಡ್ಬೋದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ದಿ ನೆಕ್ಸ್ಟ್ ರ್ಯಾಂಕಿಂಗ್, ಗ್ಲೋಬಲ್ ಎನರ್ಜಿ ಕಂಪನಿ ರ್ಯಾಂಕಿಂಗ್ 2022. ಸೊ ಈ ಒಂದು ಗ್ಲೋಬಲ್ ಎನರ್ಜಿ ಶ್ರೇಯಾಂಕ 2022ನೇ ಸಾಲಿನ ವರದಿಯಲ್ಲಿ ನಮ್ಮ ಭಾರತ ದೇಶದ NTPC ಅಂದ್ರೆ ನ್ಯಾಷನಲ್ ಥರ್ಮಲ್ ಪವರ್ ಕಾರ್ಪೊರೇಷನ್ ಅಂತ ನಾವೇನ್ ಕರಿತೇವೆ, ಸೊ ಇದು ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಒಂದು ಕಂಪನಿ ಆಗಿರುತ್ತೆ. ಸೊ NTPC ಲಿಮಿಟೆಡ್ ಈ ಒಂದು ಪಟ್ಟಿಯಲ್ಲಿ ಟಾಪ್ ಮಾಡಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇದು ಯಾವ ರೀತಿಯ ಸಂಸ್ಥೆಗಳಿಗೆ ಈ ಒಂದು ಸೂಚ್ಯಾಂಕದಲ್ಲಿ ರ್ಯಾಂಕಿಂಗ್ ಅನ್ನ ಕೊಡಲಾಗುತ್ತೆ ಅಂದ್ರೆ ಇಂಡಿಪೆಂಡೆಂಟ್ ಪವರ್ ಪ್ರೊಡ್ಯೂಸರ್ಸ್ ಅಂಡ್ ಎನರ್ಜಿ ಟ್ರೇಡರ್ಸ್ ಗ್ಲೋಬಲಿ, ಅಂದ್ರೆ ಜಾಗತಿಕವಾಗಿ ಈ ಸ್ವತಂತ್ರವಾಗಿ ಈ ಒಂದು ವಿದ್ಯುತ್ ಅನ್ನ ಉತ್ಪಾದನೆ ಮಾಡಿ ಅಂದ್ರೆ ಸ್ವತಂತ್ರವಾಗಿ ವಿದ್ಯುತ್ ಅನ್ನ ಉತ್ಪಾದನೆ ಮಾಡಿ ಇಂಧನವನ್ನ ಬೇರೆ ದೇಶಗಳಿಗೂ ಕೂಡ ವ್ಯಾಪಾರ ಮಾಡ್ತಕ್ಕಂಥ ರಾಷ್ಟ್ರಗಳ ಒಂದು ಪಟ್ಟಿಯನ್ನ ಇದರಲ್ಲಿ ಬಿಡುಗಡೆ ಮಾಡ್ತಾರೆ. ಸೊ ಈ ಒಂದು ಪಟ್ಟಿಯಲ್ಲಿ NTPC ಲಿಮಿಟೆಡ್ ಅಂತಕ್ಕಂಥದ್ದು ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಇದನ್ನ ಬಿಡುಗಡೆ ಮಾಡ್ತಕ್ಕಂಥವ್ರು S&P ಗ್ಲೋಬಲ್ ಕಮಾಡಿಟಿ ಇನ್ಸೈಟ್ಸ್ ಅಂತ ಕರಿತೇವೆ. ಸೊ ಈ ಒಂದು S&P ಗ್ಲೋಬಲ್ ಕಮಾಡಿಟಿ ಇನ್ಸೈಟ್ಸ್ ನಲ್ಲಿ NTPC 250 ಗ್ಲೋಬಲ್ ಎನರ್ಜಿ ಕಂಪನಿ ಶ್ರೇಯಾಂಕಗಳಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಒಂದು ಕಂಪನಿ ಆಗಿರುತ್ತೆ. ಹಾಗಿದ್ರೆ ಇವರು ಕನ್ಸಿಡರ್ ಮಾಡ್ತಕ್ಕಂಥ 4 ಕೀ ಪ್ಯಾರಾಮೀಟರ್ಸ್ ಯಾವ್ದು ಅಂದ್ರೆ ಅಸೆಟ್ ವರ್ತ್ ಅಂದ್ರೆ ಆ ಒಂದು ಕಂಪನಿಯ ಮೌಲ್ಯ, ರೆವೆನ್ಯೂಸ್ ಆ ಒಂದು ಕಂಪನಿ ಗಳಿಸ್ತಾ ಇರ್ತಕ್ಕಂಥ ಆದಾಯ, ಪ್ರಾಫಿಟ್ ಲಾಭಗಳು, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಅವರು ಮಾಡಿರ್ತಕ್ಕಂಥ ಹೂಡಿಕೆಗೆ ಎಷ್ಟು ಆದಾಯವನ್ನ ಪಡಿತಾ ಇದ್ದಾರೆ ಅಂತಕ್ಕಂಥ ಆಧಾರದ ಮೇಲೆ ಕೊಡ್ತಕ್ಕಂಥ ಒಂದು ರ್ಯಾಂಕಿಂಗ್ ಆಗಿರುತ್ತೆ. ಸೊ NTPC ಪ್ರಸ್ತುತವಾಗಿ ನಮ್ಮ ಭಾರತ ದೇಶದಲ್ಲಿ 24% ಅಷ್ಟು ಎನರ್ಜಿಯನ್ನ ಪ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥ ಒಂದು ಕಂಪನಿ ಆಗಿರುತ್ತೆ. ಸೊ ಮುಂದಿನ ಸೂಚ್ಯಾಂಕಕ್ಕೆ ಹೋಗೋಣ. ಹಂಗರ್ ಫಂಡಿಂಗ್ ಗ್ಯಾಪ್ ರಿಪೋರ್ಟ್ 2023. ಸೊ ಈ ಒಂದು ಹಂಗರ್ ಫಂಡಿಂಗ್ ಗ್ಯಾಪ್ ಅಂದ್ರೆ ನಮ್ಮ ಪ್ರಪಂಚದಲ್ಲಿ ಎಷ್ಟು ಪಾಪ್ಯುಲೇಷನ್ಗೆ ಹಂಗರ್ ಇದೆ ಅದನ್ನ ನಿವಾರಿಸಲಿಕ್ಕೆ ಅಥವಾ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಎಷ್ಟು ಫಂಡ್ಸ್ ಅಥವಾ ಎಷ್ಟು ಹಣಕಾಸು ಕಡಿಮೆ ಇದೆ ಅಂತಕ್ಕಂಥ ಒಂದು ವರದಿ ಇದಾಗಿರುತ್ತೆ. ಸೊ ಈ ಒಂದು ವರದಿ ನಿಮ್ಮ ಕುಪೋಷಣೆ, ಮ್ಯಾಲ್ ನ್ಯೂಟ್ರಿಷನ್ ಅಂತಕ್ಕಂಥ ಒಂದು ಎಸ್ಸೆ ರೈಟಿಂಗ್ ಬರೀಲಿಕ್ಕೆ ತುಂಬಾ ಸೂಕ್ತವಾಗಿರ್ತಕ್ಕಂಥ ಒಂದು ಸ್ಟ್ಯಾಟಿಸ್ಟಿಕ್ಸ್ ಆಗಿರುತ್ತೆ. ಸೊ ಹಾಗಿದ್ರೆ ನಮ್ಮ ಪ್ರಪಂಚದಲ್ಲಿರ್ತಕ್ಕಂಥ ಹಂಗರ್ನೆಸ್ ಎಷ್ಟಿದೆ ಮತ್ತೆ ಅದನ್ನ ನಿವಾರಣೆ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಫಂಡ್ಸ್ ಅಲ್ಲಿ ಎಷ್ಟು ಗ್ಯಾಪ್ ಇದೆ ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಸೊ ವಿ ಆರ್ ರೈಟ್ ನೌ ಓನ್ಲಿ 47% ಆಫ್ ದಿ ಹಂಗರ್ ಫಂಡಿಂಗ್ ನೀಡ್ಸ್ ಹ್ಯಾವ್ ಬಿನ್ ಮೆಟ್ ಗ್ಲೋಬಲಿ. ಅಂದ್ರೆ ಜಾಗತಿಕವಾಗಿ ಇವಾಗ 100% ಹಂಗರ್ನೆಸ್ ಇದೆ ಅಂದ್ರೆ ಹಂಗ್ರಿ ಇದೆ ಅಂದ್ರೆ ಅದರಲ್ಲಿ ಕೇವಲ 47% ಅಷ್ಟು ಹಂಗರ್ ಅನ್ನ ಕಡಿಮೆ ಮಾಡಷ್ಟು ಫಂಡ್ ಅನ್ನ ಮಾತ್ರ ಜಾಗತಿಕವಾಗಿ ಸಪ್ಲೈ ಮಾಡ್ಲಾಗ್ತಾ ಇದೆ. ಸೊ ಮೋರ್ ಓವರ್ ದಿ ನಂಬರ್ ಆಫ್ ಪೀಪಲ್ ಫೇಸಿಂಗ್ ಅ ಹಂಗರ್ ಕ್ರೈಸಿಸ್ ರೋಸ್ ಟು 18%. ಅಂದ್ರೆ 2023ರ ಈ ಒಂದು ಹಂಗರ್ ಫಂಡಿಂಗ್ ಗ್ಯಾಪ್ ರಿಪೋರ್ಟ್ ನ ಪ್ರಕಾರ ಜಗತ್ತಿನಾದ್ಯಂತ ಹಸಿವಿನಿಂದ ಬಳಲ್ತಾ ಇರ್ತಕ್ಕಂಥ ಸಂಖ್ಯೆಯ ಒಂದು ಪಾಪ್ಯುಲೇಷನ್ ಏನಿರುತ್ತೆ ಅದು 18% ಅಷ್ಟು ಇನ್ಕ್ರೀಸ್ ಆಗಿರೋದನ್ನ ಈ ವರದಿಯಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ದಟ್ ಮೀನ್ಸ್ ಇದನ್ನ ಸಂಖ್ಯೆಗಳಲ್ಲಿ ನಾವು ಹೇಳೋದಾದ್ರೆ ಅರೌಂಡ್ 828 ಮಿಲಿಯನ್ ಪೀಪಲ್, ಅದರರ್ಥ ವಿಶ್ವದಲ್ಲಿ
1 in 10 ಅಂದ್ರೆ 10 ಜನರಲ್ಲಿ ಒಬ್ಬರು ಈ ಒಂದು ಅಂಡರ್ ನರಿಶ್ಡ್ ಅಥವಾ ಅಪೌಷ್ಟಿಕತೆಯಿಂದ ಬಳಲ್ತಾ ಇರ್ತಕ್ಕಂಥ ವ್ಯಕ್ತಿಯಾಗಿರ್ತಾರೆ. ಅಂಡ್ ಆಸ್ ಮೆನಿ ಆಸ್ 50 ಮಿಲಿಯನ್ ಪೀಪಲ್ ಇನ್ 45 ಕಂಟ್ರೀಸ್ ಆರ್ ಆನ್ ದಿ ವರ್ಜ್ ಆಫ್ ಫೆಮೈನ್. ಅಂದ್ರೆ 50 ಮಿಲಿಯನ್ ಜನರು 45 ದೇಶಗಳಲ್ಲಿ ಒಂದು 50 ಮಿಲಿಯನ್ ಜನರು ಬರಗಾಲದ ಅಂಚಿನಲ್ಲಿರ್ತಕ್ಕಂಥ ಒಂದು ಪಾಪ್ಯುಲೇಷನ್ ಅನ್ನ ನಾವು ಗಮನಿಸಬಹುದಾಗಿರುತ್ತೆ. ಹಾಗಿದ್ರೆ ದ ಹ್ಯುಮ್ಯಾನಿಟೇರಿಯನ್ ಆರ್ಗನೈಸೇಷನ್ ಐಡೆಂಟಿಫೈಸ್ 13 ಕಂಟ್ರೀಸ್, ಅಂದ್ರೆ ಇದರಲ್ಲಿ 13 ರಾಷ್ಟ್ರಗಳನ್ನ ಅಲ್ಲಿ ಗುರುತು ಮಾಡಲಾಗಿರುತ್ತೆ. ಈ 13 ರಾಷ್ಟ್ರಗಳ ಒಂದು ಸ್ಟೇಟಸ್ ಏನಾಗಿರುತ್ತೆ ಅಂದ್ರೆ, ಸೊ ದಿ ಲೆವೆಲ್ ಆಫ್ ಹಂಗರ್ ಏನಿರುತ್ತೆ 2021ರಲ್ಲಿ ಈ ಹಸಿವಿನ ಒಂದು ಬಿಕ್ಕಟ್ಟು ಅತ್ಯಂತ ಹೆಚ್ಚಾಗಿರ್ತಕ್ಕಂಥ 13 ದೇಶಗಳನ್ನ ಇಲ್ಲಿ ಪಟ್ಟಿ ಮಾಡಲಾಗಿರುತ್ತೆ. ಆ 13 ದೇಶಗಳು ಯಾವ್ದ್ಯಾವ್ದು ಅಂತ ನಾವಿಲ್ಲಿ ಕೊಟ್ಟಿರ್ತೇವೆ. ಯು ಕ್ಯಾನ್ ಜಸ್ಟ್ ಪಾಸ್ ದ ವಿಡಿಯೋ ಅಂಡ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಸೊ ಈ ಪಟ್ಟಿಯಲ್ಲಿ ನಮ್ಮ ಭಾರತ ದೇಶ ಇಲ್ಲದೆ ಇರ್ತಕ್ಕಂಥದ್ದು ಒಂದು ಸಂತೋಷದಾಯಕವಾಗಿರ್ತಕ್ಕಂಥ ಒಂದು ಸಂಗತಿಯಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ನೆಕ್ಸ್ಟ್ ಇಂಡೆಕ್ಸ್. ಇದನ್ನ ನಾವು ವಿಮೆನ್ ಬಿಸ್ನೆಸ್ ಅಂಡ್ ಲಾ ಅಂತ ಕರಿತೇವೆ. ಸೊ ವರ್ಲ್ಡ್ ಬ್ಯಾಂಕ್ಸ್ ವಿಮೆನ್ ಬಿಸ್ನೆಸ್ ಅಂಡ್ ಲಾ 2023 ರಿಪೋರ್ಟ್. ಸೊ ಇದನ್ನ ಬಿಡುಗಡೆ ಮಾಡ್ತಕ್ಕಂಥವ್ರು ವರ್ಲ್ಡ್ ಬ್ಯಾಂಕ್ ಅಥವಾ ವಿಶ್ವ ಬ್ಯಾಂಕ್ ನ ವತಿಯಿಂದ ಬಿಡುಗಡೆ ಮಾಡ್ತಕ್ಕಂಥ ಒಂದು ಸೂಚ್ಯಾಂಕವಾಗಿರುತ್ತೆ. ಹಾಗಿದ್ರೆ ಮಹಿಳೆಯರು, ವ್ಯಾಪಾರ ಮತ್ತು ಕಾನೂನು, ಇದು ಯಾವ ಆಧಾರದ ಮೇಲೆ ಒಂದು ಸೂಚ್ಯಾಂಕವನ್ನ ಬಿಡುಗಡೆ ಮಾಡುತ್ತಂದ್ರೆ, ಇಟ್ ಅನಲೈಸಸ್ ಲಾಸ್ ಅಂಡ್ ರೆಗ್ಯುಲೇಷನ್ಸ್ ಅಫೆಕ್ಟಿಂಗ್ ವಿಮೆನ್ಸ್ ಎಕನಾಮಿಕ್ ಆಪರ್ಚುನಿಟೀಸ್. ಅಂದ್ರೆ ಆ ಒಂದು ರಾಷ್ಟ್ರದಲ್ಲಿ ಮಹಿಳೆಯರು ಈ ಒಂದು ಆರ್ಥಿಕ ಅವಕಾಶದ ಮೇಲೆ ಪರಿಣಾಮ ಬೀರ್ತಕ್ಕಂಥ ಕಾನೂನುಗಳನ್ನ ವಿಶ್ಲೇಷಣೆ ಮಾಡುವುದರ ಮುಖಾಂತರ ಬಿಡುಗಡೆ ಆಗ್ತಕ್ಕಂಥ ಒಂದು ರ್ಯಾಂಕಿಂಗ್ ಆಗಿರುತ್ತೆ. ಸೊ ಈ ಒಂದು ರ್ಯಾಂಕಿಂಗ್ ನಲ್ಲಿ ಟಾಪ್ ಪರ್ಫಾರ್ಮರ್ ರಾಷ್ಟ್ರ ಯಾವ್ದಾಗಿರುತ್ತೆ ಅಂದ್ರೆ ಬೆಲ್ಜಿಯಂ ಆಗಿರುತ್ತೆ. ಮತ್ತು ಸೌತ್ ಏಷ್ಯಾ, ದಕ್ಷಿಣ ಏಷ್ಯಾದಲ್ಲಿ ನಮ್ಮ ಭಾರತ ರಾಷ್ಟ್ರವನ್ನ ನಾವು 74.4 ಸ್ಕೋರ್ ಅಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಸ್ಕೋರ್ ಅನ್ನ ಯಾವ ಆಧಾರದ ಮೇಲೆ ಹೇಳ್ತೀವಿ ಅಂದ್ರೆ, ಇಲ್ಲಿ ನೋಡಿ ಬೆಲ್ಜಿಯಂಗೆ ಔಟ್ ಆಫ್ ಅಂದ್ರೆ 100 ಸ್ಕೋರ್ ಬಂದಿರುತ್ತೆ. ಸೊ ಗ್ಲೋಬಲ್ ಆವರೇಜ್ ಎಷ್ಟಿರುತ್ತೆ ಅಂದ್ರೆ 77.1 ಅಂತಕ್ಕಂಥದ್ದು ಜಾಗತಿಕ ಸರಾಸರಿ ಆಗಿರುತ್ತೆ. ಸೊ ಜಾಗತಿಕ ಸರಾಸರಿಗೆ ನೋಡಿದ್ರೆ ನಮ್ಮ ಭಾರತ ದೇಶ ಜಾಗತಿಕ ಸರಾಸರಿಗಿಂತ ಕಡಿಮೆ ಇರತಕ್ಕಂತ ಒಂದು ರಾಷ್ಟ್ರವಾಗಿರುತ್ತೆ. ಅದರ ಅರ್ಥ ಏನು ಅಂದ್ರೆ, ಭಾರತ ದೇಶದಲ್ಲಿ ಮಹಿಳೆಯರ ಆರ್ಥಿಕ ಚಟುವಟಿಕೆಗಳಿಗೆ ಇನ್ನೂ ಕೂಡ ಹೆಚ್ಚಿನ ಕಾನೂನುಗಳನ್ನ ಮಾಡ್ಬೇಕಾಗಿರ್ತಕ್ಕಂಥದ್ದು ಅವಶ್ಯಕತೆ ಇರುತ್ತೆ. ಸೊ ಅತ್ಯಂತ ಕಳಪೆ ಆಗಿರ್ತಕ್ಕಂಥ ರಾಷ್ಟ್ರವನ್ನ ನಾವು ವೆಸ್ಟ್ ಬ್ಯಾಂಕ್ ಆಫ್ ಗಾಜಾ ಅಂತ ಕರಿತೇವೆ. ಅದು ಕೇವಲ 26.3 ಅಂಕಗಳನ್ನ ಮಾತ್ರ ಗಳಿಸಿರುತ್ತೆ. ಸೊ ಸ್ಕೋರ್ ಆಫ್ 100 ಅಂದ್ರೆ ಯಾವ ರಾಷ್ಟ್ರ 100 ಅಂಕಗಳನ್ನ ಗಳಿಸುತ್ತೆ, ಅದರ ಅರ್ಥ ಏನು ಅಂದ್ರೆ ಮೆನ್ ಅಂಡ್ ವಿಮೆನ್ ಆರ್ ಈಕ್ವಲ್ ವಿತ್ ರೆಸ್ಪೆಕ್ಟ್ ಟು ಕಂಡಕ್ಟಿಂಗ್ ಅಥವಾ ಡೂಯಿಂಗ್ ಬಿಸ್ನೆಸಸ್. ಅಂದ್ರೆ ಮಹಿಳೆಯರು ಮತ್ತು ಪುರುಷರೊಂದಿಗೆ ಸಮಾನ ಸ್ಥಾನದಲ್ಲಿದ್ದಾರೆ ಅಂತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ಭಾರತ ದೇಶ ಇಟ್ ಈಸ್ ಸ್ಕೋರಿಂಗ್ ಹೈಯರ್ ದನ್ 63.7 ಆವರೇಜ್. ಅಂದ್ರೆ ನಾನು ಇವಾಗ ಹೇಳ್ತಾ ಇರ್ತಕ್ಕಂಥ ಆವರೇಜ್ 63.7 ಈ ಒಂದು ಸರಾಸರಿ ಏನಿರುತ್ತೆ, ಇದು ಸೌತ್ ಏಷ್ಯನ್ ಕಂಟ್ರೀಸ್ ನ ಸರಾಸರಿ ಮಾತ್ರ ಆಗಿರುತ್ತೆ. ಅಂದ್ರೆ ದಕ್ಷಿಣ ಏಷ್ಯಾದ ರಾಷ್ಟ್ರಗಳಲ್ಲಿರ್ತಕ್ಕಂಥ ರಾಷ್ಟ್ರಗಳ ಸರಾಸರಿ 63.7 ಇರುತ್ತೆ. ಸೊ ಇದನ್ನ ನಾವು ಕಂಪೇರ್ ಮಾಡಿದಾಗ ಭಾರತ ದೇಶದ ಸರಾಸರಿ ಜಾಸ್ತಿ ಇರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಆದರೂ ಸೌತ್ ಏಷ್ಯಾದಲ್ಲಿರ್ತಕ್ಕಂಥ ನೇಪಾಳ್ಗಿಂತ ನಮ್ಮ ಸ್ಕೋರ್ ಕಡಿಮೆ ಇರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನೇಪಾಳದ ಸ್ಕೋರ್ 80.6 ಇರೋದನ್ನ ನಾವಿಲ್ಲಿ ಗಮನಿಸಬಹುದಾಗಿರುತ್ತೆ. ಅದಾದ್ಮೇಲೆ 1 ಔಟ್ ಆಫ್ 190 ಎಕಾನಮೀಸ್, ಅಂದ್ರೆ ಈಗ ಮಾಡಿರ್ತಕ್ಕಂಥ ವರದಿ 190 ರಾಷ್ಟ್ರಗಳ ಒಂದು ವರದಿಯನ್ನ ಬಿಡುಗಡೆ ಮಾಡಿರ್ತಾರೆ. ಅದರಲ್ಲಿ ಕೇವಲ 14 ರಾಷ್ಟ್ರಗಳು ಮಾತ್ರ 100 ಔಟ್ ಆಫ್ 100 ಅನ್ನ ಸ್ಕೋರ್ ಮಾಡಿರ್ತವೆ. ಆ 100 ಔಟ್ ಆಫ್ 100 ಅನ್ನ ಸ್ಕೋರ್ ಮಾಡಿರ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಯನ್ನ ನಾವಿಲ್ಲಿ ಕೊಟ್ಟಿರ್ತೇವೆ. ಸೊ ವಿಡಿಯೋನ ಪಾಸ್ ಮಾಡಿ ದಯವಿಟ್ಟು ಆ ರಾಷ್ಟ್ರಗಳನ್ನೊಮ್ಮೆ ನೀವು ನೋಡ್ಕೊಳ್ಬಹುದಾಗಿರುತ್ತೆ. ಸೊ ಮುಂದಿನ ಸೂಚ್ಯಾಂಕಕ್ಕೆ ಹೋಗೋಣ. ಇದನ್ನ XDI ಅಂತ ಓದ್ಬಾರ್ದು, ಕ್ರಾಸ್ ಅಂತ ಓದ್ಬೇಕು. ಸೊ ಇದನ್ನ ಫಸ್ಟ್ ಲೆಟರ್ ಅನ್ನ ನಾವು ಕ್ರಾಸ್ ಅಂತ ಓದ್ಬೇಕು. ಕ್ರಾಸ್ DI ಅಂದ್ರೆ ಡಿಪೆಂಡೆನ್ಸಿ ಇನಿಷಿಯೇಟಿವ್ ಅಂತ ಕರಿತೇವೆ. ಸೊ ಇವರು ಬಿಡುಗಡೆ ಮಾಡ್ತಕ್ಕಂಥ ವರದಿ ಯಾವ್ದಕ್ಕೆ ಸಂಬಂಧಪಟ್ಟಿತ್ತು ಅಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಕ್ಲೈಮೇಟ್ ರಿಸ್ಕ್ ರಿಪೋರ್ಟ್. ಅಂದ್ರೆ ಈ ಒಂದು ಹವಾಮಾನ ಬದಲಾವಣೆ ಏನಾಗ್ತಾ ಇದೆ, ಸೊ ಅದರಿಂದ ಅತ್ಯಂತ ಅಪಾಯಕ್ಕೊಳಗಾಗಬಹುದಾದ ಕಂಟ್ರೀಸ್ ಅಥವಾ ದೇಶಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ಈ ಒಂದು ವರದಿ ಕೂಡ ನಿಮ್ಗೆ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಮೇನ್ಸ್ ಅಲ್ಲೂ ಕೂಡ ಬರುತ್ತೆ. ಈವನ್ ಇನ್ ಕೇಸ್ ಆಫ್ ಎಸ್ಸೆ ರೈಟಿಂಗ್ ಅಲ್ಲೂ ಕೂಡ ಬರುತ್ತೆ. ಅದರಿಂದ ಈ ಒಂದು ವರದಿಯನ್ನ ನೀವಲ್ಲಿ ಇನ್ಕ್ಲೂಡ್ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ವರದಿಯ ಪ್ರಕಾರ ನಾನು ಮುಂಚೆನೆ ಹೇಳಿದೆ ಕ್ಲೈಮೇಟ್ ರಿಸ್ಕ್ ರಿಪೋರ್ಟ್ ಅಂತ ಕರಿತೇವೆ. ಕ್ಲೈಮೇಟ್ ರಿಸ್ಕ್ ಅಂದ್ರೆ ಹವಾಮಾನ ಬದಲಾವಣೆಯಿಂದ ಅಪಾಯಕ್ಕೊಳಗಾಗುವ ರಾಷ್ಟ್ರಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿರ್ತಾರೆ. ಈ ಒಂದು ಪಟ್ಟಿಯ ಪ್ರಕಾರ ಇಂಡಿಯಾ, ಚೈನಾ ಅಂಡ್ US, ಭಾರತ, ಚೀನಾ ಮತ್ತು US ಅತ್ಯಂತ ಕೆಟ್ಟ ಪ್ರಭಾವಕ್ಕೆ ಒಳಗಾಗಬಹುದಾಗಿರ್ತಕ್ಕಂಥ ಕಂಟ್ರೀಸ್ ಗಳಾಗಿರ್ತವೆ. ಸೊ ಈ ಒಂದು ವರದಿಯ ಪ್ರಕಾರ 14 ಇಂಡಿಯನ್ ಸ್ಟೇಟ್ಸ್ ಔಟ್ ಆಫ್ 100 ಮೋಸ್ಟ್ ಕ್ಲೈಮೇಟ್ ರಿಸ್ಕ್ ಸ್ಟೇಟ್ಸ್ ಅಲ್ಲಿ, ಅಂದ್ರೆ
ಜಾಗತಿಕವಾಗಿ 100 ರಾಜ್ಯಗಳನ್ನ ಅಂದ್ರೆ ದೇಶದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ 100 ಟಾಪ್ ರಾಜ್ಯಗಳನ್ನ ಪಟ್ಟಿ ಮಾಡಿರ್ತಾರೆ. ಟಾಪ್ 100 ರಾಜ್ಯಗಳ ಪಟ್ಟಿಯಲ್ಲಿ ಭಾರತ ದೇಶದ 14 ರಾಜ್ಯಗಳನ್ನ ಈ ಒಂದು ಕ್ಲೈಮೇಟ್ ಚೇಂಜ್ ಇಂದ ವಲ್ನರಬಲ್ ಆಗಿದೆ ಅಂತ ಒಂದು ಪಟ್ಟಿಯಲ್ಲಿ ನಾವು ಪ್ರಮುಖವಾಗಿ ಗಮನಿಸಬಹುದಾಗಿರುತ್ತೆ. ಸೊ ಇದೇ ರೀತಿ ಪ್ರಪಂಚದಾದ್ಯಂತ ದೇ ಹ್ಯಾವ್ ಐಡೆಂಟಿಫೈಡ್ 2600 regions ವರ್ಲ್ಡ್ ವೈಡ್ ಬೈ 2050 ಅಂದ್ರೆ 2050 ವೇಳೆಗೆ ಪ್ರಪಂಚದಾದ್ಯಂತ 2600ಕ್ಕೂ ಹೆಚ್ಚು ಪ್ರದೇಶಗಳು ಈ ಹವಾಮಾನ ಬದಲಾವಣೆಯಿಂದ ತೊಂದರೆಗೆ ಉಂಟಾಗುತ್ತವೆ ಅಂತಕ್ಕಂಥ ಒಂದು ವರದಿಯನ್ನ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಟಾಪ್ 100 ಅಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಭಾರತ ದೇಶದ 14 ರಾಜ್ಯಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಭಾರತ ದೇಶದ ಕ್ಲೈಮೇಟ್ ರಿಸ್ಕ್ ಅನ್ನೇ ನಾವು ಪ್ರತ್ಯೇಕವಾಗಿ ಕನ್ಸಿಡರ್ ಮಾಡಿದ್ರೆ 2050 ವೇಳೆಗೆ ಭಾರತ ದೇಶದಲ್ಲಿ ಈ ಕ್ಲೈಮೇಟ್ ರಿಸ್ಕ್ ಗೆ ಒಳಗಾಗಬಹುದಾಗಿರ್ತಕ್ಕಂಥ ರಾಷ್ಟ್ರಗಳು ಅಥವಾ ರಾಜ್ಯಗಳ ಪಟ್ಟಿಯನ್ನ ನಾನು ಆಲ್ರೆಡಿ ಹೇಳಿದ್ದೇನೆ. 14 ರಾಜ್ಯಗಳನ್ನ ಇಲ್ಲಿ ಪಟ್ಟಿ ಮಾಡಲಾಗಿರುತ್ತೆ. ಆ 14 ರಾಜ್ಯಗಳು ಯಾವ್ದ್ಯಾವ್ದು ಅಂದ್ರೆ ಬಿಹಾರ್, ಉತ್ತರ ಪ್ರದೇಶ್, ಅಸ್ಸಾಂ, ರಾಜಸ್ಥಾನ್, ತಮಿಳುನಾಡು, ಮಹಾರಾಷ್ಟ್ರ, ಗುಜರಾತ್, ಪಂಜಾಬ್, ಕೇರಳ, ಮಧ್ಯಪ್ರದೇಶ್, ವೆಸ್ಟ್ ಬೆಂಗಾಲ್, ಹರಿಯಾಣ, ನಮ್ಮ ಕರ್ನಾಟಕವನ್ನು ಕೂಡ ಈ ಪಟ್ಟಿಯಲ್ಲಿ ನೋಡಬಹುದಾಗಿರುತ್ತೆ. ಸೊ ಅದ್ರ ಜೊತೆಗೆ ನಮ್ಮ ದಕ್ಷಿಣದ ಇನ್ನೊಂದು ರಾಜ್ಯವಾಗಿರ್ತಕ್ಕಂಥ ಆಂಧ್ರ ಪ್ರದೇಶವನ್ನ ಕೂಡ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಆಲ್ಮೋಸ್ಟ್ ಸೌತ್ ಅಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳು ಈ ಪಟ್ಟಿಯಲ್ಲಿ ನಾವು ವಲ್ನರಬಲ್ ಆಗಿರ್ತಕ್ಕಂಥ ರಾಜ್ಯಗಳ ಪಟ್ಟಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಎಲ್ಲ ರಾಜ್ಯಗಳ ಪೈಕಿ ಬಿಹಾರ್ ರಾಜ್ಯ ಅತ್ಯಂತ ವಲ್ನರಬಲ್ ಆಗಿರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ 2050 ವೇಳೆಗೆ ಅತ್ಯಂತ ಕೆಟ್ಟದಾಗಿ ಪ್ರಭಾವಕ್ಕೆ ಒಳಗಾಗ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಬಿಹಾರ್ ಆದ್ಮೇಲೆ ನಾವು ಉತ್ತರ ಪ್ರದೇಶ ಮತ್ತು ಅಸ್ಸಾಂ ಅನ್ನ ಮುಂದಿನ ಸ್ಥಾನದಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಗ್ಲೋಬಲಿ ಅಂದ್ರೆ ಜಾಗತಿಕವಾಗಿ ಈ ಒಂದು ಅಪಾಯದ ಪ್ರೊಫೈಲ್ ಅನ್ನ ನಾವು ನೋಡಿದಾಗ ಮೋಸ್ಟ್ ವಲ್ನರಬಲ್ ಕಂಟ್ರಿ ಬಂದು ಚೈನಾ ಆಗಿರುತ್ತೆ. ಸೊ ಇದರಲ್ಲಿ 50 ಪ್ರಾವಿನ್ಸಸ್ ಅತ್ಯಂತ ಅಪಾಯಕ್ಕೆ ಒಳಗಾಗಿರ್ತಕ್ಕಂಥ ಒಂದು ಪ್ರಾವಿನ್ಸಸ್ ಅನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಅದರ ನಂತರದ ಸ್ಥಾನದಲ್ಲಿ ಯುನೈಟೆಡ್ ಸ್ಟೇಟ್ಸ್ ನಲ್ಲಿರ್ತಕ್ಕಂಥ ಕೆಲವೊಂದು ರಾಜ್ಯಗಳು ಅತ್ಯಂತ ಹೆಚ್ಚಿನ ಅಪಾಯಕ್ಕೆ ಒಳಗಾಗ್ತಕ್ಕಂಥ ಒಂದು ಪ್ರಾಂತ್ಯಗಳನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಮುಂದಿನ ಸೂಚ್ಯಾಂಕಕ್ಕೆ ಹೋಗೋಣ. ಇದನ್ನ ಹುರುನ್ ನ ಜಾಗತಿಕ ಯೂನಿಕಾರ್ನ್ ಸೂಚ್ಯಾಂಕ 2023 ಅಂತ ಕರಿತೇವೆ. ಇದು ಹುರುನ್ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್ 2023 ಅಂತ ಕರಿತೇವೆ. ಸೊ ಈ ಒಂದು ಇಂಡೆಕ್ಸ್ ನಲ್ಲಿ ಭಾರತ ರಾಷ್ಟ್ರ 3ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಸೊ ಈಗ ಹುರುನ್ ಗ್ಲೋಬಲ್ ಯೂನಿಕಾರ್ನ್ ಇಂಡೆಕ್ಸ್ ಅಂದ್ರೆ ಏನು ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಇಂಡೆಕ್ಸ್ ನಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರ USA ಆಗಿರುತ್ತೆ. 2ನೇ ಸ್ಥಾನದಲ್ಲಿ ಚೈನಾ ಮತ್ತು ನಮ್ಮ ಭಾರತ ರಾಷ್ಟ್ರವನ್ನ ನಾವು 3ನೇ ಸ್ಥಾನದಲ್ಲಿ ನೋಡಬಹುದಾಗಿರುತ್ತೆ. ಸೊ ಈಗ ನಾವು ಅರ್ಥ ಮಾಡ್ಕೊಳ್ತಾ ಬರೋಣ ಯೂನಿಕಾರ್ನ್ ಅಂದ್ರೆ ಏನು. ಯೂನಿಕಾರ್ನ್ ಅಂದ್ರೆ ಇನ್ ಅ ಬಿಸ್ನೆಸ್ ಯೂನಿಕಾರ್ನ್ ಇಸ್ ಅ privately held startup company valued at over $1 billion ಅಂದ್ರೆ ಖಾಸಗಿಯಾಗಿ ಪ್ರಾರಂಭ ಆಗಿರ್ತಕ್ಕಂಥ ಅಥವಾ ನಡೆಸಲ್ಪಡ್ತಾ ಇರ್ತಕ್ಕಂಥ ಒಂದು ಆರಂಭಿಕ ಕಂಪನಿ ಅಂದ್ರೆ ಸ್ಟಾರ್ಟ್ಅಪ್ ಅಂತ ನಾವೇನ್ ಕರಿತೇವೆ, ಆರಂಭಿಕ ಕಂಪನಿ ಆಗಿರ್ಬೇಕಾಗಿರುತ್ತೆ. ಇನ್ನೊಂದು ಕಂಡೀಷನ್ ಏನು ಅಂದ್ರೆ $100 ಕೋಟಿ ಗಿಂತ ಹೆಚ್ಚಿನ ಮೌಲ್ಯವನ್ನ ಹೊಂದಿರತಕ್ಕಂಥ ಒಂದು ಕಂಪನಿಯನ್ನ ನಾವು ಯೂನಿಕಾರ್ನ್ ಅಂತ ಕರಿತೇವೆ. ಸೊ ಯೂನಿಕಾರ್ನ್ ಅನ್ನ ಈ ಕುದುರೆಯ ಚಿತ್ರದ ಮುಖಾಂತರ ಸಿಂಬಲೈಸ್ ಮಾಡ್ಲಾಗುತ್ತೆ. ಸೊ ಈ ಒಂದು ಪದವನ್ನ ಮೊಟ್ಟ ಮೊದಲ ಬಾರಿಗೆ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು 2013 ಈ ಪದವನ್ನ ಕಾಯಿನ್ ಮಾಡಿರ್ತಕ್ಕಂಥ ಎಂಟರ್ಪ್ರಿನಿಯರ್ ಯಾರಾಗಿರ್ತಾರೆ ಅಂದ್ರೆ ಐಲೀನಾ ಲೀ ಅಂತಕ್ಕಂಥವ್ರು ಈ ಒಂದು ಪದವನ್ನ ಕಂಡುಹಿಡಿದಿರ್ತಾರೆ. ಆ ಪದದ ಜೊತೆಗೆ ಆ ಮಿಥಿಕಲ್ ಆನಿಮಲ್ ಅಂದ್ರೆ ಆ ಪೌರಾಣಿಕ ಪ್ರಾಣಿಯನ್ನು ಕೂಡ ಇವರೇ ಸಿಂಬಲ್ ಆಗಿ ಇಟ್ಕೊಂಡಿರ್ತಾರೆ. ಸೊ ಅದಾದ್ಮೇಲೆ ಯೂನಿಕಾರ್ನ್ಸ್ ಅಂದ್ರೆ ನಾನು ಆಲ್ರೆಡಿ ಒಂದು ಕಾಮನ್ ಡೆಫಿನೇಷನ್ ಹೇಳಿದ್ದೇನೆ. ಯೂನಿಕಾರ್ನ್ ಅಂದ್ರೆ ಯಾವ ಕಂಪನಿಗೆ $10 billion ವ್ಯಾಲ್ಯೂಯೇಷನ್ ಇರುತ್ತೆ ಅಂದ್ರೆ 10 ಕೋಟಿಗಿಂತ ಹೆಚ್ಚಿನ ಮೌಲ್ಯವನ್ನ ಹೊಂದಿರತಕ್ಕಂತ ಯೂನಿಕಾರ್ನ್ ಅನ್ನ ನಾವು ಡೆಕಾಕಾರ್ನ್ ಅಂತ ಕರಿತೇವೆ. ಸಿ ಡೆಕಾ ಅಂದ್ರೆ 10, ಸೊ $10 billion ಗಿಂತ ಹೆಚ್ಚಿನ ವ್ಯಾಲ್ಯೂಯೇಷನ್ ಇರ್ತಕ್ಕಂಥ ಯೂನಿಕಾರ್ನ್ ಅನ್ನ ನಾವು ಡೆಕಾಕಾರ್ನ್ ಅಂತ ಕರಿತೇವೆ. ಅದಾದ್ಮೇಲೆ ನೆಕ್ಸ್ಟ್ ಟರ್ಮ್ ಅನ್ನ ನಾವು ಸೆಂಟಿಕಾರ್ನ್ ಅಂತ ಕರಿತೇವೆ. ಸೆಂಟಿಕಾರ್ನ್ ಅಂದ್ರೆ $100 billion ಗಿಂತ ಹೆಚ್ಚಿನ ಮೌಲ್ಯವನ್ನ ಹೊಂದಿರತಕ್ಕಂತ ಒಂದು ಯೂನಿಕಾರ್ನ್ ಅನ್ನ ನಾವು ಸೆಂಟಿಕಾರ್ನ್ ಮತ್ತೆ ಹೆಕ್ಟೋಕಾರ್ನ್ ಅಂತ ಕರಿತೇವೆ. ಸೊ ಇನ್ನೊಂದು ಬರುತ್ತೆ, ಅದನ್ನ ನಾವು ಸೂಪರ್ ಯೂನಿಕಾರ್ನ್ ಸ್ಟೇಟಸ್ ಅಂತ ಕರಿತೇವೆ. ಸೂಪರ್ ಯೂನಿಕಾರ್ನ್ ಅಂದ್ರೆ $1 trillion ವ್ಯಾಲ್ಯೂಯೇಷನ್ ಅಂದ್ರೆ $1 trillion ಗಿಂತ ಹೆಚ್ಚಿನ ಮೌಲ್ಯವನ್ನ ತಲುಪಿದ್ರೆ ಅದನ್ನ ನಾವು ಸೂಪರ್ ಯೂನಿಕಾರ್ನ್ ಅಂತ ಕರಿತೇವೆ. ಸೂಪರ್ ಯೂನಿಕಾರ್ನ್ ಆಗ್ತಕ್ಕಂತ ಸಾಧ್ಯತೆ ಇರತಕ್ಕಂತ ಸ್ಟಾರ್ಟ್ಅಪ್ ಅನ್ನ ನಾವು ಸ್ಪೇಸ್ ಎಕ್ಸ್ ಕಂಪನಿ ಈ ಒಂದು ಸ್ಟೇಟಸ್ ಅನ್ನ ಪಡೆದುಕೊಳ್ತಕ್ಕಂತ ಒಂದು ಸಾಧ್ಯತೆ ಇರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶದಲ್ಲಿ ಈ ಸ್ಟಾರ್ಟ್ಅಪ್ ಗಳಲ್ಲಿ ಈ ಒಂದು ಇಂಡೆಕ್ಸ್ ನಲ್ಲಿ ಮೊದಲ 3 ಸ್ಥಾನದಲ್ಲಿರ್ತಕ್ಕಂಥ ಸ್ಟಾರ್ಟ್ಅಪ್ ಗಳು ಯಾವ್ದಾವ್ದು ಅಂದ್ರೆ ಸ್ವಿಗ್ಗಿ, Dream11 ಮತ್ತೆ ಬೈಜೂಸ್. ಈ 3 ಕಂಪನಿಗಳು ಈ ಯೂನಿಕಾರ್ನ್ಸ್ ಗಳಲ್ಲಿ ಅತ್ಯಂತ
ಮುಂಚೂಣಿಯಲ್ಲಿರ್ತಕ್ಕಂಥ ಭಾರತ ದೇಶದ ಕಂಪನಿಗಳಾಗಿರ್ತವೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ದಿ ನೆಕ್ಸ್ಟ್ ಇಂಡೆಕ್ಸ್, ವರ್ಲ್ಡ್ಸ್ ಮೋಸ್ಟ್ ಮಿಸರಬಲ್ ಕಂಟ್ರೀಸ್ ಲಿಸ್ಟ್ 2022, ವಿಶ್ವದ ಅತ್ಯಂತ ದಾರಿದ್ರ್ಯ ದೇಶಗಳ ಪಟ್ಟಿ 2022. ಸೊ ಈ ಒಂದು ಪಟ್ಟಿಯಲ್ಲಿ ನಮ್ಮ ಭಾರತ ರಾಷ್ಟ್ರವನ್ನ ನಾವು 103ನೇ ಸ್ಥಾನದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರ ಜಿಂಬಾಬ್ವೆ, 2ನೇ ಸ್ಥಾನದಲ್ಲಿ ನಾವು ವೆನೆಜುವಾಲಾ, 3ನೇ ಸ್ಥಾನದಲ್ಲಿ ನಾವು ಸಿರಿಯಾನ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸೂಚ್ಯಾಂಕವನ್ನ ಬಿಡುಗಡೆ ಮಾಡ್ತಕ್ಕಂಥವ್ರು ಹ್ಯಾಂಕೆಸ್ ಆನ್ಯುಯಲ್ ಮಿಸರಿ ಇಂಡೆಕ್ಸ್ ಅಂತ ಕರಿತೇವೆ. ಇದನ್ನ ಡೆವಲಪ್ ಮಾಡಿರ್ತಕ್ಕಂಥವ್ರು ಎಕನಾಮಿಸ್ಟ್ ಆಗಿರ್ತಕ್ಕಂಥ ಸ್ಟೀವ್ ಹ್ಯಾಂಕಲ್ ಅವರು ಡೆವಲಪ್ ಮಾಡಿರ್ತಕ್ಕಂಥ ಒಂದು ಸೂಚ್ಯಾಂಕವಾಗಿರುತ್ತೆ. ಈ ಒಂದು ಸೂಚ್ಯಾಂಕದಲ್ಲಿ 157 ದೇಶಗಳ ಶ್ರೇಯಾಂಕವನ್ನ ಬಿಡುಗಡೆ ಮಾಡ್ತಾರೆ. ಸೊ ಇದರಲ್ಲಿ ಅತ್ಯಂತ ಕಡಿಮೆ ದಾರಿದ್ರ್ಯವನ್ನ ಹೊಂದಿರತಕ್ಕಂತ ರಾಷ್ಟ್ರಗಳಲ್ಲಿ ನಾವು 157ನೇ ಸ್ಥಾನ, ಅಂದ್ರೆ ಉತ್ತಮವಾಗಿರ್ತಕ್ಕಂಥ ರಾಷ್ಟ್ರ ಸ್ವಿಟ್ಜರ್ಲ್ಯಾಂಡ್ ಆಗಿರುತ್ತೆ. ಅದರ ಕೆಳಗಡೆ ಕುವೈತ್ ಮತ್ತೆ ಐರ್ಲ್ಯಾಂಡ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಅದಾದ್ಮೇಲೆ ಸೇಮ್ ಪಟ್ಟಿ ಈ ಕಡೆ ಕನ್ನಡದಲ್ಲಿ ಕೊಟ್ಟಿರ್ತೇನೆ. ಸೊ ಅತ್ಯಂತ ಬೆಟರ್ ಆಗಿರ್ತಕ್ಕಂಥ ಕಂಟ್ರಿಗಳಲ್ಲಿ ನಾವು ಸ್ವಿಟ್ಜರ್ಲ್ಯಾಂಡ್, ಕುವೈತ್ ಮತ್ತೆ ಐರ್ಲ್ಯಾಂಡ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಭಾರತದ ಸ್ಥಾನ ಏನು ಅಂತ ನಿಮ್ಗೆ ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿರ್ತೇನೆ. ಸೊ ಮುಂದಿನ ಸೂಚ್ಯಾಂಕಕ್ಕೆ ಹೋಗೋಣ. ಚುನಾವಣಾ ಪ್ರಜಾಪ್ರಭುತ್ವ ಸೂಚ್ಯಾಂಕ, ಇದನ್ನ ಎಲೆಕ್ಟೋರಲ್ ಡೆಮೋಕ್ರಸಿ ಇಂಡೆಕ್ಸ್ 2023 ಅಂತ ಕರಿತೇವೆ. ಈ ಒಂದು ಸೂಚ್ಯಾಂಕದಲ್ಲಿ ನಮ್ಮ ಭಾರತ ರಾಷ್ಟ್ರ 108ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಸೊ ಈ ಪಟ್ಟಿಯಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರ ಡೆನ್ಮಾರ್ಕ್, 2ನೇ ಸ್ಥಾನದಲ್ಲಿ ಸ್ವಿಟ್ಜರ್ಲ್ಯಾಂಡ್ ಮತ್ತು 3ನೇ ಸ್ಥಾನದಲ್ಲಿ ನಾವು ನಾರ್ವೆ ಅನ್ನ ನೋಡ್ಬೋದಾಗಿರುತ್ತೆ. ಅತ್ಯಂತ ಕೊನೆಯ ಸ್ಥಾನದಲ್ಲಿ ನಾವು ಬೆಲಾರಸ್ ಅನ್ನ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸೂಚ್ಯಾಂಕವನ್ನ ಬಿಡುಗಡೆ ಮಾಡ್ತಕ್ಕಂಥ ಸಂಸ್ಥೆಯನ್ನ ನಾವು ವಿಡೆಮ್ ಅಂತ ಕರಿತೇವೆ. ಈ ವಿಡೆಮ್ ಇನ್ಸ್ಟಿಟ್ಯೂಟ್ ರಿಲೀಸ್ ಮಾಡ್ತಕ್ಕಂಥ ಒಂದು ವಾರ್ಷಿಕ ವರದಿ ಇದಾಗಿರುತ್ತೆ. ಸೊ ಮುಂದಿನ ಸೂಚ್ಯಾಂಕಕ್ಕೆ ಹೋಗೋಣ. ಹೆನ್ಲೆಸ್ ಪಾಸ್ಪೋರ್ಟ್ ಇಂಡೆಕ್ಸ್ ಅಂತ ಕರಿತೇವೆ. ಈ ಒಂದು ಇಂಡೆಕ್ಸ್ ಕೂಡ 2023ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ಈ ಒಂದು ವರದಿಯಲ್ಲಿ ನಮ್ಮ ಭಾರತ ರಾಷ್ಟ್ರ 85ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ನಾವು ವಾಟ್ ಯು ಮೀನ್ ಬೈ ಪಾಸ್ಪೋರ್ಟ್ ಇಂಡೆಕ್ಸ್? ಪಾಸ್ಪೋರ್ಟ್ ಇಂಡೆಕ್ಸ್ ಅಂದ್ರೆ ಒಂದು ದೇಶದ ಪಾಸ್ಪೋರ್ಟ್ ಅನ್ನ ನಾವು ಉಪಯೋಗಿಸ್ಕೊಂಡು ಬೇರೆ ದೇಶಕ್ಕೆ ಪ್ರಿಯರ್ ವೀಸಾ ಅಂದ್ರೆ ಪೂರ್ವ ವೀಸಾ ಇಲ್ಲದೆ ಎಷ್ಟು ರಾಷ್ಟ್ರಗಳಿಗೆ ನಾವು ಭೇಟಿ ನೀಡಬಹುದು ಅನ್ನುವ ಆಧಾರದ ಮೇಲೆ ಕೊಡ್ತಕ್ಕಂಥ ಒಂದು ಸೂಚ್ಯಾಂಕವಾಗಿರುತ್ತೆ. ಅಂದ್ರೆ ನಮ್ಮ ವೀಸಾ ನಮ್ಮ ಪಾಸ್ಪೋರ್ಟ್ ಅನ್ನ ತೆಗೆದುಕೊಂಡು ಆ ರಾಷ್ಟ್ರಕ್ಕೆ ಹೋಗುವ ಮುಂಚೆ ನಾವು ವೀಸಾನ ಪಡಿತಕ್ಕಂತ ಅವಶ್ಯಕತೆ ಇಲ್ಲ. ಆ ರೀತಿ ಎಷ್ಟು ರಾಷ್ಟ್ರಗಳಿಗೆ ಹೋಗಬಹುದು ಅಂತಕ್ಕಂಥ ಆಧಾರದ ಮೇಲೆ ಕೊಟ್ಟಿರ್ತಕ್ಕಂಥ ಒಂದು ಸೂಚ್ಯಾಂಕವಾಗಿರುತ್ತೆ. ಸೊ ನಮ್ಮ ಭಾರತ ರಾಷ್ಟ್ರದ ರ್ಯಾಂಕಿಂಗ್ 85 ಇರುತ್ತೆ. ನಾವು ಪ್ರಿಯರ್ ವೀಸಾ ಇಲ್ಲದೆ ಜಗತ್ತಿನಾದ್ಯಂತ 59 ರಾಷ್ಟ್ರಗಳಿಗೆ ಭೇಟಿ ಕೊಡಬಹುದಾಗಿರುತ್ತೆ. ಸೊ ಇದನ್ನ ಇನ್ವೆಂಟ್ ಮಾಡಿರ್ತಕ್ಕಂಥವ್ರು ಡಾಕ್ಟರ್ ಕ್ರಿಶ್ಚಿಯನ್ ಎಚ್ ಕೈಲಿನ್ ಅಂತಕ್ಕಂಥವ್ರು ಈ ಒಂದು ಸೂಚ್ಯಾಂಕವನ್ನ ಇನ್ವೆಂಟ್ ಮಾಡಿರ್ತಾರೆ. ಸೊ ಇದರಲ್ಲಿ ಇರ್ತಕ್ಕಂಥ ಟಾಪ್ ನೇಷನ್ ಜಪಾನ್ 193 ರಾಷ್ಟ್ರಗಳಿಗೆ ಪ್ರಿಯರ್ ವೀಸಾ ಇಲ್ಲದೆ ಹೋಗ್ಬೋದಾಗಿರುತ್ತೆ. ಅದಾದ್ಮೇಲೆ ಸಿಂಗಪೂರ್, ಸೌತ್ ಕೊರಿಯಾ 192 2ನೇ ಸ್ಥಾನದಲ್ಲಿರುತ್ತೆ. ಜರ್ಮನಿ ಮತ್ತೆ ಸ್ಪೇನ್ 193ನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ನಮ್ಮ ಭಾರತ ರಾಷ್ಟ್ರ 85ನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಹಾಗಿದ್ರೆ ಅತ್ಯಂತ ಕಳಪೆ ಆಗಿರ್ತಕ್ಕಂಥ ರಾಷ್ಟ್ರ ಪಟ್ಟಿಗಳಲ್ಲಿ ನಾವು ಅಫ್ಘಾನಿಸ್ತಾನನ ನೋಡ್ಬೋದಾಗಿರುತ್ತೆ. ಕೇವಲ 27 ರಾಷ್ಟ್ರಗಳಿಗೆ ಪ್ರಿಯರ್ ವೀಸಾ ಇಲ್ಲದೆ ನಾವು ಹೋಗ್ಬೋದಾಗಿರುತ್ತೆ. ಸೊ ಇರಾಕ್ ನ ಪಾಸ್ಪೋರ್ಟ್ ಇದ್ರೆ ಕೇವಲ 29 ಮತ್ತು ಸಿರಿಯಾ ಪಾಸ್ಪೋರ್ಟ್ ಇದ್ರೆ ಕೇವಲ 30 ರಾಷ್ಟ್ರಗಳಿಗೆ ನಾವು ಹೋಗ್ಬೋದಾಗಿರುತ್ತೆ. ಸೊ ಇದನ್ನ ನಾವು ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಅಂತ ಕರಿತೇವೆ. ಸೊ ಇದಾದ್ಮೇಲೆ ಪಾಸ್ಪೋರ್ಟ್ ಗೆ ಸಂಬಂಧಪಟ್ಟಂತೆ ಇನ್ನೊಂದು ಸೂಚ್ಯಾಂಕ ಬಿಡುಗಡೆ ಆಗುತ್ತೆ. ಇದನ್ನ ಕೇವಲ ನಾವು ಪಾಸ್ಪೋರ್ಟ್ ಇಂಡೆಕ್ಸ್ ಅಥವಾ ಪಾಸ್ಪೋರ್ಟ್ ಸೂಚ್ಯಾಂಕ ಅಂತ ಕರಿತೇವೆ. ಸೊ ಈ ಒಂದು ಸೂಚ್ಯಾಂಕದಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಗಿರುತ್ತೆ. 2ನೇ ಸ್ಥಾನದಲ್ಲಿ ನಾವು ಸ್ವೀಡನ್, ಜರ್ಮನಿ, ಫಿನ್ಲ್ಯಾಂಡ್, ಲಕ್ಸನ್ಬರ್ಗ್ ಇನ್ನೂ ಕೆಲವು ರಾಷ್ಟ್ರಗಳನ್ನ ನೋಡ್ಬೋದಾಗಿರುತ್ತೆ. ಸೊ ಇದನ್ನ ರಿಲೀಸ್ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ ಆರ್ಟನ್ ಕ್ಯಾಪಿಟಲ್ ಇಂದ ರಿಲೀಸ್ ಆಗ್ತಕ್ಕಂಥ ಒಂದು ವರದಿ ಆಗಿರುತ್ತೆ. ಸೊ ನಮ್ಮ ಭಾರತ ದೇಶ ಈ ಒಂದು ಸೂಚ್ಯಾಂಕದಲ್ಲಿ 144ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಸೊ ಇಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರ ಯುನೈಟೆಡ್ ಅರಬ್ ಎಮಿರೇಟ್ಸ್ ಆಗಿರುತ್ತೆ. 2ನೇ ಸ್ಥಾನದಲ್ಲಿ ಸ್ವೀಡನ್, ಜರ್ಮನಿ, ಫಿನ್ಲ್ಯಾಂಡ್, ಲಕ್ಸಂಬರ್ಗ್, ಸ್ಪೇನ್, ಫ್ರಾನ್ಸ್, ಇಟಲಿ, ನೆದರ್ಲ್ಯಾಂಡ್ಸ್ ಮತ್ತು ಆಸ್ಟ್ರಿಯಾವನ್ನ ನಾವು ನೋಡಬಹುದಾಗಿರುತ್ತೆ. ಸೊ ಇಷ್ಟು ಈ ಒಂದು ಸೂಚ್ಯಾಂಕಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ನಿಮ್ಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಈಗ ಮುಂದಿನ ಸೂಚ್ಯಾಂಕಕ್ಕೆ ಹೋಗೋಣ. ಇದನ್ನ ನಾವು ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ ಅಂತ ಕರಿತೇವೆ. ಸೊ ಇದನ್ನ ನಾವು ವಿಶ್ವ ಸಂತೋಷದ ವರದಿ ಅಂತ ಕರಿತೇವೆ. ಸೊ ಈ ಒಂದು ವರದಿಯಲ್ಲಿ ನಮ್ಮ ಭಾರತ ರಾಷ್ಟ್ರ ಪಡೆದುಕೊಂಡಿರ್ತಕ್ಕಂಥ ಒಂದು ರ್ಯಾಂಕಿಂಗ್ ಸೊ ನಿಮ್ಗಾಗ್ಲೇ ಗೊತ್ತಿದ್ರೆ ನೀವು ಹೇಳ್ಬೋದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದ ರ್ಯಾಂಕಿಂಗ್ 126, 137 ರಾಷ್ಟ್ರಗಳ ಪಟ್ಟಿಯಲ್ಲಿ ನಾವು 126ನೇ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥ ರಾಷ್ಟ್ರವಾಗಿರುತ್ತೆ. ಸೊ ಈ ಒಂದು ಸೂಚ್ಯಾಂಕದಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರ ಫಿನ್ಲ್ಯಾಂಡ್, 2ನೇ ಸ್ಥಾನದಲ್ಲಿ ಡೆನ್ಮಾರ್ಕ್ ಮತ್ತು 3ನೇ ಸ್ಥಾನದಲ್ಲಿ ನಾವು ಐಸ್ಲ್ಯಾಂಡ್ ಅನ್ನ ನೋಡ್ಬೋದಾಗಿರುತ್ತೆ. ಕೊನೆಯ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ನಾವು ಅಫ್ಘಾನಿಸ್ತಾನ್, ಲೆಬನಾನ್ ಮತ್ತೆ ಸಿರಿಯಾ ಲಿಯೋನಿನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ವರದಿಯನ್ನ ಬಿಡುಗಡೆ ಮಾಡ್ತಕ್ಕಂಥವ್ರು ಯಾರು ಅಂದ್ರೆ
UN ಸಸ್ಟೈನಬಲ್ ಡೆವಲಪ್ಮೆಂಟ್ ಸೊಲ್ಯೂಷನ್ಸ್ ನೆಟ್ವರ್ಕ್ ಅಥವಾ ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಪರಿಹಾರ ಜಾಲದ ವತಿಯಿಂದ ಬಿಡುಗಡೆ ಆಗ್ತಕ್ಕಂತ ಒಂದು ವರದಿಯಾಗಿರುತ್ತೆ. ಸೊ ಮುಂದಿನ ಶ್ರೇಯಾಂಕಕ್ಕೆ ಹೋಗೋಣ. ಇದನ್ನ ನಾವು ಇಂಡಿಯಾಸ್ ವೆರಿ ಓನ್ ಹ್ಯಾಪಿನೆಸ್ ಸರ್ವೆ ಅಂತ ಕರಿತೇವೆ. ನಾನು ಪ್ರೀವಿಯಸ್ ಅಲ್ಲಿ ಹೇಳಿರ್ತಕ್ಕಂಥದ್ದು ಜಾಗತಿಕವಾಗಿ ವಿಶ್ವಸಂಸ್ಥೆಯ ಇಂದ ಬಿಡುಗಡೆ ಆಗ್ತಕ್ಕಂತ ಒಂದು ಸಂತೋಷದ ಸಮೀಕ್ಷೆ ಆಗಿತ್ತು. ನಾನಿವಾಗ ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಭಾರತ ದೇಶದಲ್ಲಿಯೇ ಸ್ವಂತವಾಗಿ ಅಭಿವೃದ್ಧಿ ಮಾಡಿರ್ತಕ್ಕಂಥ ಸಮೀಕ್ಷೆ. ಇದರ ಅರ್ಥ ಏನು ಅಂದ್ರೆ, ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಸ್ಟೇಟ್ಸ್, ಯಾವ ರಾಜ್ಯಗಳು ಅತ್ಯಂತ ಸಂತೋಷದಾಯಕವಾಗಿವೆ ಅಂತಕ್ಕಂಥ ಒಂದು ವರದಿಯನ್ನ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ನಮ್ಮ ಭಾರತ ದೇಶದ ವರದಿಯ ಪ್ರಕಾರ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ಹಿಮಾಚಲ್ ಪ್ರದೇಶ್ ಅತ್ಯಂತ ಸಂತೋಷದಾಯಕವಾಗಿರ್ತಕ್ಕಂಥ ರಾಜ್ಯ ಅಂತ 2023ರಲ್ಲಿ ಡಿಕ್ಲೇರ್ ಮಾಡಲಾಗಿರುತ್ತೆ. ಸೊ ಇದರಲ್ಲಿ ಬಿಗ್ಗರ್ ಸ್ಟೇಟ್ಸ್ ಅಂತ ಒಂದು ಕ್ಯಾಟಗರಿ ಇರುತ್ತೆ, ಅದಾದ್ಮೇಲೆ ಸ್ಮಾಲರ್ ಸ್ಟೇಟ್ಸ್, ಅದಾದ್ಮೇಲೆ ಕೇಂದ್ರಾಡಳಿತ ಪ್ರದೇಶಗಳು ಅಂತ 3 ಪಟ್ಟಿಯನ್ನ ಬಿಡುಗಡೆ ಮಾಡ್ತಾರೆ. ಸೊ ಬಿಗ್ಗರ್ ಸ್ಟೇಟ್ಸ್ ಅಲ್ಲಿ ನಾವು ಹಿಮಾಚಲ್ ಪ್ರದೇಶ್ ಫಸ್ಟ್ ಪ್ಲೇಸ್, ಸೆಕೆಂಡ್ ಇಸ್ ಮಹಾರಾಷ್ಟ್ರ, ಥರ್ಡ್ ಇಸ್ ಒಡಿಶಾ ಮತ್ತು 4ನೇ ಸ್ಥಾನದಲ್ಲಿ ಕೇರಳವನ್ನ ನೋಡ್ಬೋದಾಗಿರುತ್ತೆ. ಬಿಗ್ಗರ್ ಸ್ಟೇಟ್ಸ್ ಅಲ್ಲಿ ಅತ್ಯಂತ ಕಡೆಯ ಸ್ಥಾನದಲ್ಲಿ ನಾವು ಉತ್ತರ ಪ್ರದೇಶವನ್ನ ನೋಡ್ಬೋದಾಗಿರುತ್ತೆ. ಸ್ಮಾಲರ್ ಸ್ಟೇಟ್ಸ್ ಅಲ್ಲಿ ಗೋವಾ ಇಸ್ ಇನ್ ಫಸ್ಟ್ ಪ್ಲೇಸ್, ಸೆಕೆಂಡ್ ಇಸ್ ಮಿಜೋರಾಂ ಮತ್ತು ಥರ್ಡ್ ಅನ್ನ ತ್ರಿಪುರಾ ಅಂತ ಕರೀತೇವೆ. ಸ್ಮಾಲರ್ ಸ್ಟೇಟ್ಸ್ ಅಲ್ಲಿ ಅರುಣಾಚಲ ಪ್ರದೇಶ ಅತ್ಯಂತ ಕಡೆಯ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಯೂನಿಯನ್ ಟೆರಿಟರೀಸ್ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಲಕ್ಷದ್ವೀಪ್ ಮೊದಲನೇ ಸ್ಥಾನದಲ್ಲಿರುತ್ತೆ, ಅಂಡಮಾನ್ ಮತ್ತು ನಿಕೋಬಾರ್ 2ನೇ ಸ್ಥಾನ ಮತ್ತು 3ನೇ ಸ್ಥಾನದಲ್ಲಿ ನಾವು ದೆಹಲಿಯನ್ನ ನೋಡ್ಬೋದಾಗಿರುತ್ತೆ. ಸೊ ಕೊನೆಯ ಸ್ಥಾನದಲ್ಲಿ ನಾವು ದಾದರ್ ಮತ್ತು ನಗರ ಹವೇಲಿಯನ್ನ ಕೊನೆಯ ಸ್ಥಾನದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಮುಂದಿನ ಸೂಚ್ಯಾಂಕಕ್ಕೆ ಹೋಗೋಣ. ಸ್ವಿಸ್ ಏರ್ ಟ್ರ್ಯಾಕಿಂಗ್ ಇಂಡೆಕ್ಸ್ IQ ಏರ್ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಇನ್ ಇಂಡಿಯಾ, ಅಂದ್ರೆ ಭಾರತ ದೇಶದಲ್ಲಿ ಅತ್ಯಂತ ಕಲುಷಿತವಾಗಿರ್ತಕ್ಕಂಥ ನಗರ. ಸೊ ಇದನ್ನ ಬಿಡುಗಡೆ ಮಾಡಿರ್ತಕ್ಕಂಥವ್ರು ಸ್ವಿಸ್ ಏರ್ ಟ್ರ್ಯಾಕಿಂಗ್ ಇಂಡೆಕ್ಸ್, ಅದನ್ನ ನಾವು IQ ಏರ್ ಅಂತ ಕರಿತೇವೆ. ಸೊ ನಮ್ಮ ಭಾರತ ದೇಶದಲ್ಲಿ ಅತ್ಯಂತ ಪೊಲ್ಯೂಟೆಡ್ ನಗರ ಯಾವ್ದು ಅಂತ ಕೇಳಿದ್ರೆ ಈಸಿಲಿ ನಾವು ದೆಹಲಿ ಅಂತ ಕರಿತೇವೆ. ಬಟ್ ಈ ವರದಿಯ ಪ್ರಕಾರ ಇವ್ರು ರಿಪೋರ್ಟ್ ಮಾಡಿರ್ತಕ್ಕಂಥ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಯಾವ್ದಾಗಿರುತ್ತೆ ಅಂದ್ರೆ ಮುಂಬೈ ಬಿಕಮ್ಸ್ ದಿ ಮೋಸ್ಟ್ ಪೊಲ್ಯೂಟೆಡ್ ಸಿಟಿ ಇನ್ ಇಂಡಿಯಾ ಅಕಾರ್ಡಿಂಗ್ ಟು IQ ಏರ್ ಅನ್ನೋದು ನಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಸೊ ಇದನ್ನ ಬಿಡುಗಡೆ ಮಾಡ್ತಕ್ಕಂಥ ಕಂಪನಿ IQ ಏರ್, ಇದು ಸ್ವಿಸ್ ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಏರ್ ಟ್ರ್ಯಾಕಿಂಗ್ ಇಂಡೆಕ್ಸ್ ಆಗಿರುತ್ತೆ. ಸೊ ಇವ್ರೇನ್ ಮಾಡ್ತಾರೆ ಅಂದ್ರೆ ರಿಯಲ್ ಟೈಮ್ ಮಾನಿಟರ್ ಮಾಡ್ತಾರೆ, ಅಂದ್ರೆ ನೈಜ ಸಮಯದಲ್ಲಿ ವಿಶ್ವಾದ್ಯಂತ ಇರ್ತಕ್ಕಂಥ ಏರ್ ಕ್ವಾಲಿಟಿ ಅಥವಾ ಗಾಳಿಯ ಗುಣಮಟ್ಟವನ್ನ ಚೆಕ್ ಮಾಡ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಇವರು ಯಾರ್ಯಾರ ಜೊತೆ ಕೊಲಾಬರೇಷನ್ ಅನ್ನ ಮಾಡ್ಕೊಂಡಿರ್ತಾರೆ ಅಂದ್ರೆ UNEP ಅಂದ್ರೆ ಯುನೈಟೆಡ್ ಸ್ಟೇಟ್ಸ್ ಎನ್ವೈರನ್ಮೆಂಟಲ್ ಪ್ರೋಗ್ರಾಮ್, ಗ್ರೀನ್ ಪೀಸ್ ಜೊತೆ ಒಂದು ಅಸೋಸಿಯೇಷನ್ ಅಥವಾ ಒಂದು ಒಪ್ಪಂದವನ್ನ ಮಾಡಿಕೊಳ್ಳುವುದರ ಮುಖಾಂತರ ಈ ಒಂದು ವರದಿಯನ್ನ ಬಿಡುಗಡೆ ಮಾಡ್ತಾರೆ. ಸೊ ಭಾರತ ದೇಶದ ಸ್ಟ್ಯಾಟಿಸ್ಟಿಕ್ಸ್ ಗಾಗಿ ನಮ್ಮ ಭಾರತ ದೇಶದ CPCB ಅಂದ್ರೆ ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಥವಾ ಕೇಂದ್ರೀಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವರದಿಯ ಪ್ರಕಾರ ಈ ಒಂದು ಸುದ್ದಿ ಅಥವಾ ಸೂಚ್ಯಾಂಕವನ್ನ ಇವರು ಬಿಡುಗಡೆ ಮಾಡ್ತಾರೆ. ಹಾಗಿದ್ರೆ ಪ್ರಪಂಚದಾದ್ಯಂತ ಇರ್ತಕ್ಕಂಥ ಪೊಲ್ಯೂಟೆಡ್ ಸಿಟೀಸ್ ಗಳಲ್ಲಿ ಟಾಪ್ ಮೋಸ್ಟ್ ಪ್ಲೇಸ್ ಅಲ್ಲಿ ಇರ್ತಕ್ಕಂಥ ಸಿಟಿ ಯಾವ್ದಾಗಿರುತ್ತೆ ಅಂದ್ರೆ ಲಾಹೋರ್ ಫ್ರಮ್ ಪಾಕಿಸ್ತಾನ್ 2ನೇ ಸ್ಥಾನದಲ್ಲಿ ನಾವು ನಮ್ಮ ಭಾರತ ರಾಷ್ಟ್ರವನ್ನ ನೋಡ್ಬೋದಾಗಿರುತ್ತೆ. ಭಾರತ ದೇಶದಲ್ಲಿ ಮುಂಬೈ ಮೊದಲನೇ ಸ್ಥಾನದಲ್ಲಿರುತ್ತೆ, ಜಾಗತಿಕವಾಗಿ ಮುಂಬೈ 2ನೇ ಸ್ಥಾನದಲ್ಲಿರುತ್ತೆ ಮತ್ತು 3ನೇ ಸ್ಥಾನದಲ್ಲಿ ನಾವು ಅಫ್ಘಾನಿಸ್ತಾನದ ಕಾಬೂಲ್ ಅನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಮುಂದಿನ ಸೂಚ್ಯಾಂಕಕ್ಕೆ ಹೋಗೋಣ. ಇದನ್ನ ನಾವು ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾನಿಲಯದ ವಾರ್ಷಿಕ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೂಚ್ಯಾಂಕ ವರದಿ ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಂಡೆಕ್ಸ್ ರಿಪೋರ್ಟ್ 2023 ಅಂತ ಕರಿತೇವೆ. ಸೊ ಇದರ ಅರ್ಥ ಏನು ಅಂದ್ರೆ ಈ ಒಂದು ಕೃತಕ ಬುದ್ಧಿಮತ್ತೆಗೆ ಆ ರಾಷ್ಟ್ರದಲ್ಲಿ ಎಷ್ಟರ ಮಟ್ಟಿಗೆ ಇನ್ವೆಸ್ಟ್ಮೆಂಟ್ ನಡೀತಾ ಇದೆ ಅನ್ನೋದನ್ನ ಡಿಸೈಡ್ ಮಾಡ್ತಕ್ಕಂಥ ಒಂದು ವರದಿಯಾಗಿರುತ್ತೆ. ಸೊ ಈ ಒಂದು ವರದಿಯಲ್ಲಿ ನಮ್ಮ ಭಾರತ ರಾಷ್ಟ್ರ 5ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ, ಅಂದ್ರೆ ಜಾಗತಿಕವಾಗಿ ಈ ಒಂದು ಕೃತಕ ಬುದ್ಧಿಮತ್ತೆ ಹೂಡಿಕೆಯಲ್ಲಿ ಭಾರತ ರಾಷ್ಟ್ರ 5ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಸೊ ಇದನ್ನ ಬಿಡುಗಡೆ ಮಾಡ್ತಕ್ಕಂಥವ್ರು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಯಿಂದ ಬಿಡುಗಡೆ ಮಾಡ್ತಕ್ಕಂಥ ಒಂದು ವರದಿಯಾಗಿರುತ್ತೆ. ಸೊ ಈ ಒಂದು ವರದಿಯಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರ ಯುನೈಟೆಡ್ ಸ್ಟೇಟ್ಸ್ ಆಗಿರುತ್ತೆ, 2ನೇ ಸ್ಥಾನದಲ್ಲಿ ಚೈನಾವನ್ನ ನೋಡ್ಬೋದು, 3ನೇ ಸ್ಥಾನದಲ್ಲಿ UK ಅನ್ನ ನೋಡ್ಬೋದು, 4ನೇ ಸ್ಥಾನದಲ್ಲಿ ಇಸ್ರೇಲ್, ಮತ್ತೆ ನಮ್ಮ ಭಾರತ ರಾಷ್ಟ್ರವನ್ನ ನಾವು 5ನೇ ಸ್ಥಾನದಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಮುಂದಿನ ಸೂಚ್ಯಾಂಕಕ್ಕೆ ಹೋಗೋಣ. ಎನರ್ಜಿ ಟ್ರಾನ್ಸಿಷನ್ ಇಂಡೆಕ್ಸ್ 2023 ಅಥವಾ ಶಕ್ತಿ ಪರಿವರ್ತನೆ ಸೂಚ್ಯಾಂಕ ಅಂತ ಕರಿತೇವೆ. ಶಕ್ತಿ ಪರಿವರ್ತನೆ ಅಂದ್ರೆ ಈ ಫಾಸಿಲ್ ಫ್ಯೂಯಲ್ ನಿಂದ ನಾನ್ ಫಾಸಿಲ್ ಫ್ಯೂಯಲ್ ಗೆ ಮೂವ್ ಆಗ್ತಕ್ಕಂತ ಒಂದು ಪರಿವರ್ತನೆಯನ್ನ ನೋಟ್ ಮಾಡ್ತಕ್ಕಂತ ಒಂದು ಸೂಚ್ಯಾಂಕವಾಗಿರುತ್ತೆ. ಸೊ ಈ ಪಳೆವಳಿಕೆ ರಹಿತ ಎನರ್ಜಿ ಬಗ್ಗೆ ಮೂವ್ ಆಗ್ತಕ್ಕಂತ ಒಂದು ವರದಿ ಆಗಿರುತ್ತೆ. ಸೊ ಈ ಒಂದು ವರದಿಯನ್ನ ಏನಕ್ಕೆ ಮಾಡ್ತಾರೆ ಅಂದ್ರೆ ಈ ಗ್ಲೋಬಲ್ ವಾರ್ಮಿಂಗ್ ಅನ್ನ ಕಡಿಮೆ ಮಾಡ್ಲಿಕ್ಕೆ ರಾಷ್ಟ್ರಗಳು ಮಾಡ್ತಾ ಇರ್ತಕ್ಕಂಥ ಪ್ರಯತ್ನವನ್ನ ಗುರುತಿಸ್ತಕ್ಕಂತ ಒಂದು ವರದಿಯಾಗಿರುತ್ತೆ. ಸೊ ಈ ಒಂದು ವರದಿಯ ಪ್ರಕಾರ ಭಾರತ ರಾಷ್ಟ್ರ 67ನೇ ಸ್ಥಾನವನ್ನ ಪಡೆದುಕೊಂಡಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಈ ಒಂದು
ಒಂದು ರಿನ್ಯೂಯಬಲ್ ಎನರ್ಜಿ ಅಂತ ನಾವೇನ್ ಕರಿತೇವೆ, ಸೊ ಇದನ್ನ ಇನ್ಕ್ರೀಸ್ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ನಾವು 67th ಪೊಸಿಷನ್ ಗ್ಲೋಬಲಿ ನೋಡಬಹುದಾಗಿರುತ್ತೆ. ಸೊ ಈ ಒಂದು ವರದಿಯನ್ನ ಬಿಡುಗಡೆ ಮಾಡ್ತಕ್ಕಂಥ ಸಂಸ್ಥೆ ವರ್ಲ್ಡ್ ಎಕನಾಮಿಕ್ ಫೋರಂ ಅಥವಾ ವಿಶ್ವ ಆರ್ಥಿಕ ವೇದಿಕೆಯಿಂದ ಬಿಡುಗಡೆ ಆಗ್ತಕ್ಕಂಥ ಒಂದು ವರದಿಯಾಗಿರುತ್ತೆ. ಸೊ ಈ ಒಂದು ವರದಿಯನ್ನ ವರ್ಲ್ಡ್ ಎಕನಾಮಿಕ್ ಫೋರಂ ಅಕ್ಸೆಂಚರ್ ನ ಸಹಯೋಗದೊಂದಿಗೆ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ವರದಿಯಾಗಿರುತ್ತೆ. ಒಟ್ಟು ಇವರು 120 ರಾಷ್ಟ್ರಗಳಲ್ಲಿ ಸರ್ವೆಯನ್ನ ಮಾಡುವುದರ ಮುಖಾಂತರ ಈ ಒಂದು ವರದಿಯನ್ನ ಬಿಡುಗಡೆ ಮಾಡಿರ್ತಾರೆ. ಸೊ ಈ ಒಂದು ಶಕ್ತಿಯ ಪರಿವರ್ತನೆಯನ್ನ ಮಾಡ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ನಾವು ಸ್ವೀಡನ್ ಅನ್ನ ಫಸ್ಟ್ ಪ್ಲೇಸ್, ಸೆಕೆಂಡ್ ಇಸ್ ಡೆನ್ಮಾರ್ಕ್, ಮತ್ತೆ ಮೂರನೇ ಸ್ಥಾನದಲ್ಲಿ ನಾವು ನಾರ್ವೆಯನ್ನ ನೋಡಬಹುದಾಗಿರುತ್ತೆ. ಸೊ ಮುಂದಿನ ಸೂಚ್ಯಾಂಕಕ್ಕೆ ಹೋಗೋಣ. ಇಂಡಿಯಾ ಜಸ್ಟಿಸ್ ರಿಪೋರ್ಟ್ 2022 ಅಂತ ಕರಿತೇವೆ. ಅಂದ್ರೆ ಭಾರತ ದೇಶದಲ್ಲಿ ಈ ಒಂದು ನ್ಯಾಯವನ್ನ ಒದಗಿಸ್ತಕ್ಕಂಥ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ಮೊಟ್ಟ ಮೊದಲನೇ ಸ್ಥಾನದಲ್ಲಿರುತ್ತೆ. ಅಮಾಂಗ್ ಬಿಗ್ಗರ್ ಸ್ಟೇಟ್ಸ್ ಅಂದ್ರೆ ದೊಡ್ಡ ರಾಜ್ಯಗಳಲ್ಲಿ ಕರ್ನಾಟಕ ರಾಜ್ಯ ಈ ಒಂದು ಇಂಡಿಯಾ ಜಸ್ಟಿಸ್ ರಿಪೋರ್ಟ್ ನಲ್ಲಿ ಅಗ್ರ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಜಸ್ಟಿಸ್ ಡೆಲಿವರಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನ ತೆಗೆದುಕೊಂಡಾಗ ಕರ್ನಾಟಕ ಮೊದಲನೇ ಸ್ಥಾನದಲ್ಲಿರುತ್ತೆ, ಎರಡನೇ ಸ್ಥಾನದಲ್ಲಿ ತಮಿಳುನಾಡು ಮತ್ತು ಮೂರನೇ ಸ್ಥಾನದಲ್ಲಿ ತೆಲಂಗಾಣವನ್ನ ನೋಡಬಹುದಾಗಿರುತ್ತೆ. ಸೊ ನಮ್ಮ ಸದರ್ನ್ ಸ್ಟೇಟ್ಸ್ ಮುಂಚಿನ ಅಂದ್ರೆ ಟಾಪ್ 3 ಪೊಸಿಷನ್ ಅಲ್ಲಿರ್ತಕ್ಕಂಥ ರಾಜ್ಯಗಳ ಪಟ್ಟಿಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಸೊ ಈ ಒಂದು ವರದಿಯಲ್ಲಿ ರಿಲೀಸ್ ಮಾಡಿರ್ತಕ್ಕಂಥ ಇನ್ನೊಂದು ವಿಷಯ ಏನು ಅಂದ್ರೆ ಇಂಡಿಯಾ ಹ್ಯಾಡ್ 19 ಜಡ್ಜಸ್ ಪರ್ ಮಿಲಿಯನ್ ಪಾಪ್ಯುಲೇಷನ್. ಅಂದ್ರೆ ಭಾರತವು ಪ್ರತಿ ಮಿಲಿಯನ್ ಜನಸಂಖ್ಯೆಗೆ 19 ನ್ಯಾಯಾಧೀಶರನ್ನ ಹೊಂದಿರತಕ್ಕಂತ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಮುಂದಿನ ವರದಿಗೆ ಹೋಗೋಣ. ವಿಮೆನ್ ಅಂಡ್ ಮೆನ್ ಇನ್ ಇಂಡಿಯಾ ಅಂದ್ರೆ ಭಾರತ ದೇಶದಲ್ಲಿ ಮಹಿಳೆಯರು ಮತ್ತು ಪುರುಷರು ಎಷ್ಟರ ಮಟ್ಟಿಗೆ ಈ ಒಂದು ಈಕ್ವಾಲಿಟಿ ಅನ್ನೋದನ್ನ ಅಚೀವ್ ಮಾಡ್ತಾ ಇದೀವಿ ಅನ್ನೋದನ್ನ ನಮ್ಮ ಭಾರತ ದೇಶದಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ವರದಿಯಾಗಿರುತ್ತೆ. ಈ ಒಂದು ವರದಿಯನ್ನ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಪ್ರೋಗ್ರಾಮ್ಸ್ ಇಂಪ್ಲಿಮೆಂಟೇಷನ್ ಮತ್ತೆ ವಿಮೆನ್ ಅಂಡ್ ಮೆನ್ ಇನ್ ಇಂಡಿಯಾ 2022 ಅಂತಕ್ಕಂಥ ಶೀರ್ಷಿಕೆ ಅಡಿಯಲ್ಲಿ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ವರದಿಯಾಗಿರುತ್ತೆ. ಇದನ್ನ ನಮ್ಮ ಭಾರತ ದೇಶದ ಅಂಕಿ ಅಂಶಗಳು ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ವತಿಯಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ವರದಿಯಾಗಿರುತ್ತೆ. ಸೊ ಈ ಒಂದು ವರದಿಯ ಪ್ರಕಾರ ಇಂಡಿಯಾ ಸೆಕ್ಸ್ ರೇಷಿಯೋ ಅಂದ್ರೆ ಭಾರತ ದೇಶದ ಲಿಂಗ ಅನುಪಾತ ಅಂದ್ರೆ 1000 ಮೇಲ್ಸ್ಗೆ ಎಷ್ಟು ಜನ ಫಿಮೇಲ್ಸ್ ಇರ್ತಾರೆ ಅಂತಕ್ಕಂಥದ್ದು ಲಿಂಗಾನುಪಾತವಾಗಿರುತ್ತೆ. ಸೊ ಈ ಒಂದು ಲಿಂಗಾನುಪಾತ ಎಕ್ಸ್ಪೆಕ್ಟೆಡ್ ಟು ಇಂಪ್ರೂವ್ ಟು 952 by 2036 ಅಂದ್ರೆ 2036ಕ್ಕೆ ಹೋಗುವ ವೇಳೆಗೆ 1000 ಪುರುಷರಿಗೆ 952 ಮಹಿಳೆಯರು ಇರಬಹುದು ಅಂತಕ್ಕಂಥ ವರದಿಯನ್ನ ಇಲ್ಲಿ ಹೇಳಲಾಗ್ತಾ ಇದೆ. 2011ರಲ್ಲಿ ಎಷ್ಟಿತ್ತು ಅಂದ್ರೆ 1000 ಪುರುಷರಿಗೆ ಭಾರತ ದೇಶದಲ್ಲಿ ಕೇವಲ 943 ಮಹಿಳೆಯರನ್ನ ಮಾತ್ರ ನಾವು ನೋಡ್ಬೋದಾಗಿತ್ತು. ಸೊ ಅದಾದ್ಮೇಲೆ ಸೆಕ್ಸ್ ರೇಷ್ ಅಟ್ ಬರ್ತ್ ಅಂತ ಕರಿತೇವೆ. ಅಂದ್ರೆ ಜನನ ಸಮಯದಲ್ಲಿ ಇರ್ತಕ್ಕಂಥ ಲಿಂಗ ಅನುಪಾತ ಎಷ್ಟಿದೆ ಅನ್ನೋದನ್ನ ಇಲ್ಲಿ ಹೋಲಿಕೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ 2 ಬೆಂಚ್ ಮಾರ್ಕ್ಸ್ ಅನ್ನ ತಗೊಂಡಿದ್ದಾರೆ. ಒಂದು 2018 ಇಂದ 20 ವರೆಗೂ ಒಂದು ವರದಿಯನ್ನ ತೆಗೆದುಕೊಂಡಿರ್ತಾರೆ. ಅದಾದ್ಮೇಲೆ 2017 ಇಂದ 19 ವರೆಗೂ ಒಂದು ವರದಿಯನ್ನ ತೆಗೆದುಕೊಂಡಿರ್ತಾರೆ. 2017-19 ಅಲ್ಲಿ 904 ಇತ್ತು. ಅಂದ್ರೆ ಜನನ ಸಮಯದಲ್ಲಿ ಈ ಒಂದು ಲಿಂಗ ಅನುಪಾತ ಅಂತಕ್ಕಂಥದ್ದು 1000 ಪುರುಷರಿಗೆ 904 ಇತ್ತು. ಈ ಒಂದು 904 2018-20 ವೇಳೆಗೆ 907ಕ್ಕೆ ಇನ್ಕ್ರೀಸ್ ಆಗಿರುತ್ತೆ. ಅಂದ್ರೆ 3 ಮಹಿಳೆಯರ ಸಂಖ್ಯೆ ಇನ್ಕ್ರೀಸ್ ಆಗಿರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಮೂರನೇ ಫೈಂಡಿಂಗ್ ಏನು ಅಂದ್ರೆ ಲೇಬರ್ ಫೋರ್ಸ್ ಪಾರ್ಟಿಸಿಪೇಷನ್ ರೇಟ್ ಅಂತ ಕರಿತೇವೆ. ಅಂದ್ರೆ ಕಾರ್ಮಿಕ ಭಾಗವಹಿಸುವಿಕೆ ದರ. ಅಂದ್ರೆ ಈ ಒಂದು ಕಾರ್ಮಿಕ ಕ್ಷೇತ್ರದಲ್ಲಿ ಮಹಿಳೆಯರ ಪ್ರಾತಿನಿಧ್ಯತೆ ಎಷ್ಟಿದೆ ಅಂತಕ್ಕಂಥದ್ದನ್ನ ಇಲ್ಲಿ ವರದಿ ಮಾಡಿರ್ತಾರೆ. ಸೊ ಇಲ್ಲಿ ಅವರು ಕನ್ಸಿಡರ್ ಮಾಡ್ತಕ್ಕಂಥ ಏಜ್ ಗ್ರೂಪ್ ಏನು ಅಂದ್ರೆ 15 ವರ್ಷಕ್ಕಿಂತ ಮೇಲ್ಪಟ್ಟವರನ್ನ ಮಾತ್ರ ಇಲ್ಲಿ ಕನ್ಸಿಡರ್ ಮಾಡ್ತಾರೆ. ಸೊ ಈ ಒಂದು ಹೋಲಿಕೆಯಲ್ಲಿ 77.2 for males and 32.8 for females in 2021-22 and no improvement in this parity. ಅಂದ್ರೆ ಈ ಒಂದು ಡಿಸ್ಪ್ಯಾರಿಟಿ ಏನಿದೆ, ಸೊ ಇದರಲ್ಲಿ ಯಾವುದೇ ರೀತಿಯ ಸುಧಾರಣೆ ಆಗಿಲ್ಲ. ಪುರುಷರ ಪಾರ್ಟಿಸಿಪೇಷನ್ 2021-22ರಲ್ಲಿ 77.2 ಇರುತ್ತೆ. ಮಿಕ್ಕಿದ ಮಹಿಳೆಯರು 32.8% ಈ ಒಂದು ಕಾರ್ಮಿಕ ಭಾಗವಹಿಸುವಿಕೆ ದರದಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲೂ ಕೂಡ ನಾವು ವಿಮೆನ್ ಎಂಪವರ್ಮೆಂಟ್ ಅಥವಾ ಈಕ್ವಾಲಿಟಿಯಲ್ಲಿ ತುಂಬಾ ಗ್ಯಾಪ್ ಇರೋದನ್ನ ನಾವಿಲ್ಲಿ ಫೈಂಡ್ ಔಟ್ ಮಾಡ್ಬೋದಾಗಿರುತ್ತೆ. ಸೊ ಮುಂದಿನ ಸೂಚ್ಯಾಂಕಕ್ಕೆ ಹೋಗೋಣ. ರಾಜ್ಯ ಇಂಧನ ದಕ್ಷತೆಯ ಸೂಚ್ಯಾಂಕ 2021-22 ಅಥವಾ ಸ್ಟೇಟ್ ಎನರ್ಜಿ ಎಫಿಷಿಯನ್ಸಿ ಇಂಡೆಕ್ಸ್ 21-22 ಅಂತ ಕರಿತೇವೆ. ಸೊ ಈ ಒಂದು ಸೂಚ್ಯಾಂಕ ಏನ್ ಹೇಳುತ್ತಂದ್ರೆ ಆ ರಾಜ್ಯದಲ್ಲಿ ಎನರ್ಜಿಗೆ ಸಂಬಂಧಪಟ್ಟಂತೆ ಏನೇನ್ ಪಾಲಿಸಿಗಳನ್ನ ಮತ್ತು ಪ್ರೋಗ್ರಾಮ್ಸ್ ಅನ್ನ ಮಾಡ್ತಾ ಇದ್ದಾರೆ ಅದರ ಆಧಾರದ ಮೇಲೆ ಭಾರತ ಸರ್ಕಾರ ಕೊಡ್ತಕ್ಕಂತ ಒಂದು ರ್ಯಾಂಕಿಂಗ್ ಆಗಿರುತ್ತೆ. ಸೊ ಈ ಒಂದು ರ್ಯಾಂಕಿಂಗ್ ಅನ್ನ ಡೆವಲಪ್ ಮಾಡ್ತಕ್ಕಂಥವರು ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅಂಡ್ ಅಲಯನ್ಸ್ ಫಾರ್ ಅನ್ ಎನರ್ಜಿ ಎಫಿಷಿಯಂಟ್ ಎಕಾನಮಿ
ಕುಮಾರಸ್ವಾಮಿ ಇವರಿಬ್ರು ಬಿಡುಗಡೆ ಮಾಡ್ತಕ್ಕಂತ ಒಂದು ವರದಿ ಆಗಿರುತ್ತೆ. ಸೊ ಈ ಒಂದು ವರದಿ ಏನ್ ಮಾಡ್ತಾರಂದ್ರೆ, ಅಥವಾ ಇವ್ರು ಏನನ್ನ ಟ್ರ್ಯಾಕ್ ಮಾಡ್ತಾರಂದ್ರೆ, ಆ ರಾಜ್ಯಗಳಲ್ಲಿರ್ತಕ್ಕಂತ ಎನರ್ಜಿ ಎಫಿಷಿಯನ್ಸಿ ಪಾಲಿಸೀಸ್, ಅಂದ್ರೆ ಇಂಧನವನ್ನ ನಾವು ಬಳಕೆ ಮಾಡ್ಕೊಳ್ಳಿಕ್ಕೆ ಬೇಕಾಗಿರ್ತಕ್ಕಂತ ನೀತಿಗಳು ಮತ್ತೆ ಕಾರ್ಯಕ್ರಮಗಳನ್ನ ಇಲ್ಲಿ ಮೆಷರ್ ಮಾಡ್ತಾರೆ. ಅದಾದ್ಮೇಲೆ ಡಿಕಾರ್ಬನೈಸೇಷನ್ ಮಾಡ್ಲಿಕ್ಕೆ, ಅಂದ್ರೆ ಕಾರ್ಬನ್ ಮುಕ್ತಗೊಳಿಸ್ಲಿಕ್ಕೆ ಏನೇನ್ ಪಾಲಿಸಿಗಳನ್ನ ಮಾಡ್ತಾ ಇದ್ದಾರೆ ಅದರ ಆಧಾರದ ಮೇಲೆ ಕೊಡ್ತಕ್ಕಂತ ಒಂದು ರ್ಯಾಂಕಿಂಗ್ ಆಗಿರುತ್ತೆ. ಸೊ ಇಲ್ಲೂ ಕೂಡ 3 ಕ್ಯಾಟಗರೀಸ್ ಅಲ್ಲಿ ರ್ಯಾಂಕಿಂಗ್ ಅನ್ನ ಮಾಡ್ತಾರೆ. ಫಸ್ಟ್ ಕ್ಯಾಟಗರಿಯನ್ನ ನಾವು ಫ್ರಂಟ್ ರನ್ನರ್ ವಿಭಾಗ ಅಂತ ಕರಿತೇವೆ. ಸೊ ಇಲ್ಲಿ ಗ್ರೇಟರ್ ದೆನ್ 60 ಇರ್ತಕ್ಕಂತ ರಾಜ್ಯಗಳಲ್ಲಿ ರ್ಯಾಂಕಿಂಗ್ ಅನ್ನ ಕೊಡ್ತಾರೆ. ಸೊ ಈ ರ್ಯಾಂಕಿಂಗ್ ನಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂತ ರಾಜ್ಯ ಆಂಧ್ರ ಪ್ರದೇಶ್, 2 ಕರ್ನಾಟಕ, 3 ಕೇರಳ, 4 ರಾಜಸ್ಥಾನ್ ಮತ್ತು 5ನೇ ಸ್ಥಾನದಲ್ಲಿ ತೆಲಂಗಾಣವನ್ನ ನೋಡ್ಬೋದಾಗಿರುತ್ತೆ. ಸೊ ಎರಡನೇ ಕ್ಯಾಟಗರಿಯನ್ನ ನಾವು ಅಚೀವರ್ಸ್ ಕ್ಯಾಟಗರಿ ಅಥವಾ ಸಾಧಕರ ವಿಭಾಗ ಅಂತ ಕರಿತೇವೆ. ಸೊ ಇವರ ಅಂಕಗಳು 50ರಿಂದ 60 ಪಾಯಿಂಟ್ ಇರುತ್ತೆ. ಸೊ ಇದರಲ್ಲಿ ಫಸ್ಟ್ ಅಸ್ಸಾಂ, ಸೆಕೆಂಡ್ ಹರಿಯಾಣ, 3 ಮಹಾರಾಷ್ಟ್ರ ಮತ್ತು 4ನೇ ಸ್ಥಾನದಲ್ಲಿ ನಾವು ಪಂಜಾಬ್ ಅನ್ನ ನೋಡ್ಬೋದಾಗಿರುತ್ತೆ. ಸೊ ಈ 2 ಕ್ಯಾಟಗರೀಸ್ ಗಳಲ್ಲಿ ಈ ಒಂದು ಸ್ಥಾನಮಾನವನ್ನ ನೀಡಲಾಗಿರುತ್ತೆ. ಸೊ ಮುಂದಿನ ಸೂಚ್ಯಾಂಕಕ್ಕೆ ಹೋಗೋಣ. ನೀತಿ ಆಯೋಗ್ಸ್ ಆನ್ಯುಯಲ್ ಹೆಲ್ತ್ ಇಂಡೆಕ್ಸ್ ರಿಪೋರ್ಟ್. ಸೊ ನೀತಿ ಆಯೋಗ್ ವತಿಯಿಂದ ಬಿಡುಗಡೆ ಆಗ್ತಕ್ಕಂತ ವಾರ್ಷಿಕ ಆರೋಗ್ಯ ಸೂಚ್ಯಾಂಕ ವರದಿಯ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇದನ್ನ ನಾನು ಮುಂಚೆನೆ ಹೇಳಿದಾಗೆ ನೀತಿ ಆಯೋಗ್, ಯೂನಿಯನ್ ಹೆಲ್ತ್ ಮಿನಿಸ್ಟ್ರಿ ಮತ್ತೆ ವರ್ಲ್ಡ್ ಬ್ಯಾಂಕ್ ಈ ಮೂವರ ಸಹಯೋಗದೊಂದಿಗೆ ಬಿಡುಗಡೆ ಆಗ್ತಕ್ಕಂಥ ವರದಿಯಾಗಿರುತ್ತೆ. ನೀತಿ ಆಯೋಗ, ಕೇಂದ್ರ ಆರೋಗ್ಯ ಸಚಿವಾಲಯ ಮತ್ತು ವಿಶ್ವ ಬ್ಯಾಂಕ್ ನೊಂದಿಗೆ ಬಿಡುಗಡೆ ಮಾಡ್ತಕ್ಕಂಥ ಒಂದು ವರದಿಯಾಗಿರುತ್ತೆ. ಸೊ ಈ ಒಂದು ವರದಿಯಲ್ಲಿ ಲಾರ್ಜೆಸ್ಟ್ ಸ್ಟೇಟ್, ದೊಡ್ಡ ರಾಜ್ಯಗಳ ಪೈಕಿ ಕೇರಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. 2ನೇ ಸ್ಥಾನದಲ್ಲಿ ತಮಿಳುನಾಡು ಮತ್ತು 3ನೇ ಸ್ಥಾನದಲ್ಲಿ ನಾವು ತೆಲಂಗಾಣವನ್ನ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ವರದಿ ಕೋವಿಡ್ ಹಿಟ್ ಇಯರ್ ಏನಾಗಿರುತ್ತೆ ಅಂದ್ರೆ 2020 ಮತ್ತು 21ರ ಸಾಲಿನಲ್ಲಿ ಈ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಉತ್ತಮವಾಗಿ ಪರ್ಫಾರ್ಮ್ ಮಾಡಿರ್ತಕ್ಕಂಥ ರಾಜ್ಯಗಳ ಪಟ್ಟಿಯಾಗಿರುತ್ತೆ. ಸೊ ಬಾಟಮ್ 3 ಅಲ್ಲಿ ನಾವು ನೋಡಬಹುದಾಗಿರ್ತಕ್ಕಂಥ ರಾಜ್ಯಗಳು ಬಿಹಾರ್ 19ನೇ ಸ್ಥಾನ, ಅಂದ್ರೆ ಬಿಗ್ಗರ್ ಸ್ಟೇಟ್ಸ್ ಅಲ್ಲಿ ಮಾತ್ರ ನಾನು ಹೇಳ್ತಾ ಇದ್ದೇನೆ. ಬಿಹಾರ್ 19ನೇ ಸ್ಥಾನ, ಉತ್ತರ ಪ್ರದೇಶ 18ನೇ ಸ್ಥಾನ ಮತ್ತೆ ಮಧ್ಯಪ್ರದೇಶ್ 17ನೇ ಸ್ಥಾನದಲ್ಲಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸ್ಮಾಲರ್ ಸ್ಟೇಟ್ಸ್ ಅಥವಾ ಸಣ್ಣ ರಾಜ್ಯಗಳನ್ನ ನಾವು ತೆಗೆದುಕೊಂಡಾಗ ತ್ರಿಪುರಾ ಇಸ್ ಇನ್ ಫಸ್ಟ್ ಪ್ಲೇಸ್, ಸಿಕ್ಕಿಂ ಇಸ್ ಸೆಕೆಂಡ್ ಮತ್ತೆ ಗೋವಾ ಉತ್ತಮವಾಗಿರ್ತಕ್ಕಂಥ ರಾಜ್ಯವಾಗಿರುತ್ತೆ. ಅತ್ಯಂತ ಕೆಳ ಸ್ಥಾನಗಳನ್ನ ನಾವು ತೆಗೆದುಕೊಂಡಾಗ ಅರುಣಾಚಲ ಪ್ರದೇಶ್ ಅತ್ಯಂತ ಕಳಪೆಯಾಗಿರುತ್ತೆ, ನಾಗಾಲ್ಯಾಂಡ್ ಸ್ವಲ್ಪ ಬೆಟರ್ ಇರುತ್ತೆ ಮತ್ತು ಮಣಿಪುರ್ ಕೂಡ ಕಳಪೆಯಲ್ಲಿ ಬೆಟರ್ ಇರತಕ್ಕಂತ ಒಂದು ರಾಜ್ಯವಾಗಿರುತ್ತೆ. ಸೊ ಅದಾದ್ಮೇಲೆ ಯೂನಿಯನ್ ಟೆರಿಟರೀಸ್ ಅಥವಾ ಕೇಂದ್ರಾಡಳಿತ ಪ್ರದೇಶಗಳನ್ನ ತೆಗೆದುಕೊಂಡಾಗ ಲಕ್ಷದ್ವೀಪ್ ಟಾಪ್ ಪೊಸಿಷನ್ ಅಲ್ಲಿ ಇರ್ತಕ್ಕಂಥ ಒಂದು ಯುಟಿ ಆಗಿರುತ್ತೆ. ದೆಹಲಿ ಬಾಟಮ್ ಅಲ್ಲಿ ಇರ್ತಕ್ಕಂಥ ಒಂದು ಯುಟಿ ಆಗಿರುತ್ತೆ. ಸೊ ಮುಂದಿನ ಶ್ರೇಯಾಂಕಕ್ಕೆ ಹೋಗೋಣ. ನ್ಯಾಷನಲ್ ಫುಡ್ ಸೇಫ್ಟಿ ಇಂಡೆಕ್ಸ್ ಅಥವಾ ರಾಷ್ಟ್ರೀಯ ಆಹಾರ ಸುರಕ್ಷತೆ ಸೂಚ್ಯಾಂಕ. ಈ ಒಂದು ರಾಷ್ಟ್ರೀಯ ಆಹಾರ ಸೂಚ್ಯಾಂಕ ಏನನ್ನ ಸೂಚಿಸುತ್ತಂದ್ರೆ, ಆ ಒಂದು ರಾಜ್ಯದಲ್ಲಿ ಆಹಾರ ಸುರಕ್ಷತೆಗೆ ಮಾಡಿಕೊಂಡಿರ್ತಕ್ಕಂಥ ಕ್ರಮಗಳನ್ನ ತಿಳಿಸ್ತಕ್ಕಂಥ ಒಂದು ವರದಿಯಾಗಿರುತ್ತೆ. ಸೊ ಈ ಒಂದು ವರದಿಯಲ್ಲಿ ಕೇರಳ ಮೊದಲನೇ ಸ್ಥಾನದಲ್ಲಿರುತ್ತೆ, 2ನೇ ಸ್ಥಾನದಲ್ಲಿ ನಾವು ಪಂಜಾಬ್ ಮತ್ತು 3ನೇ ಸ್ಥಾನದಲ್ಲಿ ನಾವು ತಮಿಳುನಾಡನ್ನ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಸೂಚ್ಯಾಂಕವನ್ನ ಬಿಡುಗಡೆ ಮಾಡ್ತಕ್ಕಂಥವ್ರು ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ, ಅಂದ್ರೆ ಭಾರತೀಯ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಪ್ರಾಧಿಕಾರದ ವತಿಯಿಂದ ಬಿಡುಗಡೆ ಆಗ್ತಕ್ಕಂಥ ಒಂದು ವರದಿಯಾಗಿರುತ್ತೆ. ಸೊ ಇವ್ರೇನ್ ಮಾಡ್ತಾರೆ ಅಂದ್ರೆ, ಆ ರಾಷ್ಟ್ರದಲ್ಲಿರ್ತಕ್ಕಂಥ, ಆ ರಾಜ್ಯದಲ್ಲಿರ್ತಕ್ಕಂಥ ಈ ಫುಡ್ ಸೇಫ್ಟಿ ಅಥವಾ ಆಹಾರ ಸುರಕ್ಷತಾ ಕ್ಷೇತ್ರದಲ್ಲಿ ಅವ್ರು ಮಾಡಿರ್ತಕ್ಕಂಥ ಸ್ಥಿತಿಗಳನ್ನ ಚೆಕ್ ಮಾಡುವುದರ ಮುಖಾಂತರ ಈ ಒಂದು ರ್ಯಾಂಕಿಂಗ್ ಅನ್ನ ಬಿಡುಗಡೆ ಮಾಡಲಾಗುತ್ತೆ. ಸೊ ಮುಂದಿನ ಸೂಚ್ಯಾಂಕ ಗ್ರಿವೆನ್ಸಸ್ ರಿಡ್ರೆಸಲ್ ಅಸೆಸ್ಮೆಂಟ್ ಅಂಡ್ ಇಂಡೆಕ್ಸ್, ಅಂದ್ರೆ ನಮ್ಗೆ ಇರ್ತಕ್ಕಂಥ ಕುಂದುಕೊರತೆಗಳನ್ನ ಪರಿಹಾರ ಮಾಡ್ಲಿಕ್ಕೆ ಮಾಡ್ತಾ ಇರ್ತಕ್ಕಂಥ ಒಂದು ಸೂಚ್ಯಾಂಕ. ಅಂದ್ರೆ ಸರ್ಕಾರದ ಜೊತೆ ಇರ್ಬೋದು ಅಥವಾ ಯಾವ್ದಾದ್ರು ಇಲಾಖೆಗಳ ಜೊತೆ ಇರ್ಬೋದು. ಸೊ ನಮ್ಗೆ ಏನೇನ್ ಕುಂದುಕೊರತೆಗಳಿದಾವೆ ಅದನ್ನ ಎಷ್ಟು ಬೇಗ ಅಡ್ರೆಸ್ ಮಾಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ನೀಡ್ತಾ ಇರ್ತಕ್ಕಂಥ ಒಂದು ಸೂಚ್ಯಾಂಕವಾಗಿರುತ್ತೆ. ಸೊ ಈ ಒಂದು ಸೂಚ್ಯಾಂಕದ ಪ್ರಕಾರ 2 ವರ್ಷಗಳನ್ನ ಇಲ್ಲಿ ಕಂಪೇರ್ ಮಾಡಿರ್ತಾರೆ. 2021 ಮತ್ತೆ 2023 ಇಲ್ಲಿ ಕಂಪೇರ್ ಮಾಡಿರ್ತಾರೆ. ಸೊ 2021ರಲ್ಲಿ ನಮ್ಮ ಒಂದು ಡಿಸ್ಪೋಸಲ್ ಟೈಮ್ ಏನಿತ್ತು, ಅಂದ್ರೆ ನಮ್ಮ ಒಂದು ಕುಂದು ಕೊರತೆಗಳನ್ನ ವಿಲೇವಾರಿ ಮಾಡ್ತಕ್ಕಂತ ಒಂದು ಸಮಯ ಏನಿತ್ತು ಅದು 32 ದಿನ ಆವರೇಜ್ ಇತ್ತು. ಅಂದ್ರೆ ನಮ್ಮ ಒಂದು ಕುಂದು ಕೊರತೆ 32 ದಿನಗಳ ಸರಾಸರಿ ಸಮಯದಲ್ಲಿ ಅದಕ್ಕೆ ನಮ್ಗೆ ಉತ್ತರ ಸಿಗ್ತಾ ಇತ್ತು. ಬಟ್ 2023 ಬರುವ ಸಮಯಕ್ಕೆ ಅದು 18 ದಿನಕ್ಕೆ ಕಡಿಮೆ ಆಗ್ತಾ ಇದೆ ಅಂತಕ್ಕಂಥ ವರದಿಯನ್ನ ಇಲ್ಲಿ ನೀಡಲಾಗಿರುತ್ತೆ. ಅಂದ್ರೆ ನಮ್ಮ ಯಾವುದೇ ಕುಂದು ಕೊರತೆ ಇರ್ಬೋದು ಅದು ಸರಾಸರಿ 18 ದಿನಗಳ
ಒಳಗೆ ಸಾಲ್ವ್ ಆಗುತ್ತೆ ಅಂತಕ್ಕಂಥ ವರದಿಯನ್ನ ಈ ಗ್ರಿವೆನ್ಸಸ್ ರಿಡ್ರೆಸಲ್ ಅಸೆಸ್ಮೆಂಟ್ ಅಂಡ್ ಇಂಡೆಕ್ಸ್ 2022 ಪ್ರಕಾರ ಹೇಳಲಾಗ್ತಾ ಇದೆ. ಸೊ ಈ ಒಂದು ಕಡಿಮೆ ಆಗಿರ್ತಕ್ಕಂಥದ್ದನ್ನ ಅಥವಾ ಇಷ್ಟು ಬೇಗ ನಮ್ಗೆ ಯಾಕೆ ಗ್ರಿವೆನ್ಸಸ್ ಅಡ್ರೆಸ್ ಆಗ್ತಾ ಇದೆ ಅನ್ನೋದಕ್ಕೆ ಒಂದು ಕಾರಣವನ್ನ ಕೂಡ ಹೇಳ್ತಾ ಇದ್ದಾರೆ. ಆ ಕಾರಣ ಏನು ಅಂದ್ರೆ ಭಾರತ ದೇಶದಲ್ಲಿ ಸ್ಟಾರ್ಟ್ ಮಾಡಿರ್ತಕ್ಕಂಥ ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರಿವೆನ್ಸ್ ರಿಡ್ರೆಸಲ್ ಅಂಡ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಸ್ಟಾರ್ಟ್ ಮಾಡಿರ್ತಾರೆ. ಅಂದ್ರೆ ಕೇಂದ್ರೀಕೃತ ಸಾರ್ವಜನಿಕ ಕುಂದುಕೊರತೆ ಪರಿಹಾರ ಮತ್ತು ನಿರ್ವಹಣಾ ವ್ಯವಸ್ಥೆ ಅಂತ ಸ್ಟಾರ್ಟ್ ಮಾಡಿರ್ತಾರೆ. ಸೊ ಇದು 22 ಸ್ಕೆಡ್ಯೂಲ್ ಲ್ಯಾಂಗ್ವೇಜಸ್ ಅಲ್ಲಿ ಲಭ್ಯವಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ಅನ್ನ ಮಾಡಿರುವ ಕಾರಣದಿಂದ 32 ದಿನದಿಂದ 18 ದಿನಕ್ಕೆ ಅದು ಕಡಿಮೆ ಆಗ್ತಾ ಇದೆ ಅನ್ನುವುದನ್ನ ಈ ಒಂದು ವರದಿಯ ಮುಖಾಂತರ ಹೇಳ್ತಾ ಇದ್ದಾರೆ. ಸೊ ನಮ್ಮ ಭಾರತ ದೇಶದಲ್ಲಿ ಕುಂದುಕೊರತೆಗಳನ್ನ ನಿವಾರಿಸತಕ್ಕಂತ ಇಲಾಖೆಗಳು ಅಥವಾ ಮಿನಿಸ್ಟ್ರಿಗಳಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಮಿನಿಸ್ಟ್ರಿ ಯಾವುದು ಅಂದ್ರೆ ಮಿನಿಸ್ಟ್ರಿ ಆಫ್ ಪಾರ್ಲಿಮೆಂಟರಿ ಅಫೇರ್ಸ್ ಅಥವಾ ಸಂಸದೀಯ ವ್ಯವಹಾರಗಳ ಸಚಿವಾಲಯ ಅತ್ಯಂತ ಹೆಚ್ಚಿನ ಕಾರ್ಯಕ್ಷಮತೆಯನ್ನ ಹೊಂದಿರತಕ್ಕಂತ ಒಂದು ಸಚಿವಾಲಯವಾಗಿರುತ್ತೆ. ಸೊ ಮುಂದಿನ ರ್ಯಾಂಕಿಂಗ್ ಹೋಗೋಣ. ODF ಪ್ಲಸ್ ರ್ಯಾಂಕಿಂಗ್ ರಿಪೋರ್ಟ್ ಅಥವಾ ಈ ಓಪನ್ ಡೆಫಿಕೇಶನ್ ಫ್ರೀ ಅಥವಾ ಬಯಲು ಬಹಿರ್ದೆಸೆ ಮುಕ್ತ ಪ್ಲಸ್ ಶ್ರೇಯಾಂಕದ ವರದಿ. ಸೊ ಈ ಒಂದು ವರದಿಯ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಕೇರಳ ರಾಜ್ಯದಲ್ಲಿರ್ತಕ್ಕಂಥ ವಯನಾಡ್ ಜಿಲ್ಲೆ ಏನಿರುತ್ತೆ, ದಿಸ್ ಹ್ಯಾಸ್ ಬೀನ್ ಡಿಕ್ಲೇರ್ಡ್ ಆಸ್ ಫಸ್ಟ್ ODF ಪ್ಲಸ್ ಡಿಸ್ಟ್ರಿಕ್ಟ್ ಇನ್ ಇಂಡಿಯಾ. ಅಂದ್ರೆ ಭಾರತ ದೇಶದಲ್ಲಿ ಮೊಟ್ಟ ಮೊದಲ ODF ಪ್ಲಸ್ ಜಿಲ್ಲೆಯನ್ನಾಗಿ ಇದನ್ನ ಡಿಕ್ಲೇರ್ ಮಾಡಿರ್ತಾರೆ. ಅದರ ಅರ್ಥ ಏನು ಅಂದ್ರೆ ಆ ಒಂದು ಜಿಲ್ಲೆಯಲ್ಲಿ ಬರ್ತಕ್ಕಂತ ಎಲ್ಲಾ ಹಳ್ಳಿಗಳಲ್ಲಿ ಶೌಚಾಲಯಗಳನ್ನ ನಿರ್ಮಾಣ ಮಾಡಿರ್ತಕ್ಕಂತ ಮೊಟ್ಟ ಮೊದಲ ಜಿಲ್ಲೆ ಆಗಿರುತ್ತೆ. ಸೊ ಈ ಒಂದು ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂತ ಒಂದು ವಿಭಾಗ ಅಥವಾ ಕ್ಯಾಟಗರಿಯನ್ನ ನಾವು 3 ಸ್ಟಾರ್ ಕ್ಯಾಟಗರಿ ಅಥವಾ 3 ತಾರೆಯ ವಿಭಾಗದಲ್ಲಿ ಈ ಒಂದು ಕೇರಳದಲ್ಲಿರ್ತಕ್ಕಂಥ ವಯನಾಡ್ ಮೊದಲ ಸ್ಥಾನದಲ್ಲಿರ್ತಕ್ಕಂಥ ಒಂದು ಜಿಲ್ಲೆ ಆಗಿರುತ್ತೆ. ಸೊ ಅದರ ನಂತರ ಬರ್ತಕ್ಕಂಥ ಜಿಲ್ಲೆಗಳು ಯಾವ್ದು ಅಂದ್ರೆ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಇನ್ನೊಂದು ಜಿಲ್ಲೆ, ಅದನ್ನ ನಾವು ಮಂಚೇರಿಯಲ್ ಜಿಲ್ಲೆ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಮಧ್ಯಪ್ರದೇಶದಲ್ಲಿರ್ತಕ್ಕಂಥ ಅನೂಪುರ್ ಅಂತಕ್ಕಂಥದ್ದು 3ನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ಜಿಲ್ಲೆ ಆಗಿರುತ್ತೆ. ಸೊ ಮುಂದಿನ ಸೂಚ್ಯಾಂಕಕ್ಕೆ ಹೋಗೋಣ. ಕರ್ನಾಟಕ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರಿಪೋರ್ಟ್ 2022 ಕರ್ನಾಟಕ 2022ರ ಮಾನವ ಅಭಿವೃದ್ಧಿ ಸೂಚ್ಯಾಂಕ ವರದಿ. ಸೊ ಕರ್ನಾಟಕದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಥವಾ ಭಾರತ ದೇಶದ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನ ಯಾವ ರೀತಿ ಮೆಷರ್ ಮಾಡ್ತಾರೆ ಅಂತ ಫಸ್ಟ್ ಹೇಳ್ತೇನೆ. ಅದಾದ್ಮೇಲೆ ಈ ಒಂದು ವರದಿಯನ್ನ ಸಂಪೂರ್ಣವಾಗಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತಕ್ಕಂಥದ್ದು ನಿಮ್ಮ ಬಹಳ ಪರೀಕ್ಷೆಗಳಲ್ಲಿ ರಿಪೀಟ್ ಆಗಿರ್ತಕ್ಕಂಥ ಒಂದು ಕ್ವೆಶನ್ ಆಗಿರುತ್ತೆ. ಸೊ ಇದನ್ನ ಎಸ್ಸೆ ರೈಟಿಂಗ್, ಮೇನ್ಸ್ ಆನ್ಸರ್ ರೈಟಿಂಗ್, ಇವನ್ ಇನ್ GS ಪರೀಕ್ಷೆಗಳಲ್ಲೂ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ಈ ಒಂದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನ 3 ಡೈಮೆನ್ಷನ್ಸ್ ಗಳಲ್ಲಿ ಮೆಷರ್ ಮಾಡ್ಲಾಗುತ್ತೆ. ಅಂದ್ರೆ 3 ಆಯಾಮಗಳಲ್ಲಿ ಇದನ್ನ ಮೆಷರ್ ಮಾಡ್ತಾರೆ. ಸೊ ಇದರಲ್ಲಿ ಬರ್ತಕ್ಕಂಥ ಮೊದಲನೇ ಆಯಾಮ ಯಾವ್ದಾಗಿರುತ್ತೆ ಅಂದ್ರೆ ಲಾಂಗ್ ಅಂಡ್ ಹೆಲ್ದಿ ಲೈಫ್. ಅಂದ್ರೆ ಆ ಒಂದು ರಾಷ್ಟ್ರದಲ್ಲಿರ್ತಕ್ಕಂಥ ಜನ ಎಷ್ಟು ದೀರ್ಘ ಮತ್ತು ಆರೋಗ್ಯಕರ ಜೀವನವನ್ನ ನಡೆಸ್ತಾರೆ ಅಂತಕ್ಕಂಥದ್ದು ಮೊದಲನೇ ಆಯಾಮವಾಗಿರುತ್ತೆ. ಸೊ ಎರಡನೇದನ್ನ ನಾಲೆಜ್ ಅಥವಾ ಜ್ಞಾನ ಅಂತ ಕರಿತೇವೆ. ಸೊ ಮೂರನೇದನ್ನ ಅ ಡಿಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಅಂದ್ರೆ ಯೋಗ್ಯ ಜೀವನ ಮಟ್ಟ. ಈ 3 ಆಯಾಮಗಳ ಆಧಾರದ ಮೇಲೆ ಅಳೆಯಲಾಗುತ್ತೆ. ಸೊ ಅದಾದ್ಮೇಲೆ ಇದರಲ್ಲಿ 3 ಇಂಡಿಕೇಟರ್ಸ್ ಇರ್ತವೆ, ಅಂದ್ರೆ ಸೂಚಕಗಳಿರ್ತವೆ. ಆ ಇಂಡಿಕೇಟರ್ಸ್ ಅಲ್ಲಿ ಮೊದಲನೇದನ್ನ ನಾವು ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್ ಅಂತ ಕರಿತೇವೆ. ಅಂದ್ರೆ ಜನನ ಸಮಯದಲ್ಲಿ ಇರ್ತಕ್ಕಂಥ ಜೀವಿತಾವಧಿಯನ್ನ ಚೆಕ್ ಮಾಡ್ತಾರೆ. ಅದಾದ್ಮೇಲೆ ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ ಮತ್ತೆ ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್ ಅಂತ ಹೇಳ್ತೇವೆ. ಅಂದ್ರೆ ಆ ಒಂದು ರಾಜ್ಯ ಅಥವಾ ರಾಷ್ಟ್ರದಲ್ಲಿ ಸರಾಸರಿ ಎಷ್ಟು ವರ್ಷಗಳು ಅಥವಾ ಎಷ್ಟು ದಿನಗಳ ಕಾಲ ಅವರು ಶಾಲೆಗಳನ್ನ ಅಟೆಂಡ್ ಮಾಡ್ತಾರೆ ಅಂತಕ್ಕಂಥದ್ದು ಜ್ಞಾನವನ್ನ ಡಿಟರ್ಮೈನ್ ಮಾಡುತ್ತೆ. ಸೊ ಅದನ್ನ ಸೂಚಕಗಳಾಗಿ ತೆಗೆದುಕೊಂಡಿರ್ತಾರೆ. ಅದಾದ್ಮೇಲೆ GNP ಯನ್ನ ಕೂಡ ಇಲ್ಲಿ ಮೆಷರ್ ಮಾಡ್ತಾರೆ. GNP ಅಂದ್ರೆ ಗ್ರಾಸ್ ನ್ಯಾಷನಲ್ ಇನ್ಕಮ್ ಪರ್ ಕ್ಯಾಪಿಟವನ್ನ ಕೂಡ ಇಲ್ಲಿ ಮೆಷರ್ ಮಾಡ್ತಾರೆ. ಸೊ ಈ ಇಂಡಿಕೇಟರ್ಸ್ ಇಂದ ಬರ್ತಕ್ಕಂಥ ಸೂಚ್ಯಾಂಕ ಅಥವಾ ಇಂಡೆಕ್ಸ್ ಅನ್ನ ನಾವು ಆಯಾಮ ಸೂಚ್ಯಾಂಕಗಳು ಅಥವಾ ಡೈಮೆನ್ಷನ್ ಇಂಡೆಕ್ಸ್ ಅಂತ ಕರಿತೇವೆ. ಸೊ ಲಾಂಗ್ ಅಂಡ್ ಹೆಲ್ತಿ ಲೈಫ್ ಇಂದ ನಮ್ಗೆ ಸಿಗ್ತಕ್ಕಂಥ ಸೂಚ್ಯಾಂಕವನ್ನ ನಾವು ಲೈಫ್ ಎಕ್ಸ್ಪೆಕ್ಟೆನ್ಸಿ ಇಂಡೆಕ್ಸ್ ಅಥವಾ ಈ ಒಂದು ಜೀವಿತಾವಧಿ ಸೂಚ್ಯಾಂಕ ಅಂತ ಕರಿತೇವೆ. ನಾಲೆಜ್ ಇಂದ ನಮ್ಗೆ ಸಿಗ್ತಕ್ಕಂಥ ಸೂಚ್ಯಾಂಕವನ್ನ ನಾವು ಎಜುಕೇಶನ್ ಇಂಡೆಕ್ಸ್ ಅಥವಾ ಶಿಕ್ಷಣ ಸೂಚ್ಯಾಂಕ ಅಂತ ಕರಿತೇವೆ. ಸೊ ಈ ಒಂದು ಡಿಸೆಂಟ್ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ನಮ್ಮ ಹಣದ ಮೇಲೆ ಅವಲಂಬಿತವಾಗಿರೋದ್ರಿಂದ ಅದನ್ನ ಗ್ರಾಸ್ ನ್ಯಾಷನಲ್ ಇನ್ಕಮ್ ಇಂಡೆಕ್ಸ್ ಅಥವಾ ಸೂಚ್ಯಾಂಕದ ಮೇರೆಗೆ ಅದನ್ನ ನಾವು ಅಳೆಯಲಾಗುತ್ತೆ. ಸೊ ಈ 3 ಸೂಚ್ಯಾಂಕಗಳನ್ನ ಒಟ್ಟಿಗೆ ಸೇರಿಸಿ ನಾವೇನಂತ ಕರಿತೀವಿ ಅಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಥವಾ ಮಾನವನ ಅಭಿವೃದ್ಧಿ ಸೂಚ್ಯಾಂಕ ಅಂತ ಕರಿತೇವೆ. ಸೊ ಮಾನವ ಅಭಿವೃದ್ಧಿ ಸೂಚ್ಯಾಂಕದಲ್ಲಿ ಬರ್ತಕ್ಕಂಥ 3 ಸೂಚ್ಯಾಂಕಗಳು ಯಾವ್ದು ಅಂತ ಕೇಳಿದ್ರೆ ಈ 3 ಸೂಚ್ಯಾಂಕಗಳು ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಇಂಡಿಕೇಟರ್ಸ್ ಯಾವ್ದು ಅಂತ ಕೇಳಿದ್ರೆ ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಡೈಮೆನ್ಷನ್ಸ್ ಯಾವ್ದು ಅಂತ ಕೇಳಿದ್ರು ಕೂಡ ಈ 3 ಆಯಾಮಗಳು ನಿಮ್ಗೆ ಗೊತ್ತಿರ್ಬೇಕಾಗಿರುತ್ತೆ. ಹಾಗಿದ್ರೆ ನಮ್ಮ ಭಾರತ ದೇಶವು ಈ ಒಂದು ಗ್ಲೋಬಲ್, ಸೊ ಈ ಒಂದು ಜಾಗತಿಕ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಲ್ಲಿ
ಜಾಗತಿಕವಾಗಿ ನಾವು ಪಡೆದುಕೊಂಡಿರ್ತಕ್ಕಂಥ ರ್ಯಾಂಕಿಂಗ್ ಎಷ್ಟು ಅಂದ್ರೆ 2020ರಲ್ಲಿ ಭಾರತ ರಾಷ್ಟ್ರ 130ನೇ ರ್ಯಾಂಕಿಂಗ್ ಅನ್ನ ಪಡೆದುಕೊಂಡಿತ್ತು. 2021ರಲ್ಲಿ ನಾವು 132ನೇ ರ್ಯಾಂಕ್ ಅನ್ನ ಪಡೆದುಕೊಂಡಿರ್ತೇವೆ. ಸೊ ಜಗತ್ತಿನಾದ್ಯಂತ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ನಲ್ಲಿ ಮೊದಲ ಸ್ಥಾನದಲ್ಲಿರ್ತಕ್ಕಂಥದ್ದು ಸ್ವಿಟ್ಜರ್ಲ್ಯಾಂಡ್, 2ನೇ ಸ್ಥಾನದಲ್ಲಿ ನಾರ್ವೆ, 3ನೇ ಸ್ಥಾನದಲ್ಲಿ ಐಸ್ಲ್ಯಾಂಡ್, 4ನೇ ಸ್ಥಾನದಲ್ಲಿ ಹಾಂಗ್ಕಾಂಗ್ ಮತ್ತು 5ನೇ ಸ್ಥಾನದಲ್ಲಿ ನಾವು ಆಸ್ಟ್ರೇಲಿಯಾವನ್ನ ನೋಡಬಹುದಾಗಿರುತ್ತೆ. ಸೊ ಒಟ್ಟು 191 ರಾಷ್ಟ್ರಗಳಲ್ಲಿ ಈ ಒಂದು ಸೂಚ್ಯಾಂಕವನ್ನ ತೆಗೆದಿರ್ತಾರೆ. ಸೊ ಕಡೆಯ ಸ್ಥಾನದಲ್ಲಿರ್ತಕ್ಕಂಥ ರಾಷ್ಟ್ರ ಸೌತ್ ಸುಡಾನ್, ಅದಾದ್ಮೇಲೆ ಚಾಡ್, ಮತ್ತೆ ಅದಾದ್ಮೇಲೆ ನಾವು ನೈಗರ್ ಅನ್ನ ನೋಡಬಹುದಾಗಿರುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ ಈ ಒಂದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ನಾವೇನ್ ಕರಿತೇವೆ, ಇದನ್ನ ಸ್ಕೋರ್ ಅಥವಾ ಅಂಕಗಳ ಮುಖಾಂತರ ಅಳೆಯಲಾಗುತ್ತೆ. ಸೊ ನಮ್ಮ ಭಾರತ ದೇಶದಲ್ಲಿ 1990ರಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂಕಗಳು ಎಷ್ಟಿತ್ತು ಅಂದ್ರೆ 0.434 ಇತ್ತು. ಅದು 2021ರ ವೇಳೆಗೆ 0.633ಗೆ ಇನ್ಕ್ರೀಸ್ ಆಗಿರುತ್ತೆ. ಸೊ ಹಾಗಿದ್ರೆ ಜಾಗತಿಕವಾಗಿ ಇರ್ತಕ್ಕಂಥ ಆವರೇಜ್ ಎಷ್ಟು ಅಂದ್ರೆ 0.732 ಅಂತಕ್ಕಂಥದ್ದು ವರ್ಲ್ಡ್ ಆವರೇಜ್ ಆಗಿರುತ್ತೆ. ಸೊ ಇಲ್ಲಿ ನಾವು ಗಮನಿಸಬಹುದಾಗಿರ್ತಕ್ಕಂಥ ವಿಷಯ ಏನು ಅಂದ್ರೆ ಭಾರತ ದೇಶದ ಮಾನವ ಅಭಿವೃದ್ಧಿ ಸೂಚ್ಯಾಂಕ ವರ್ಲ್ಡ್ ಆವರೇಜ್ ಗಿಂತ ಕಡಿಮೆ ಇರೋದನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬಹುದಾಗಿರುತ್ತೆ. ಮತ್ತೆ ಭಾರತ ದೇಶದ ನೆರೆಯ ರಾಷ್ಟ್ರಗಳ ರ್ಯಾಂಕಿಂಗ್ ಅನ್ನ ನಾವಿಲ್ಲಿ ಕೊಟ್ಟಿರ್ತೇವೆ. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ದಿ ಇನ್ಫಾರ್ಮೇಶನ್. ಸೊ ಈಗ ನಾವು ಭಾರತ ದೇಶದ ರ್ಯಾಂಕಿಂಗ್ ಅನ್ನ ತಿಳಿದುಕೊಂಡಿದ್ದಾಯ್ತು. ಸೊ 132ನೇ ರ್ಯಾಂಕಿಂಗ್ ಅನ್ನ ನಾವು 191 ರಾಷ್ಟ್ರಗಳಲ್ಲಿ ಪಡೆದುಕೊಂಡಿರ್ತೇವೆ. ಸೊ ಈಗ ನಾವು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯನ್ನ ನಾವು ಡಿಸ್ಕಸ್ ಮಾಡೋದಾದ್ರೆ, ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ 5 ಕಲ್ಯಾಣ ಕರ್ನಾಟಕ ಡಿಸ್ಟ್ರಿಕ್ಟ್ಸ್ ಆರ್ ಕಂಟಿನ್ಯೂ ಟು ಬಿ ಲೋ ಪರ್ಫಾರ್ಮಿಂಗ್ ರೀಜನ್ಸ್ ಇನ್ ದ ಸ್ಟೇಟ್. ಅಂದ್ರೆ ನಾವು ಕಲ್ಯಾಣ ಕರ್ನಾಟಕ ಅಂತ ಆ ಭಾಗಗಳನ್ನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಅದಕ್ಕೆ ಕಲ್ಯಾಣ ಕರ್ನಾಟಕ ಅಂತ ಕರೆದು ಅದಕ್ಕೆ ವಿಶೇಷವಾದ ಯೋಜನೆಗಳನ್ನ ಮಾಡ್ತಾ ಇದ್ರು ಕೂಡ 2022ರ ವರದಿಯ ಪ್ರಕಾರ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಬರ್ತಕ್ಕಂಥ ಜಿಲ್ಲೆಗಳು ಮತ್ತೊಮ್ಮೆ ಕಡಿಮೆ ಕಾರ್ಯಕ್ಷಮತೆಯನ್ನ ಪ್ರದರ್ಶನ ಮಾಡ್ತಾ ಇರ್ತಕ್ಕಂಥ ಜಿಲ್ಲೆಗಳಾಗಿರ್ತವೆ. ಸೊ ಬಿಟ್ವೀನ್ 1990 ಮತ್ತೆ 2021, ಸೊ ಈ ಸ್ಕೋರ್ಸ್ ಗಳನ್ನ ನಾನು ಗ್ರಾಫ್ ಅಲ್ಲೇ ಎಕ್ಸ್ಪ್ಲೇನ್ ಮಾಡಿರ್ತೇನೆ. ಸೊ ಭಾರತ ದೇಶದಲ್ಲಿ ಈ ಒಂದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತಕ್ಕಂಥದ್ದು ಈ ಗ್ಯಾಪ್ ಏನಿದೆ ಅದು 45.9%ಗೆ ಇನ್ಕ್ರೀಸ್ ಆಗಿರುತ್ತೆ. ಸೊ ಕರ್ನಾಟಕದು ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತಕ್ಕಂಥದ್ದು ನ್ಯಾಷನಲ್ ಆವರೇಜ್ ಗಿಂತ ಜಾಸ್ತಿ ಇರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಅಂದ್ರೆ ನ್ಯಾಷನಲ್ ಆವರೇಜ್ ಬಂದು 0.633 ಇರುತ್ತೆ. ಇದು ರಾಷ್ಟ್ರೀಯ ಸರಾಸರಿ ಆಗಿರುತ್ತೆ. ನಮ್ಮ ಕರ್ನಾಟಕ ರಾಜ್ಯದ ಪ್ರತ್ಯೇಕವಾಗಿ ನಾವು HDI ನ ಚೆಕ್ ಮಾಡ್ಕೊಂಡಾಗ ಸೊ ಸರಾಸರಿ ಭಾರತ ರಾಷ್ಟ್ರದ ಆವರೇಜ್ ಗಿಂತ ಹೆಚ್ಚಾಗಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಕರ್ನಾಟಕ ಭಾರತ ದೇಶದಲ್ಲಿರ್ತಕ್ಕಂಥ ರಾಜ್ಯಗಳ ಪಟ್ಟಿಯಲ್ಲಿ 11ನೇ ಸ್ಥಾನದಲ್ಲಿರೋದನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬಹುದಾಗಿರುತ್ತೆ. ಸೊ ಈ ಒಂದು ಸ್ಕೋರ್ ಅಂತಕ್ಕಂಥದ್ದು 43% ಇಂದ 64, ಅಂದ್ರೆ ಪರ್ಸೆಂಟೇಜ್ ವೈಸ್ ಅಲ್ಲಿ ನಾವು ಹೇಳೋದಾದ್ರೆ 43% ಇಂದ 64.4%ಗೆ ಏರಿಕೆ ಆಗಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂದ್ರೆ ಜೀವಿತಾವಧಿ ಅಂತಕ್ಕಂಥದ್ದು 69.5 ಇಯರ್ಸ್ಗೆ ಇನ್ಕ್ರೀಸ್ ಆಗಿರುತ್ತೆ. ಅಂದ್ರೆ ನಾವು ಬದುಕಬಹುದಾಗಿರ್ತಕ್ಕಂಥ ಸರಾಸರಿ ವರ್ಷ 69.5 ವರ್ಷಗಳಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ ಮೆಟರ್ನಲ್ ಮಾರ್ಟಾಲಿಟಿ ರೇಷಿಯೋ ಅಂತಕ್ಕಂಥದ್ದು ಇಟ್ ಹ್ಯಾಸ್ ಕಮ್ ಡೌನ್, ಅಂದ್ರೆ ತಾಯಂದಿರ ಮರಣ ಪ್ರಮಾಣ ಅಂತ ನಾವೇನ್ ಕರಿತೇವೆ, ಸೊ ಅದು ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಪ್ರತಿ 1 ಲಕ್ಷ ಮಕ್ಕಳು ಜನನ ಆದರೆ ಅದರಲ್ಲಿ 69 ತಾಯಂದರು ಮರಣ ಹೊಂದ್ತಾ ಇದ್ದಾರೆ. ಆದರೂ ಕೂಡ ಇದು ಕಡಿಮೆ ಆಗಿದೆ, ಅಂದ್ರೆ 2022ರಲ್ಲಿ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ 1 ಲಕ್ಷ ತಾಯಂದಿರು ಮಕ್ಕಳಿಗೆ ಜನ್ಮವನ್ನ ನೀಡಿದರೆ ಅದರಲ್ಲಿ 69 ತಾಯಂದಿರು ಮರಣ ಆಗ್ತಾ ಇದ್ದಾರೆ. ಸೊ ಇದನ್ನ ನಾವು ಮೆಟರ್ನಲ್ ಮಾರ್ಟಾಲಿಟಿ ರೇಷಿಯೋ ಅಂತ ಕರಿತೇವೆ. ಹಾಗಿದ್ರೆ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಷಿಯೋ ಅಂತ ಬರುತ್ತೆ. ಸೊ ಈ ಒಂದು ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂತಕ್ಕಂಥ ಒಂದು ಡೆಫಿನೇಷನ್ ಅನ್ನ ನೀವು ಕಮೆಂಟ್ಸ್ ಅಲ್ಲಿ, ಸೊ ಇವತ್ತು ನಾನು ಕೇಳಿರೋದು ಏಕೈಕ ಪ್ರಶ್ನೆ ಇದು, ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂದ್ರೆ ಏನು, ಶಿಶು ಮರಣ ಪ್ರಮಾಣ ಅಂತ ಕರಿತೇವೆ. ಸೊ ಇದರ ಡೆಫಿನೇಷನ್ ಅನ್ನ ನೀವು ನಮ್ಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಹಾಗಿದ್ರೆ ಮೆಟರ್ನಲ್ ಮೋರ್ಟಾಲಿಟಿ ರೇಟ್ ಹೆಚ್ಚು ಇರ್ತಕ್ಕಂಥ ಜಿಲ್ಲೆಗಳು ಯಾವ್ದ್ಯಾವ್ದು ಅಥವಾ ಪ್ರದೇಶಗಳು ಯಾವ್ದ್ಯಾವ್ದು ಅಂತ ನಾವು ನೋಡೋದಾದ್ರೆ ಧಾರವಾಡ, ಚಿಕ್ಕಬಳ್ಳಾಪುರ, ಬೀದರ್, ಹಾಸನ್, ಹಾವೇರಿ, ಶಿವಮೊಗ್ಗ, ತುಮಕೂರು, ಚಾಮರಾಜನಗರ. ಸೊ ಇಲ್ಲಿ 47 ಡ್ಯೂ ಟು ಇಲ್ಲಿ ತಾಯಂದಿರ ಮರಣ ಪ್ರಮಾಣ ಅಂತಕ್ಕಂಥದ್ದು ಬಹಳ ಜಾಸ್ತಿ ಇರೋದನ್ನ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಇದಕ್ಕೆ ಕಾರಣ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಭಾಗದಲ್ಲಿರ್ತಕ್ಕಂಥ ಮಹಿಳೆಯರಿಗೆ ಅನಿಮಿಯಾ, ರಕ್ತಹೀನತೆ ಮತ್ತು ಅಪೌಷ್ಟಿಕತೆ ಬಹಳ ಜಾಸ್ತಿ ಇರುವ ಕಾರಣದಿಂದ ಇಲ್ಲಿರ್ತಕ್ಕಂಥ ತಾಯಂದಿರು ಮರಣ ಹೊಂದುತ್ತಾ ಇದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದಾದ್ಮೇಲೆ Karnataka stands 17th in gender inequality index among 22 major states in
ಕಂಟ್ರಿ. ಸೊ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ 22 ಪ್ರಮುಖ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ಈ ಒಂದು ಲಿಂಗ ಅಸಮಾನತೆ ಅಂತ ನಾವೇನ್ ಕರಿತೇವೆ, ಸೊ ಇದರಲ್ಲಿ 17ನೇ ಸ್ಥಾನದಲ್ಲಿರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಇದರಲ್ಲಿ ಪ್ರಮುಖವಾಗಿ ನಾವ್ ಯಾಕೆ ಇಷ್ಟು ಕಡೆಯ ಸ್ಥಾನದಲ್ಲಿದ್ದೇವೆ ಅಂದ್ರೆ, ಪುವರ್ ಪೊಲಿಟಿಕಲ್ ರೆಪ್ರೆಸೆಂಟೇಷನ್, ಅಂದ್ರೆ ನಮ್ಮ ಒಂದು ರಾಜಕೀಯದಲ್ಲಿ ಮಹಿಳೆಯರ ಒಂದು ಪ್ರಾತಿನಿಧ್ಯ ಬಹಳ ಕಡಿಮೆ ಇರುತ್ತೆ. ಸೊ ಇದರಿಂದ ದರ್ ಇಸ್ ಅ ಹ್ಯೂಜ್ ಜೆಂಡರ್ ಗ್ಯಾಪ್ ಆಗಿರುತ್ತೆ. ಅದಾದ್ಮೇಲೆ ಲೇಬರ್ ಫೋರ್ಸ್ ಅಲ್ಲೂ ಕೂಡ, ಅಂದ್ರೆ ಕಾರ್ಮಿಕ ಬಲದಲ್ಲೂ ಕೂಡ ಹೆಚ್ಚು ನಾವು ಗ್ಯಾಪ್ ಅನ್ನ, ಅಂದ್ರೆ ಮಹಿಳೆಯರು ಪಾರ್ಟಿಸಿಪೇಟ್ ಮಾಡ್ತಾ ಇರ್ತಕ್ಕಂಥ ಸಂಖ್ಯೆ ಬಹಳ ಕಡಿಮೆ ಇರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ 22 ರಾಜ್ಯಗಳಲ್ಲಿ ಕರ್ನಾಟಕ 17ನೇ ಸ್ಥಾನದಲ್ಲಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಕರ್ನಾಟಕದಲ್ಲಿರ್ತಕ್ಕಂಥ ಜಿಲ್ಲೆಗಳಲ್ಲಿ ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಡೆವಲಪ್ಮೆಂಟ್ ಇಂಡೆಕ್ಸ್, ಅಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಎಲ್ಲಿರುತ್ತೆ ಅಂದ್ರೆ ಬೆಂಗಳೂರಿನಲ್ಲಿ ನಾವು ಅತ್ಯಂತ ಉತ್ತಮವಾಗಿರ್ತಕ್ಕಂಥ ಒಂದು ಡೆವಲಪ್ಮೆಂಟ್ ಅನ್ನ ನೋಡಬಹುದಾಗಿರುತ್ತೆ. ಸೊ ಬೆಂಗಳೂರಿನ ನಂತರ ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಉಡುಪಿ ಮತ್ತು ಕೊಡಗು ಬೆಂಗಳೂರಿನ ನಂತರ ಇರತಕ್ಕಂಥ ಜಿಲ್ಲೆಗಳಲ್ಲಿ ಸ್ಥಾನವನ್ನ ಪಡೆದುಕೊಂಡಿರ್ತವೆ. ಸೊ ಹಾವೇರಿ ಈಸ್ ಅಮಾಂಗ್ ಬಾಟಮ್ 5 ಡಿಸ್ಟ್ರಿಕ್ಟ್ಸ್ ಆಗಿರುತ್ತೆ. ಸೊ ಹಾವೇರಿ ಕೆಳ ಸ್ಥಾನದಲ್ಲಿರ್ತಕ್ಕಂಥ 5 ಜಿಲ್ಲೆಗಳಲ್ಲಿ ಒಂದಾಗಿರುತ್ತೆ. ಹಾವೇರಿ ಬಗ್ಗೆ ನಾವ್ ಯಾಕೆ ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿರ್ತೀವಿ ಅಂದ್ರೆ, ಇದು ಮುಖ್ಯಮಂತ್ರಿಗಳ ಸ್ಥಾನವಾಗಿತ್ತು, ಆ ಒಂದು ಮುಖ್ಯಮಂತ್ರಿಗಳ ಸ್ಥಳವಾಗಿತ್ತು. ಮುಖ್ಯಮಂತ್ರಿಗಳ ಸ್ಥಳವೇ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಲ್ಲಿ ಇಂಪ್ರೂವ್ ಆಗಿಲ್ಲ ಅನ್ನೋದನ್ನ ಪತ್ರಿಕೆಗಳಲ್ಲಿ ಹೈಲೈಟ್ ಮಾಡಿರುವ ಕಾರಣದಿಂದ ನಾವು ಹಾವೇರಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇವೆ. ಸೊ ಇಟ್ ಹ್ಯಾಸ್ ರ್ಯಾಂಕ್ 27th ಇನ್ ದಿ ಸ್ಟೇಟ್. ನಮ್ಮ ರಾಜ್ಯದಲ್ಲಿ 27ನೇ ಸ್ಥಾನವನ್ನ ಪಡೆದುಕೊಂಡಿರ್ತಕ್ಕಂಥ ಒಂದು ಜಿಲ್ಲೆ ಆಗಿರುತ್ತೆ. ಹಾವೇರಿ ಮಾತ್ರ ಬಾಟಮ್ 5 ಅಲ್ಲಿ ಇಲ್ಲ. ಹಾವೇರಿಯಲ್ಲಿರ್ತಕ್ಕಂಥ ಒಂದು ತಾಲೂಕು, ಅದನ್ನ ನಾವು ಸವಣೂರು ತಾಲೂಕು ಅಂತ ಕರಿತೇವೆ. ಸೊ ಅದು ಕೊನೆಯ 10 ತಾಲೂಕುಗಳಲ್ಲಿ ಇರ್ತಕ್ಕಂಥ ಒಂದು ತಾಲೂಕು ಆಗಿರುತ್ತೆ. ಅದಾದ್ಮೇಲೆ ಲೋ ಪರ್ಫಾರ್ಮಿಂಗ್ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಇರ್ತಕ್ಕಂಥ ಜಿಲ್ಲೆಗಳು ಯಾವ್ದಾವ್ದು ಅಂದ್ರೆ ಯಾದಗಿರ್, ಕಲಬುರ್ಗಿ, ರಾಯಚೂರು, ಕೊಪ್ಪಲ್ ಮತ್ತು ಬೆಳ್ಳಾರಿ ಅತ್ಯಂತ ಕೊನೆಯ ಸ್ಥಾನದಲ್ಲಿರ್ತಕ್ಕಂಥ ಜಿಲ್ಲೆಗಳಾಗಿ ನಾವಿಲ್ಲಿ ಪರಿಗಣಿಸಬಹುದಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು FDI ಅಂತಕ್ಕಂಥದ್ದು ಬಹಳ ಕಡಿಮೆ ಇರೋದನ್ನ, ಅದು ಎಜುಕೇಶನ್ ಆಗಿರ್ಬೋದು, ಎಕನಾಮಿ ಆಗಿರ್ಬೋದು, ಮತ್ತೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಆಗಿರ್ಬೋದು, ಸೊ ಈ ಮೂರರಲ್ಲೂ ಕಡಿಮೆ ಪ್ರದರ್ಶನ ನೀಡ್ತಾ ಇರ್ತಕ್ಕಂಥ ಒಂದು ಜಿಲ್ಲೆಗಳಾಗಿ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಅದಾದ್ಮೇಲೆ ಬೆಳ್ಳಾರಿ, ಬೀದರ್, ಗದಗ್, ಬಾಗಲಕೋಟ್, ವಿಜಯಪುರ ಅಂಡ್ ಹಾವೇರಿ, ಸೊ ಇಲ್ಲಿ ಹೆಲ್ತ್, ಎಜುಕೇಶನ್ ಅಂಡ್ ಕ್ವಾಲಿಟಿ ಆಫ್ ಲೈಫ್ ಈ ಮೂರಲ್ಲೂ ಕೂಡ ಕೊರತೆಯನ್ನ ನಾವಿಲ್ಲಿ ಪ್ರಮುಖವಾಗಿ ಗಮನಿಸಬಹುದಾಗಿರುತ್ತೆ. ಸೊ ಇಲ್ಲಿಗೆ ಈ ಎಲ್ಲಾ 35 ಸೂಚ್ಯಾಂಕಗಳು ಮತ್ತು ಪ್ರಮುಖವಾಗಿರ್ತಕ್ಕಂಥ ಎಲ್ಲ ವರದಿಗಳನ್ನ ನಾನು ವಿಸ್ತೃತವಾಗಿ ಕಂಪ್ಲೀಟ್ ಮಾಡಿರ್ತಾರೆ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೊಮ್ಮೆ ಭೇಟಿ ಮಾಡ್ತೇನೆ. ಸೊ ಜ್ಞಾನ ಗಂಗೋತ್ರಿ ಸಂಸ್ಥೆಯಲ್ಲಿ KS, KPSC, ಕರ್ನಾಟಕ ಪೊಲೀಸ್ ಆಗಿರ್ಬೋದು, ನೀಟ್ ಎಕ್ಸಾಮಿನೇಷನ್ಸ್ ಆಗಿರ್ಬೋದು, ಸೊ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜನರಲ್ ಸ್ಟಡೀಸ್, ಸಾಮಾನ್ಯ ಜ್ಞಾನ, ಕಮ್ಯುನಿಕೇಶನ್ ಪೇಪರ್ಸ್, ಜನರಲ್ ಕನ್ನಡ, ಜನರಲ್ ಇಂಗ್ಲಿಷ್, ಕಂಪ್ಯೂಟರ್ ಅವೇರ್ನೆಸ್, PSI ಪೇಪರ್ 1 ಈ ಎಲ್ಲ ತರಗತಿಗಳು ಈ ಪರೀಕ್ಷೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅಣುಕು ಪರೀಕ್ಷೆಗಳನ್ನ ನೀವು ಪಡೆಯಬಹುದಾಗಿರುತ್ತೆ. ಸೊ ಈ ಎಲ್ಲದರ ಬಗ್ಗೆ ಮಾಹಿತಿಯ ಅವಶ್ಯಕತೆ ಇದ್ದಲ್ಲಿ ಇಲ್ಲಿ ಕಾಣ್ತಾ ಇರ್ತಕ್ಕಂಥ ಸಂಖ್ಯೆಗಳಿಗೆ ನೀವು ಕರೆ ಮಾಡಬಹುದಾಗಿರುತ್ತೆ. ಸೊ ನಾನು ಮತ್ತೊಮ್ಮೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನ ಭೇಟಿ ಮಾಡ್ತೇನೆ. ಸೊ ನೆಕ್ಸ್ಟ್ ನಾವು ಕವರ್ ಮಾಡ್ತಾ ಇರ್ತಕ್ಕಂಥ ಕಂಪೈಲೇಷನ್ ಯಾವುದು ಅಂದ್ರೆ ಸ್ಕೀಮ್ಸ್ ಆಫ್ ಸೆಂಟ್ರಲ್ ಗವರ್ಮೆಂಟ್, ಅಂದ್ರೆ ಕೇಂದ್ರ ಸರ್ಕಾರದ ವತಿಯಿಂದ ಬಿಡುಗಡೆ ಮಾಡಿರ್ತಕ್ಕಂಥ ಯೋಜನೆಗಳ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೇನೆ. ಸೊ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ನಮಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಎನಿವೇಸ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ದಿಸ್. ಐ ಬಿಲೀವ್ ದಟ್ ದಿಸ್ ಇಸ್ ವೆರಿ ವೆರಿ ಯೂಸ್ಫುಲ್ ಫಾರ್ ಯುವರ್ examination. So once again I'll meet you in the next video. Till then, keep reading and take care of